ಜ್ಞಾನತಿಮಿರ ನಮಸ್ಕಾರ ಎಲ್ಲರಿಗೂ. ಆ, ಗೀತಾ ಅಧ್ಯಯನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಕೊನೆಯ ಅಧ್ಯಾಯ 18ನೇ ಅಧ್ಯಾಯ. ಸೊ ನಿಮಗೆಲ್ಲ ನನ್ನ ಹೃದಯ ತುಂಬಿದ ಅಭಿನಂದನೆಗಳು. ಇಷ್ಟು ದಿನ ತುಂಬ ನಿಮ್ಮ ಎಲ್ಲ ಸಹಕಾರ ನೀವು ಕೊಟ್ಟಿದ್ರಿ. 18ನೇ ದಿನವರೆಗೂ ನೀವೆಲ್ಲ ಇಲ್ಲಿ ಬಂದು 6 ಗಂಟೆಗೆ ನಮ್ಮ ಜೊತೆ ಸೇರ್ಕೊಂಡು ನಮಗೆಲ್ಲ ಒಳ್ಳೆ ಸಪೋರ್ಟ್ ಕೊಟ್ಟಿದ್ದೀರಾ. ಸೊ ನಿಮಗೆ ಫಸ್ಟ್ ನನ್ನ ಅಭಿನಂದನೆಗಳು. ಸೊ ನಾವು ನಮ್ಮ ಗುರುಗಳಿಗೆ ನಮಸ್ಕಾರ ಹೇಳ್ತಾ ಅವ್ರಿಗೆ ಪ್ರಾರ್ಥನೆ ಸಲ್ಲಿಸ್ತಾ ಸ್ಟಾರ್ಟ್ ಮಾಡೋಣ. ಗುರು ಪ್ರಣಾಮದ ಮಂತ್ರದ ಜೊತೆ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಖಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ವಿಷ್ಣುಪಾದಾಯ ಶ್ರೀಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ನಮ್ಮ ಜಗದ್ಗುರು ಶ್ರೀಲ ಪ್ರಭುಪಾದರಿಗೆ ಅವರ ಆಶೀರ್ವಾದದೊಂದಿಗೆ ನಾವು ಈ ಒಂದು ಕಾರ್ಯಕ್ರಮವನ್ನು ಅವ್ರಿಗೆ ಅರ್ಪಿಸ್ತಾ ನಾವು ಸ್ಟಾರ್ಟ್ ಮಾಡೋಣ. ನಮ್ಮ ಗುರುಗಳಾದ ಶ್ರೀ ಹೋಲಿನೆಸ್ ಜಯಪತಾಕ ಸ್ವಾಮಿ ಮಹಾರಾಜರಿಗೂ ಅವರಿಂದ ಪ್ರೇರಿತರಾಗಿ ನಮ್ಗೆ ಈ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಸೊ ಇದು ಗೀತಾ ಮಹಾತ್ಮ್ಯ ಶ್ಲೋಕ. ಸೊ ಹಿಂಗು ನಾವು ಗೀತಾ ಅಧ್ಯಯನ ಮಾಡೋದ್ಕಿಂತ ಮುಂಚೆ ಗೀತೆ ಓದೋದ್ರಿಂದ ನಮ್ಗೆ ಅದರಿಂದ ಇದು ಫಲಶ್ರುತಿ ಅಂತಾನೆ ಹೇಳ್ಬೋದು, ಮಹಾತ್ಮ್ಯ. ಸೊ ಓದಿ ನಮ್ಗೆ ಈ ಕಾರ್ಯಕ್ರಮ ಶುರುಗೊಳಿಸೋಣ. ಜಯತೆ ಸತತಂ ಸಖ್ಯಂ ಸರ್ವಜೀವಗಣೈ ಸಹ ಪ್ರಾರಬ್ಧಂ ಮುಂಜತು ವಾಪಿ ಗೀತಾಭ್ಯಾಸರತಸ್ಯ ಚ. ಗೀತಾ ಅಧ್ಯಯನಕ್ಕೆ ಸಮರ್ಪಿತನಾದ ವ್ಯಕ್ತಿ ಈ ಲೋಕದಲ್ಲಿ ತನ್ನ ಹಿಂದಿನ ಕ್ರಿಯೆಗಳ ಪ್ರತಿಕ್ರಿಯೆಗಳನ್ನು ಹೊಂದಿದರು ಎಲ್ಲಾ ಜೀವಿಗಳ ಮೇಲೂ ಪೂರ್ಣ ಸ್ವಭಾವವನ್ನು ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ನಾವು ಇವತ್ತು ನಮ್ಮ ಗೀತಾ ಒಂದು ಅಧ್ಯಯನ 18ನೇ ಚಾಪ್ಟರ್ನ ಅಧ್ಯಯನ ಸ್ಟಾರ್ಟ್ ಮಾಡಕ್ ಮುಂಚೆ ಹಿಂದೆ ಮಾಡಿದ ಒಂದು ಅಧ್ಯಾಯದ ಬಗ್ಗೆ ನಮ್ಗೆ ತಿಳ್ಕೊಳ್ಳೋಣ. ಸೊ ನಿಮಗೆ ಯಾರಿಗಾದ್ರೂ ನೆನಪಿದ್ರೆ ನೀವು ಒಂದು ಕಳೆದು ಹೋದ ಅಧ್ಯಾಯದ ಕೆಲವೊಂದು ಪಾಯಿಂಟ್ಸ್ನ ನಮ್ಗೆ ನಾವು ಶೇರ್ ಮಾಡ್ಬೋದು. ಯಾರಿಗಾದ್ರೂ ಏನಾದ್ರೂ ತಿಳಿಸ್ಬೇಕು ಅಂತಿದ್ರೆ ಶೇರ್ ಮಾಡ್ಬೋದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನೆನ್ನೆ ಅಧ್ಯಾಯ 17ರಲ್ಲಿ ಸಾತ್ವಿಕ ಗುಣದವರು, ರಜಸ್ಸು ಗುಣದವರು ಮತ್ತು ತಮಸ್ಸು ಗುಣದವರು ಯಾವ ರೀತಿಯಲ್ಲಿ ದೇವ್ರನ್ನ ಪೂಜೆ ಮಾಡ್ತಾರೆ, ಯಾರನ್ನ ಪೂಜೆ ಮಾಡ್ತಾರೆ ಅದಕ್ಕೆ ಡಿಸ್ಕಷನ್ ಆಯ್ತು. ಓಕೆ ಓಕೆ, ವೆರಿ ಗುಡ್. ಹರಿಬೋಲ್ ಮಾತಾಜಿ, ಶೇರ್ ಮಾಡಿದಕ್ಕೆ ಥ್ಯಾಂಕ್ಸ್. ಸೊ ಒಂದೊಂದು ಗುಣಗಳು ನಮ್ಗೆ ನಮ್ಮ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ, ಅನ್ಮ್ಯೂಟ್ ಮಾಡಿದವರು. ಓಕೆ, ಸೊ ಮಾತಾಜಿ ಹೇಳ್ದಂಗೆ 3 ಗುಣಗಳ ಪ್ರಭಾವದ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಮತ್ತೆ ಅನಧಿಕೃತವಾಗಿ ಆರಾಧನೆಯ ಬಗ್ಗೆ, ಅರ್ಚನೆ, ಅದರ ಬಗ್ಗೆ ವಿಚಾರಿಸಿದ್ವಿ. ಆಮೇಲೆ ಈ 3 ಗುಣಗಳು ನಮ್ಮ ಯಜ್ಞದ ಮೇಲೆ ಹೆಂಗೆ ಪ್ರಭಾವ ಬೀರುತ್ತೆ, ಆಮೇಲೆ ಅವರು ತಪಸ್ಸಿನ ಮೇಲೆ ಈಗ ನಾವು ಭಕ್ತಿಯ ಮಾರ್ಗದಲ್ಲಿ ಹೋಗುವಾಗ ತಪಸ್ಸಿ ಅನ್ನೋದು ಬೇಕು. ಆ ರೀತಿಗಳಲ್ಲೂ ಕೂಡ ಈ 3 ಗುಣಗಳು ಸತ್ವ ಮತ್ತೆ ರಜಸ್ಸು ಮತ್ತೆ ತಾಮಸಿಕ ಗುಣಗಳು ಹೆಂಗೆ ಪ್ರಭಾವ ಬೀರುತ್ತೆ ಅಂತ ನಮಗೆ ನಾವು ತಿಳ್ಕೊಂಡಿದ್ವಿ.
ಆಮೇಲೆ ನಮ್ಮ ದಾನ ಧರ್ಮದ ಮೇಲೇನು ಈ ಒಂದು 3 ಗುಣಗಳು ಹೆಂಗೆ ಪ್ರಭಾವ ಬೀರುತ್ತೆ ಅಂತಾನು ನೋಡಿದ್ವಿ. ಆಮೇಲೆ ತೋಮ್ ತತ್ಸತ್ ಅನ್ನೋ ಒಂದು ಇದ್ರ ಬಗ್ಗೆನೂ ನಾವು ಚರ್ಚೆ ಮಾಡಿದ್ವಿ ಹಿಂದಿನ ಅಧ್ಯಾಯದಲ್ಲಿ. ಸೊ ನಾವು ಈ ಅಧ್ಯಾಯ ಒಂದು ಪ್ರಮುಖವಾದ ಅಧ್ಯಾಯ. ಕೃಷ್ಣ 17ನೇ ಅಧ್ಯಾಯದಲ್ಲೇ ನಿಜ ಹೇಳಿದ್ರೆ ಈ ಭಗವದ್ಗೀತೆ ಒಂದು ಪಠಣೆಯನ್ನೇ ಇಲ್ಲ ಬೋಧಿಸುವ ಒಂದು ಪ್ರಕ್ರಿಯೆಯನ್ನ ಕೃಷ್ಣ ಮುಗಿಸಿದ್ದ ಅಂತ ಹೇಳ್ಬೋದು. 17ನೇ ಅಧ್ಯಾಯಕ್ಕೆ ಅವನು ಎಲ್ಲ ಹೇಳಿ ಮುಗಿಸಿದ್ದ. ಏನೇನು ಅವನಿಗೆ ಹೇಳ್ಬೇಕಾಯ್ತು, ಏನೇನು ವಿಷಯ ಅವನಿಗೆ ತಿಳಿಸ್ಬೇಕಾಯ್ತು ಎಲ್ಲ ಅವನಿಗೆ 17 ಅಧ್ಯಾಯಗಳಲ್ಲೂ ಹೇಳಿ ಮುಗಿಸಿದ್ದ. ಆದ್ರೆ ಕೊನೆಯೊಂದು ಅಧ್ಯಾಯ 18ನೇ ಅಧ್ಯಾಯ ಏನ್ ಸೂಚಿಸುತ್ತೆ ಕೃಷ್ಣನ ಒಂದು ವ್ಯಕ್ತಿತ್ವ ಬಗ್ಗೆ ಅಂದ್ರೆ, ಅವನು ಒಬ್ಬ ಉತ್ತಮ ಶಿಕ್ಷಕಂತರ. ಎಲ್ಲ ಅಧ್ಯಾಯಗಳೆಲ್ಲ ನಾವು ಮಾಡಿದ್ಮೇಲೆ ಅದ್ರ ಬಗ್ಗೆ ಒಂದು ಸಾರಾಂಶ ಮತ್ತೆ ಹೇಳ್ಕೊಡ್ತಾನೆ ಅವನು. ಮೀನ್ಸ್ ಏನೇನ್ ನಾವು 17ನೇ ಅಧ್ಯಾಯದವರೆಗೂ ಏನೇನು ಓದಿದ್ವಿ, ಏನೇನು ಕಲ್ತಿದ್ವಿ, ಅವನು ಅರ್ಜುನನ್ಗೆ ಏನೇನು ಹೇಳ್ಕೊಟ್ಟ ಅದನ್ನೆಲ್ಲ ಇನ್ನೊಂದ್ಸಲ ಅವನು ಎಲ್ಲ ವ್ಯಕ್ತವಾಗಿ ಈ 18ನೇ ಅಧ್ಯಾಯದಲ್ಲಿ ಎಲ್ಲ ಒಂದು ಕ್ರೋಢೀಕರಿಸಿ ಅವನು ಹೇಳ್ಕೊಡ್ತಾನೆ. ಸೊ ನಾವು ಈ ಅಧ್ಯಾಯದ ಹೆಸರೇ ಮೋಕ್ಷ ಸನ್ಯಾಸ ಯೋಗ ಅಂತ. ಅದ್ರ ಒಂದು ಅಧ್ಯಾಯದ ಹೆಸರೇನೆ ಮೋಕ್ಷ ಸನ್ಯಾಸ ಯೋಗ. ಸೊ ಹೆಂಗೆ ನೀವು ಮೋಕ್ಷದ ಬಗ್ಗೆ ಇಷ್ಟು ದಿನ ತಿಳ್ಕೊಂಡಿದ್ದಲ್ವಾ, ಮೋಕ್ಷ ಅಂದ್ರೆ ಏನು? ಸೊ ಯಾರಾದ್ರೂ ಏನಾದ್ರು ಹೇಳ್ಬೇಕು ಅಂತಿದ್ದೀರಾ? ಮೀನ್ಸ್ ಮೋಕ್ಷ ಅಂದ್ರೆ ಏನು, ಏನ್ ಅರ್ಥ ಮಾಡ್ಕೊಂತೀರಾ? ಮೋಕ್ಷ ಅಂದ್ರೆ ನಮಗೆ ಯಾಕೆ ಬೇಕು ಮೋಕ್ಷ? ಮೋಕ್ಷ ಅಂದ್ರೆ ಮುಕ್ತಿ ಅಂತಾನು ಕರೀತಾರೆ. ಸೊ ಮುಕ್ತಿ ಮೋಕ್ಷ ಯಾಕೆ ಬೇಕು ನಮ್ಗೆ? ಕೃಷ್ಣ ಯಾಕೆ ಅದ್ರ ಬಗ್ಗೆ ಇಷ್ಟು ದಿನ ನಾವು ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ವಿ. ಸೊ ನಿಮ್ಗೇನಾದ್ರೂ ಅನ್ಸಿದ್ರೆ, ನಿಮ್ಗೆ ಅದ್ರ ಬಗ್ಗೆ ಏನಾದ್ರು ಹೇಳ್ಬೇಕು ಅಂತಿದ್ರೆ ಹೇಳ್ಬೋದು. ಓಕೆ. ಸೊ ಮೋಕ್ಷ ಅಂದ್ರೆ ನಮಗೆ ತುಂಬಾ ಈ 18ನೇ ಅಧ್ಯಾಯ ಅನ್ನೋದು 78 ಶ್ಲೋಕಗಳಿರೋದ್ರಿಂದ ತುಂಬಾ ದೊಡ್ಡ ಅಧ್ಯಾಯ. ಸೊ ನಾವು ಬೇಗ ಬೇಗ ಮುಗಿಸ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾವು ಏನ್ ಹೇಳ್ಬೇಕು ಅಂದ್ರೆ, ಮೋಕ್ಷ ಮುಕ್ತಿ ಅಂದ್ರೆ ಏನಿಲ್ಲ, ನಮ್ಮ ಈ ಪಂಚಭೂತ ನಿರ್ಮಿತವಾದ ಈ ಶರೀರ ನಾವು ತೊರೆದು ಬಿಟ್ಟು ನಾವು ನಮ್ಮ ನಿಜವಾದ ಒಂದು ದೇಹ ಪಡೆದು ಇಲ್ಲಿಂದ ಈ ಭೌತಿಕ ಪ್ರಪಂಚದಿಂದ ಹೊರಗೆ ಹೋಗಿ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಸೇರ್ಬೇಕು ಅನ್ನೋದೇ ಮುಕ್ತಿ ಅನ್ನೋದು. ಮೀನ್ಸ್ ಇನ್ನೊಂದು ಸಲಿ ನಾವು ಈ ಭೌತಿಕ ಪ್ರಪಂಚಕ್ಕೆ ಹಿಂತಿರುಗಿ ಬರಬಾರ್ದು, ಮತ್ತೆ ಒಂದು ತಾಯಿಯ ಗರ್ಭದಲ್ಲಿ ಹುಟ್ಟಬಾರ್ದು, ಮತ್ತೆ ಜನ್ಮ ಮೃತ್ಯು ಜರ ವ್ಯಾಧಿ ಅನ್ನೋ ಈ ಚಕ್ರದಲ್ಲಿ, ಜನ್ಮ ಮೃತ್ಯು ಜರ ವ್ಯಾಧಿ ಅನ್ನೋ ಈ ಚಕ್ರದಲ್ಲಿ ಮತ್ತೆ ಸಿಲುಕಿ ಮತ್ತೆ ಇಲ್ಲೇ ಕಷ್ಟಪಡಬಾರ್ದು ಅಂತ. ಅದರಿಂದೆಲ್ಲ ಒಂದು ನಮ್ದು ಹೋರಾಟ ಅಂತ ಹೇಳ್ಬೋದು. ಅದೇ ಇಲ್ಲಿ ನಡೀತಿರೋದು. ಅದರಿಂದೆಲ್ಲ ಮುಕ್ತಿ ತಗೊಂಡು ಇಲ್ಲಿಂದ ಹೋಗ್ಬಿಡೋದನ್ನೇ ಮೋಕ್ಷ ಅಂತ ಹೇಳ್ತಾರೆ. ನಮ್ಮ ಈ ಭೌತಿಕ ಪ್ರಪಂಚದಿಂದ ಬಿಡುಗಡೆ ಮಾಡ್ಕೊಂಡು, ನಮ್ಮನ್ನು ನಾವು ಬಿಡುಗಡೆ ಮಾಡ್ಕೊಂಡು ಹೋಗೋದನ್ನೇ ಮೋಕ್ಷ ಅಂತ ಒಂದು ಈಸಿ ಆದ ವೇನಲ್ಲಿ ಹೇಳ್ಬೋದು ಅದೇನು ಅಂತ. ಸೊ ಇದು ಮೊದಲನೇ ನಾವು ಅರ್ಜುನ ಈ ಅಧ್ಯಾಯದಲ್ಲಿ ಏನೇ ಪ್ರಶ್ನೆಯಿಂದಾನೇ ಶುರು ಮಾಡ್ಕೊಳ್ತಾನೆ. ಅವನಿಗೆ 3ನೇ ಅಧ್ಯಾಯದಲ್ಲೂ ಪ್ರಶ್ನೆ ಒಂದಿತ್ತು, ಕೃಷ್ಣ ಅದನ್ನೆಲ್ಲ ತಿಳಿಸ್ಕೊಂಡು ಬಂದ. ಈ ಅಧ್ಯಾಯದಲ್ಲೂ ನಾವು ಒಂದ್ ಸ್ವಲ್ಪ ನೋಡೋಣ ಇದೇನು ಸಾರಾಂಶ ಏನು ಈ ಅಧ್ಯಾಯದಲ್ಲಿ ಅಂತ. ಮೊದಲು ಅದು ಸಾರಾಂಶ ನೋಡೋಣ. ಈ ಅಧ್ಯಾಯದ ಸಾರಾಂಶ ಏನು ಅಂದ್ರೆ, ವಿಷಯಗಳೇನ್ ಮಾಡ್ತಾರೆ ಅಂದ್ರೆ, ಕರ್ಮಯೋಗದ ಮೂಲಕ ಬಂಧನದಿಂದ ಸ್ವಾತಂತ್ರ್ಯ ಹೆಂಗ್ ಪಡಿಬೇಕು ಅಂತ ಅರ್ಜುನನಿಗೆ ಕೃಷ್ಣ ತಿಳಿಸ್ತಾನೆ. ಅದು 18ನೇ ಒಂದು ಇದರಿಂದ 1ನೇ ಶ್ಲೋಕದಿಂದ 12ನೇ ಶ್ಲೋಕದವರೆಗೂ ಅದಿರುತ್ತೆ. ಆಮೇಲೆ ಜ್ಞಾನ ಯೋಗ ಕ್ರಿಯೆ 5 ಅಂಶಗಳೇನೇನು ಅಂತ, ಜ್ಞಾನ ಯೋಗದ ಬಗ್ಗೆನೂ ಕೃಷ್ಣ ಹೇಳಿದ್ದ. ಈ 17 ಶ್ಲೋಕಗಳ ಅಧ್ಯಾಯದಲ್ಲಿ ಜ್ಞಾನ ಯೋಗದ ಬಗ್ಗೆನೂ ಕೃಷ್ಣ ತಿಳಿಸಿದ್ದ. ಆಮೇಲೆ ನಮ್ಮ ಪ್ರಕೃತಿಯ 3 ಗುಣಗಳ ಬಗ್ಗೆ ಮತ್ತೆ ಕೃಷ್ಣ ಇನ್ನೊಂದ್ಸಲಿ ವಿವರಿಸ್ತಾನೆ 19ನೇ ಶ್ಲೋಕದಿಂದ. ಅದ್ರ ಪ್ರಭಾವ ಮತ್ತೆ ಹಲವಾರು ವಿಷಯಗಳಲ್ಲಿ ಏನೇನ್ ನಾವು ಮಾಡ್ತೀವೋ ಈ ಭೌತಿಕ ಪ್ರಪಂಚದಲ್ಲಿ, ಅದ್ರ ಏನೇನ್ ಚಿಕ್ಕ ಚಿಕ್ಕ ಕೆಲಸ ಮಾಡಿದ್ರು ಈ 3 ಗುಣಗಳ ಒಂದು ಪ್ರಭಾವ ನಮ್ಮ ಮೇಲೆ ಇದ್ದೇ ಇರುತ್ತೆ. ಸೊ ಅದು 19ರಿಂದ 40ನೇ ಶ್ಲೋಕದವರೆಗೂ ಅದ್ರ ಬಗ್ಗೆನೇ ಅವನು ವಿಚಾರ ಮಾಡೋದು. ಆಮೇಲೆ ಒಬ್ಬರ ಕೆಲಸದ ಮೂಲಕ ಕೃಷ್ಣನನ್ನು ನಾವು ಹೆಂಗೆ ಪೂಜಿಸೋದು ಅಂತ ಹೇಳಿ 41ನೇ ಶ್ಲೋಕದಿಂದ 48ನೇ ಶ್ಲೋಕದವರೆಗೂ ಅದು ಡಿಸ್ಕಸ್ ಮಾಡ್ತಾನೆ. ಆಮೇಲೆ ಜ್ಞಾನ ಯೋಗದಿಂದ ನಾವು ಶುದ್ಧ ಭಕ್ತರಾಗಿ
ಹೆಂಗೆ ಮಾರ್ಪಾಟ್ ಮಾಡ್ಕೋಬಹುದು ನಮ್ಮನ್ನ ಅಂತ ಯೋಗದಿಂದ ಶುದ್ಧ ಭಕ್ತಿ ಸೇವೆಗೆ. ಅಲ್ಲಿಗೆ ನಮ್ದು ಗುರಿ ಯಾವಾಗ್ಲೂ ಭಕ್ತಿಯ ಕಡೆಗಿರ್ಬೇಕು. ಜ್ಞಾನ ತಿಳ್ಕೊಂಡ್ರೆ ಸಾಲದು, ಮತ್ತೆ ನಮ್ಮ ಗುರಿ ಭಕ್ತಿ ಕಡೆ ಆಗಿರ್ಬೇಕು ಅನ್ನೋದು 49ನೇಯಿಂದ 55ನೇ ಶ್ಲೋಕ. ಮತ್ತೆ ಕೃಷ್ಣನಿಗೆ ಕೊನೆ ಇದರಿಂದೆಲ್ಲ ಗುರಿ ಏನು ಅಂತ ಕೃಷ್ಣ ತಿಳಿಸ್ತಾನೆ. ಇದು ಮೀನ್ಸ್ ಈ ಶ್ಲೋಕಗಳ ಮೂಲಕ ನಾವು ತಿಳ್ಕೊಂತೀವಿ ಕೃಷ್ಣನಿಗೆ ಶರಣ ಆಗೋದು ಹೆಂಗೆ, ಅದೇ ನಮ್ಮ ಗುರಿ. ಇದೆಲ್ಲ ಗೀತೆ ತಿಳ್ಕೊಳೋದು, ಗೀತೆ ಅರ್ಥ ಮಾಡ್ಕೊಳೋದು, ಅದ್ರ ಸಾರ ಏನು, ಕೃಷ್ಣನಿಗೆ ನಾವು ಶರಣ ಆಗೋದು ಅಂತ. ಆಮೇಲೆ ಕೊನೆ ಒಂದು 67ನೇ ಶ್ಲೋಕದಿಂದ 78ನೇ ಶ್ಲೋಕದವರೆಗೂ ನಾವೇನ್ ಗೊತ್ತಾಗುತ್ತೆ ನಮ್ಗೆ ಅಂದ್ರೆ, ಅರ್ಜುನ ಮತ್ತೆ ಅವನು ಬಹಳ ಗೊಂದಲದಲ್ಲಿ ಸಿಗಾಕೊಂಡು ಯುದ್ಧ ಮಾಡ್ಬೇಕಾ ಮಾಡ್ಬೇಡ್ವಾ ಅಂತ ಅನ್ನೋ ಒಂದು ಗೊಂದಲದಲ್ಲಿದ್ದ. ಅದೆಲ್ಲ ಕ್ಲಿಯರ್ ಆಗ್ಬಿಡುತ್ತೆ. ಅವನ ಒಂದು ದೃಢ ನಿಶ್ಚಯಕ್ಕೆ ಅವನು ಮುಂದಾಗ್ತಾನೆ. ನಾನು ಹೋರಾಡ್ತೀನಿ, ನಿನ್ನ ಅಪ್ಪಣೆ ಪ್ರಕಾರ ನಾನು ನಿನಗೆ ಏನ್ ಬೇಕೋ ಅದ್ ನಾನು ಮಾಡ್ತೀನಿ ಅಂತ ಅರ್ಜುನ ಒಪ್ಕೊಳ್ತಾನೆ. ಆಮೇಲೆ ಸಂಜಯ ಅದಾದ್ಮೇಲೆ ಅದು ಮುಗ್ದಿದ್ಮೇಲೆ ಲಾಸ್ಟ್ಗೆ ಸಂಜಯ ಮಾತಾಡ್ತಾನೆ ಧೃತರಾಷ್ಟ್ರನ್ ಜೊತೆಗೆ. ಅದು ಕೊನೆಯ ಹಂತದಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ. ಸೊ ಸ್ವಲ್ಪ ಬೇಗನೆ ಹೋಗ್ತೀವಿ, ಯಾಕಂದ್ರೆ 78 ಶ್ಲೋಕ ಇರೋದ್ರಿಂದ ಸ್ವಲ್ಪ ಟೈಮ್ ಜಾಸ್ತಿ ಆಗ್ಬೋದು. ಸೊ ನಿಮ್ಮ ಒಂದು ಸಹಕಾರ ನಾನು ಕೇಳ್ಕೊಳ್ತೀನಿ ಇವತ್ತು. ಸೊ ಎಸ್, ನಮಗೆ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇ ಶ್ಲೋಕ ಓದೋಣ. ಅರ್ಜುನ ಉವಾಚ ಸನ್ಯಾಸಸ್ಯ ಮಹಾಬಾಹೋ ತತ್ವಮಿಚ್ಛಾಮಿ ವೇದಿತುಂ ತ್ಯಾಗಸ್ಯ ಚ ಹೃಷಿಕೇಶ ಪೃಥಕ್ ಕೇಶಿನಿಷೂದನ. ಅನುವಾದ ಯಾರಾದ್ರೂ ಓದ್ತೀರಾ? ಅರ್ಜುನನು ಹೇಳಿದನು, ಮಹಾ ಬಾಹುವೆ, ಕೇಶಿ ರಾಕ್ಷಸನನ್ನು ಕೊಂದವನೇ, ಋಷಿಕೇಶನೇ, ತ್ಯಾಗ ಮತ್ತು ಸನ್ಯಾಸಗಳ ಉದ್ದೇಶವನ್ನು ತಿಳಿಸಿಕೊಳ್ಳಲು ನಾನು ಬಯಸುತ್ತೇನೆ. ಸೊ ಮೂರನೇ, ಥ್ಯಾಂಕ್ ಯು ಮಾತಾಜಿ. ಸೊ ಮೂರನೇ ಒಂದು ಶ್ಲೋಕದಲ್ಲಿ, ಮೂರನೇ ಒಂದು ಅಧ್ಯಾಯದಲ್ಲೂ ಕೃಷ್ಣ ಇದೇ ಪ್ರಶ್ನೆ ಮಾಡಿದ್ದ, ಅರ್ಜುನ ಇದೇ ಪ್ರಶ್ನೆ ಮಾಡಿದ್ದ. ಏನ್ ಮಾಡ್ಬೇಕು ಅನ್ನೋ ಗೊಂದಲ, ನಾನು ಕರ್ಮಯೋಗ ಮಾಡ್ಬೇಕಾ ಸನ್ಯಾಸ ತಗೋಬೇಕಾ, ಏನ್ ಮಾಡೋದು ಅಂತ. ಮತ್ತೆ ಇಲ್ಲಿ 18ನೇ ಶ್ಲೋಕದಲ್ಲೂ 18ನೇ ಅಧ್ಯಾಯದಲ್ಲೂ ಮೊದಲನೇ ಶ್ಲೋಕ ಒಂದಿದೆ, ನಾನೇನ್ ಮಾಡ್ಬೇಕು, ಯೋಗ ಅಂದ್ರೆ ಏನು, ಸನ್ಯಾಸ ಅಂದ್ರೆ ಏನು ಅನ್ನೋ ಅವನಿಗೆ ಒಂದು ಪ್ರಶ್ನೆ ಕಾಡುತ್ತೆ. ಅಂದ್ರೆ ಅಂಡರ್ಸ್ಟ್ಯಾಂಡ್, ನಾನದು ಅರ್ಥ ಮಾಡ್ಕೋಬೇಕಿದ್ ಏನಿದು ಅಂತ. ಸೊ ಸನ್ಯಾಸ ಇದು ಮೊದಲನೇ ಪ್ರಶ್ನೆ ಹೇಳ್ದಂಗೆ, ಕೃಷ್ಣನನ್ನ ಅರ್ಜುನ ಕೇಶಿ, ಏನಂತ ಕರೀತಾನೆ, ಕೇಶಿ ನಿಷೂಧನ ಅಂತ ಕರೀತಾನೆ. ನಮ್ಮ ಕೇಶಿ ಅನ್ನೋದು ಒಬ್ಬ ಅಸುರನ್ನ ಕೃಷ್ಣ ಸಾಯಿಸಿದ್ದ. ಆ ಕೇಶಿಯನ್ನ, ಒಂದು ಕುದುರೆಯ ರೂಪದಲ್ಲಿರುವ ಅಸುರನ್ನ ಕೃಷ್ಣ ಸಾಯಿಸಿದಕ್ಕೆ ಅವನ ಹೆಸರು ಕೇಶಿ ನಿಷೂದನ ಅಂತ. ಒಂದೊಂದ್ಸಲಿನೂ ಅವನ್ನ ನಾವು ಒಂದೊಂದು ಹೆಸರಲ್ಲಿ ಕರಿತೀವಿ. ಅವಾಗ ಅರ್ಜುನನ್ ಮನ್ಸಲ್ಲಿ ಏನೇನು ಅವಾಗ ಏನ್ ಅನ್ಸುತ್ತೆ ಅದ ಅವನ ಪ್ರಶ್ನೆ, ಅದಕ್ಕೆ ತಕ್ಕನಾಗಿರೋ ಹೆಸರಿಟ್ಟೆ ಅವನು ಕೃಷ್ಣನ್ನ ಕರೀತಾನೆ. ಸೊ ಇಲ್ಲಿ ಕೇಶಿ ನಿಷೂದನ ಅಂತ ಕರೀತಾನೆ. ಅಂದ್ರೆ ನನ್ನ ಮನಸ್ಸಲ್ಲೂ ಒಂದು ದೊಡ್ಡ ಗೊಂದಲ, ಈ ಒಂದು ಕೇಶಿ ತರ ಒಬ್ಬ ಅಸುರನ ಒಂದು ಮಾದರಿಯ ಒಂದು ಗೊಂದಲ, ಸಂದೇಹ ನನ್ನ ತಲೆಯಲ್ಲಿದೆ. ಇದೊಂದು ನಿವಾರಣೆ ಮಾಡಿಕೊಡು ಕೃಷ್ಣ ನನಗೆ. ಏನಿದು ಸನ್ಯಾಸ, ಏನಿದು ಯೋಗ ಅನ್ನೋದು. ಸೊ ಯೋಗ ಅನ್ನೋದು ಇಲ್ಲಿ ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ, ತ್ಯಾಗ ಮತ್ತೆ ಸನ್ಯಾಸ ಅಂದ್ರೆ ಏನು ಅಂದ್ರೆ, ಸನ್ಯಾಸ ಅಂದ್ರೆ ನಾವು ಎಲ್ಲ ನಮ್ಮ ಹಲವಾರು ಜನ ಮಾಡ್ತಾರೆ ಅದು ಸನ್ಯಾಸ ಅನ್ನೋದು. ಅವ್ರೇನ್ ತಿಳ್ಕೊಂತಾರೆ, ಈ ಭೌತಿಕ ಪ್ರಪಂಚದಿಂದ ನಮಗೆ ಸಾಕಾಯ್ತು, ಸೊ ನಾನು ಕರ್ಮಗಳನ್ನು ತ್ಯಾಗ ಮಾಡ್ತೀನಿ, ಕರ್ಮ ಫಲನು ಕಾಮ್ಯ ಕರ್ಮಗಳನ್ನು ತ್ಯಾಗ ಮಾಡಿ ನಾನು ಸನ್ಯಾಸ ತಗೊಂಡು ಎಲ್ಲಾದ್ರೂ ಕಾಡಲ್ಲಿ ಹೋಗಿ ಕೂತ್ಕೊಂಡ್ಬಿಡ್ತೀನಿ ಅಂತ. ಅದು ಸನ್ಯಾಸ ಅಂದ್ರೆ ಅದು. ಸೊ ಎಲ್ಲ ನಮ್ಮ ಫಲಾಪೇಕ್ಷಿತ ಕರ್ಮಗಳನ್ನು ಬಿಟ್ಟು ನಾವು ತೊರೆದು ಬಿಟ್ಟು ನಾವು ಹೋಗಿ ಒಂದು ದೇವರ ಒಂದು ಆರಾಧನೆಯಲ್ಲಿ ಕುತ್ಕೊಂಡ್ಬಿಡೋದು, ಇಲ್ಲ ದೇವ್ರನ್ನ ನೆನ್ಸ್ಕೊಂಡು ಕುತ್ಕೊಂಡ್ಬಿಡೋದು ಸನ್ಯಾಸ ಅಂತ. ಸೊ ಇದರಲ್ಲಿ ಏನು ಅಂದ್ರೆ, ಅವ್ರು ಕರ್ಮನೂ ಮಾಡಲ್ಲ, ಮತ್ತೆ ಕರ್ಮ ಫಲದ್ರ ಮೇಲೆ ಅವ್ರಿಗೆ ಇಚ್ಛೆನೂ ಇಲ್ಲ.
ಸೊ ಅದೊಂಥರ ಈ ಒಂದು ಕಲಿಯುಗದಲ್ಲಿ ಇದೊಂದು ಸರಿಯಾದ ಒಂದು ರೀತಿ ಅಲ್ಲ. ಸೊ ತ್ಯಾಗ ಅಂದ್ರೆ ಏನು? ತ್ಯಾಗ ಅಂದ್ರೆ ಇನ್ನ ಒಳ್ಳೆ ಒಂದು ಇದು, ಅದು ಒಂದು ಒಳ್ಳೆ ಆಪ್ಷನ್ ಅಂತಾನೆ ಹೇಳ್ಬೋದು. ಇಲ್ಲಿ ಏನ್ ನಡೆಯುತ್ತೆ, ಕರ್ಮ ನೀವು ಮಾಡ್ತೀರಾ, ನೀವು ನಿಮಗೆ ಕೊಟ್ಟಿರೋ ನಿಗದಿತ ಕರ್ಮಗಳನ್ನ ನೀವು ಬಿಡೋದಿಲ್ಲ. ಕೃಷ್ಣ ಅದನ್ನೇ ಇಷ್ಟಪಡ್ತಾನೆ, ನಿಮ್ಮ ನಿಗದಿತವಾದ ಕರ್ಮಗಳನ್ನು ನೀವು ಮಾಡಲೇಬೇಕು. ನೀವು ಗೃಹಸ್ಥ ಆಶ್ರಮದಲ್ಲಿದ್ದೀರಾ ಅಂದ್ರೆ ನೀವು ಗೃಹಸ್ಥ ಆಶ್ರಮಿಯಾಗಿ ನಿಮ್ಮ ಒಂದು ಗೃಹಸ್ಥ ಆಗಿದ್ರೆ ನೀವು ಏನೇನ್ ಕರ್ಮಗಳನ್ನ ಮಾಡ್ಬೇಕು ಅದ್ ನೀವು ಮಾಡ್ಲೇಬೇಕು. ಒಂದು ಕ್ಷತ್ರಿಯ ಆಗಿದ್ರೆ ನೀವು ಯುದ್ಧ ಭೂಮಿಯಲ್ಲಿದ್ರೆ ಯುದ್ಧ ಮಾಡ್ಲೇಬೇಕು. ಒಂದು ವೈಶ್ಯ ವರ್ಣದಲ್ಲಿರೋನು ಅಂದ್ರೆ ಅವನು ವಹಿವಾಟುಗಳನ್ನ ಮಾಡ್ಲೇಬೇಕು. ಅವನ ಕೆಲಸಗಳೇನೇನು ನಿಗದಿತವಾಗಿದೆಯೋ ಅದು ಅವ್ನು ಮಾಡ್ಲೇಬೇಕು. ಸೊ ಏನೇ ಕೆಲಸ ಮಾಡು, ಫಲಾಪೇಕ್ಷೆ ಇಲ್ದಂಗ್ ಮಾಡಿದ್ರೆ ಅದು ದೇವರಿಗೆ, ಆ ಫಲಗಳನ್ನ ದೇವರಿಗೆ ಅರ್ಪಿಸಿದ್ರೆ ಅದು ತ್ಯಾಗ. ಅವ್ರವ್ರ ಕರ್ಮಗಳನ್ನ ಬಿಡಲ್ಲ. ತ್ಯಾಗಿ ಅಂದ್ರೆ ಅದು ಸನ್ಯಾಸ ಅಂದ್ರೆ ಅವರು ಕರ್ಮ ಫಲಾಪೇಕ್ಷೆ ಇರೋ ಕರ್ಮನೂ ಬಿಡ್ತಾರೆ, ಫಲನೂ ಬಿಡ್ತಾರೆ, ಆಮೇಲೆ ಅದನ್ನ ಅವರು ತೊರೆದು ಹೋಗ್ತಾರೆ ಅನ್ನೋದು ಸನ್ಯಾಸ. ಈ ಭೌತಿಕ ಪ್ರಪಂಚದಿಂದ ಬಿಟ್ಟು ಇರ್ಬೇಕು ಅನ್ನೋದು ಅವ್ರದ್ದು ಜ್ಞಾನ ಆರ್ಜನೆಗೋಸ್ಕರ ಅದೇ ಒಳ್ಳೇದು ಅಂತ ಅವ್ರದ್ದೊಂದು ನಿರ್ಣಯ. ಸೊ ಒಂದು ನೀವು ಅರ್ಥ ಮಾಡ್ಕೋಬೇಕು, 3 ತರದ ಕರ್ಮಗಳಿದಾವೆ: ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ, ಮತ್ತೆ ಇನ್ನೊಂದು ಲಾಸ್ಟ್ ಕರ್ಮ ಅಂದ್ರೆ ಕಾಮ್ಯ ಕರ್ಮಗಳು ಅನ್ನೋದು. ಈ 3 ಕರ್ಮ ಇದೆ. ನಿತ್ಯ ಕರ್ಮ ಅಂದ್ರೆ ನಾವು ಬಿಡಂಗಿಲ್ಲ, ಅದನ್ನ ನಾವು ದಿನ ಪೂಜೆ ಮಾಡ್ತೀವಿ, ದಿನ ಸ್ನಾನ ಮಾಡ್ತೀವಿ, ದಿನ ಅಡಿಗೆ ಮಾಡ್ತೀವಿ, ಇದೆಲ್ಲ ನಿತ್ಯ ಕರ್ಮಗಳು. ಇದು ಯಾವ ಸನ್ಯಾಸಿ ಆದ್ರೂ ಬಿಡಂಗಿಲ್ಲ. ಸನ್ಯಾಸಿ ಮಹಾಪುರುಷನು ಕೂಡ ಅವ್ನ ನಿಯತ ಕರ್ಮ, ಈ ನಿತ್ಯ ಕರ್ಮಗಳನ್ನ ಮಾಡ್ಲೇಬೇಕು. ನೈಮಿತ್ತಿಕ ಕರ್ಮಗಳು ಅಂದ್ರೆ ಕೆಲವೊಂದು ಯಜ್ಞ ಯಾಗಾದಿಗಳು, ಇವಾಗ ಮದುವೆ ಮುಂಜಿ, ಮತ್ತೆ ಇದು ಏನಾದ್ರೂ ಒಂದು ಸಾವಾದ್ರೆ, ಇಲ್ಲಾಂದ್ರೆ ಒಂದು ಮಗು ಹುಟ್ಟಿದ್ರೆ ಏನೇನು ಯಜ್ಞ ಕರ್ಮಾದಿಗಳು ಮಾಡ್ತೀವಿ ಅದು ನೈಮಿತ್ತಿಕ. ಯಾವಾಗ್ಲೂ ನಾವು ಮಾಡಲ್ಲ, ಆದ್ರೆ ಅದೆಲ್ಲ ಇಂಥ ಕರ್ಮಗಳೆಲ್ಲ ನಾವು ಮಾಡ್ಲೇಬೇಕು, ಇದನ್ನು ತೊರೆಯಂಗಿಲ್ಲ. ಗೃಹಸ್ಥರಿಗದಿರೋದು, ಸನ್ಯಾಸಿಗಳಿಗದಿರಲ್ಲ. ಆಮೇಲೆ 3ನೇದು ಒಂದು ತರದ್ದು ಕರ್ಮಗಳೇನು ಅಂದ್ರೆ ಕಾಮ್ಯ ಫಲ ಅಪೇಕ್ಷೆ ಇಟ್ಕೊಂಡು ಮಾಡೋ ಕರ್ಮಗಳು, ಕಾಮ್ಯ ಕರ್ಮಗಳು ಅಂತ ಹೇಳ್ತಾರೆ 3ನೇದು. ಅದು ಮಾಡ್ಬೇಕು ಅಂತ ಏನು ಇದಿಲ್ಲ, ಅಪೇಕ್ಷೆ ಇಲ್ಲ. ಈ ಲೈಕ್ ಈಗ ನಾನು ಸ್ವರ್ಗಕ್ಕೆ ಹೋಗ್ಬೇಕು, ಅದಕ್ಕೆ ನಾನೊಂದು ಯಜ್ಞ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ನನಗೆ ಸ್ವರ್ಗಕ್ಕೆ ಹೋಗ್ಬೇಕು, ನಾನು ಚೆನ್ನಾಗಿರ್ಬೇಕು, ನಾನು ಒಂದು ದೊಡ್ಡ ಮನೆ ಕಟ್ಟಬೇಕು, ಅದನ್ನ ನಾನು ಚೆನ್ನಾಗಿ ಒಂದು ಒಳ್ಳೆ ಇದು ಮಾಡ್ಬೇಕು, ನನಗೇನೋ ಒಂದು ಅಪೇಕ್ಷೆ ಇಟ್ಕೊಂಡು ನಾನು ಮಾಡ್ತೀನಿ. ಅದು ಮಾಡ್ಬೇಕು ಅಂತ ಅದು ಎಮರ್ಜೆನ್ಸಿ ಏನಿಲ್ಲ, ಅದು ಮಾಡಿಲ್ಲ ಅಂದ್ರೆ ನಡೆಯುತ್ತೆ. ದೇವ್ರು ಏನೇನು ಬೇಕೋ ಅವ್ನು ನಮಗೆ ಕೊಡ್ತಾನೆ. ಅದನ್ನ ಬಿಟ್ಟು ನಮ್ಮದೇ ಒಂದು ಆಸೆಗೆ ಬಿದ್ದು ನಾವು ಕೆಲವೊಂದು ಕರ್ಮಗಳು ಮಾಡ್ತೀವಿ, ಅದನ್ನ ನಾವು ಕಾಮ್ಯ ಕರ್ಮಗಳು ಅಂತ ಹೇಳ್ತಾರೆ. ಕೃಷ್ಣ ಅದನ್ನೇ ಈಗ ನೆಕ್ಸ್ಟ್ ಶ್ಲೋಕದಲ್ಲಿ ಅದೇ ಹೇಳೋದು, ಅದು ಮಾಡೋ ಇದಿಲ್ಲ, ವ್ಯವಸ್ಥೆ ನೆಸೆಸಿಟಿ ಇಲ್ಲ ಅಂತ ಹೇಳ್ತಾನೆ ನೆಕ್ಸ್ಟ್ ಶ್ಲೋಕವು. ಸೊ ನೆಕ್ಸ್ಟ್ ಶ್ಲೋಕ ಅದಕ್ಕೆ ಉತ್ತರವಾಗಿ ಕೃಷ್ಣ ಉತ್ತರ ಕೊಡ್ತಾನೆ, ಏನಪ್ಪ ಯಾವ್ದು ಒಳ್ಳೇದು ಅಂತ. ಸೊ ಯಾವ್ದು ಒಳ್ಳೇದು ಅಂತಾನು ಅವನಿಗೆ ಒಂದು ಇದು ಕೊಡ್ತಾನೆ, ರೂಪರೇಖೆ ಕೊಡ್ತಾನೆ ಅರ್ಜುನನಿಗೆ. ಶ್ರೀ ಭಗವಾನ್ ಉಪಾಚ ಕಾಮ್ಯಾನಾಂ ಕರ್ಮಣ ನ್ಯಾಸಂ ಸನ್ಯಾಸಂ ಕವಯೋ ವಿದುಃ ಸರ್ವಕರ್ಮ ಫಲತ್ಯಾಗಂ ಪ್ರಾಹುಸ್ತ್ಯಾಗಂ ವಿಚಕ್ಷಣಾಃ. ಅನುವಾದ ಓದಿ. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು: ಐಹಿಕ ಬಯಕೆಯ ಆಧಾರವಿರುವ ಕರ್ಮಗಳನ್ನು ತ್ಯಜಿಸುವುದನ್ನೇ ಮಹಾವಿದ್ವಾಂಸರು ಸನ್ಯಾಸವೆಂದು ಕರೆಯುತ್ತಾರೆ. ಎಲ್ಲಾ ಕರ್ಮಗಳ ಫಲಗಳನ್ನು ಬಿಟ್ಟು ಬಿಡುವುದನ್ನೇ ವಿದ್ವಾಂಸರು ತ್ಯಾಗ ಎಂದು ಕರೆಯುತ್ತಾರೆ. ಸೊ ಕೃಷ್ಣ ಅದನ್ನ ಉತ್ತರ ಕೊಡ್ತಾರೆ. ಕಾಮ್ಯ ಕರ್ಮಗಳು ಅಂದ್ರೆ ನಮಗೆ ಫಲಾಪೇಕ್ಷೆ ಇಟ್ಕೊಂಡು ನಾವೇನೋ ನಮಿಗೋಸ್ಕರ ಮಾಡ್ಬೇಕು ಅಂತ, ನಮ್ಮ ಒಂದು ಇಂದ್ರಿಯ ತೃಪ್ತಿಗೋಸ್ಕರ ನಾವು ಯಾವ ಕರ್ಮ ಮಾಡಿದ್ರು ಅದರಿಂದ ನಮಗೆ ಏನ್ ತೊಂದರೆ ಆಗುತ್ತೆ, ನಾವು ಮಾಡೋದ್ರಿಂದ ಏನು ಮಾಡಿದ್ರೆ ಏನಪ್ಪ ತೊಂದ್ರೆ, ನಾವು ಈ ಬಂಧನಗಳಲ್ಲಿ ಸಿಲ್ಕ್ಬಿಡ್ತೀವಿ, ಮತ್ತೆ ಈ ಭೌತಿಕ ಪ್ರಪಂಚದಲ್ಲಿರೋ ಬಂಧನಗಳು ಸಿಲ್ಕೊಂಡ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಕೃಷ್ಣ ಏನ್ ಹೇಳ್ತಾನೆ, ಕಾಮ್ಯ ಕರ್ಮಗಳು ಮಾಡಕ್ ಹೋಗ್ಬೇಡಿ. ಸೊ ಕಾಮ್ಯ ಕರ್ಮಗಳನ್ನ ಮಾಡ್ಬೇಡಿ ಅಂತ ಈ ಒಂದು ಇದ್ರಲ್ಲಿ ಅವನದೇ ಹೇಳೋದು. ಈ ನಿಮ್ಮ ಇಂದ್ರಿಯ ತೃಪ್ತಿಗೋಸ್ಕರ ಇರೋ ಇದನ್ನ ಮಾಡ್ಬೇಡಿ. ಹಲವಾರು ಓದಿರೋ ಜನ ಅದನ್ನೇ ಹೇಳ್ತಾರೆ ಅಂತ ಕೃಷ್ಣ ಹೇಳ್ತಿದ್ದಾನೆ. ಇದ್ರಲ್ಲಿ ಇದೇ ಹೇಳ್ತಾನೆ ಕೃಷ್ಣ.
ಸೊ 5ನೇ ಶ್ಲೋಕ. ಯಜ್ಞದಾನ ತಪಃ ಕರ್ಮ ನ ತ್ಯಾಜ್ಯಂ ಕಾರ್ಯಮೇವ ತತ್ ಯಜ್ಞೋದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಂ. ಅನುವಾದ ಓದಿ. ಯಜ್ಞ ದಾನ ತಪಸ್ಸುಗಳನ್ನು ಬಿಡಬಾರದು, ಅವುಗಳನ್ನು ಮಾಡಬೇಕು. ವಾಸ್ತವವಾಗಿ ಯಜ್ಞ ದಾನ ತಪಸ್ಸುಗಳು ಮಹಾತ್ಮರನ್ನು ಸಹ ಪರಿಶುದ್ಧಗೊಳಿಸುತ್ತದೆ. ಸೊ ಕೃಷ್ಣ ಇಲ್ಲಿ ಹೇಳ್ತಿದ್ದಾನೆ, ನೀವು ಯಜ್ಞ ದಾನ ಮತ್ತೆ ಕರ್ಮ ಇದು 3 ಬಿಡಂಗಿಲ್ಲ. ಫಸ್ಟ್ ಕೃಷ್ಣ ಏನ್ ಹೇಳ್ದ, ನಿಮಗೆ ಕಾಮ್ಯ ಕರ್ಮಗಳನ್ನ ನೀವು ಮಾಡಬಾರ್ದು. ನಿಮ್ಮ ಇಂದ್ರಿಯ ಸುಖಕ್ಕೋಸ್ಕರ ನೀವು ಯಾವ ಕೆಲಸ ಮಾಡಿದ್ರು ಅದು ನಿಮಗೆ ತೊಂದರೆ ಕೊಡುತ್ತೆ, ನೀವ್ ಅಂತದ್ ಮಾಡಕ್ ಹೋಗ್ಬೇಡಿ ಅಂತ ಕೃಷ್ಣ ಹೇಳ್ತಾನೆ. ಆಮೇಲೆ ಇವಾಗ ಏನ್ ಹೇಳ್ತಿದ್ದಾನೆ ಕೃಷ್ಣ ಅಂದ್ರೆ, 3 ವಿಭಾಗದ ಕೆಲಸಗಳು, ಯಜ್ಞ ಮತ್ತೆ ದಾನ ಮತ್ತೆ ತಪಸ್ಸು, ಇದನ್ ಮಾತ್ರ ಮಾಡ್ದಂಗಿರ್ಬೇಡಿ. ನೀವು ಅದ್ ಮಾಡಿಲ್ಲ ಅಂದ್ರೆ ನಿಮ್ಮ ಈ ಮನುಷ್ಯ ಜನ್ಮ ಸಿಕ್ಕಿ ಏನು ಪ್ರಯೋಜನ ಇಲ್ಲ. ಈಗ ಪ್ರಾಣಿಗಳಿದ್ದಾರೆ, ಅವ್ರು ಯಜ್ಞ ದಾನ ತಪಸ್ಸು ಮಾಡಲ್ಲ, ಅವ್ರಿಗೆ ಯಜ್ಞ ಅಂತಾನೂ ಇಲ್ಲ, ಯಾರಿಗ್ ದಾನ ಕೊಡ್ಬೇಕು ಅಂತಾನೂ ಇಲ್ಲ. ತಪಸ್ಸೆ ಅಂದ್ರೆ ಏನಾದ್ರೂ ಒಂದು ಒಳ್ಳೆ ಕರ್ಮ ಮಾಡ್ಬೇಕು, ಒಳ್ಳೆ ಉದ್ದೇಶದಿಂದ ದೊಡ್ಡ ಫಲ ನನ್ಗೆ ಬೇಕು, ದೇವ್ರನ್ನ ಒಲಿಸ್ಕೋಬೇಕು ಅಂತ ನಾನು ಏನಾದ್ರೂ ಒಂದು ಕಷ್ಟವಾದ ಒಂದು ವ್ರತಗಳನ್ನ ನಾನು ಮಾಡಕ್ ಹೊರಟಿದ್ದೀನಿ ಅಂದ್ರೆ ಅದು ಮನುಷ್ಯನ ಕೈಯಲ್ಲಿ ಅಷ್ಟೇ ಸಾಧ್ಯ, ಅವನಿಗೆ ಅಷ್ಟೇ ಮಾಡಕ್ಕಾಗೋದದು. ಸೊ ಇದು 3 ನಮಗೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ನಾವು ಮಾಡ್ಬೇಕು ಅನ್ನೋದನ್ನೇ ಕೃಷ್ಣ ನಮ್ಗೆ ಹೇಳ್ತಿರೋದು. ಅದು ಪ್ರಾಣಿಗಳಿಗಿರೋದಲ್ಲ. ಸೊ ಇದು ಮಾಡ್ತಿರೋದು ಯಾಕೆ, ಯಜ್ಞ ದಾನ ತಪಸ್ಸು ನಾವು ಯಾಕೆ ಮಾಡ್ತಿರೋದು, ನಮ್ಮ ಪರಿಶುದ್ಧಿಗಾಗಿ. ನಾವಿದು ಮಾಡ್ತಾ, ಈ ಯಜ್ಞ ದಾನ ತಪಸ್ಸೆಲ್ಲ ಮನುಷ್ಯನಾಗಿ ಮಾಡ್ತಾ ಇದ್ರೆ ನಮಗೆ ಒಂದು ಪರಿಶುದ್ಧಿ ನಮ್ಮ ಕರ್ಮಗಳಲ್ಲಿ ಬರುತ್ತೆ. ಯಾವ ಕೆಲಸ ಮಾಡಿದ್ರು ಅದಕ್ಕೊಂದು ಪರಿಶುದ್ಧಿ ಬರಬೇಕು ಅಂದ್ರೆ ಈ 3 ಮಾಡ್ಲೇಬೇಕು ಅಂತ ಕೃಷ್ಣ ಒತ್ತಾಯ ಪೂರ್ವಕವಾಗಿ ಹೇಳ್ತಾನೆ. ಸೊ 6ನೇ ಶ್ಲೋಕ. ಈಗ ಕೃಷ್ಣ ಹೇಳ್ತಾನೆ, ಅದನ್ನ ಇನ್ನ ಒಂದ್ ಸ್ವಲ್ಪ ಅವನು ತಿಳಿಸಿ ನಮ್ಗೆ ಹೇಳ್ತಾನೆ. ಏತಾನ್ಯಪಿ ತು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಫಲಾನಿ ಚ ಕರ್ತವ್ಯಾನೀತಿ ಮೇ ಪಾರ್ಥ ನಿಶ್ಚಿತಂ ಮತಮುತ್ತಮಂ. ಅನುವಾದ ಓದಿ. ಪಾರ್ಥನೆ, ಎಲ್ಲ ಕರ್ಮಗಳನ್ನು ಆಸಕ್ತಿ ಇಲ್ಲವೇ ಮತ್ತು ಫಲಾಪೇಕ್ಷೆ ಇಲ್ಲದೆ ಮಾಡಬೇಕು. ಅವನನ್ನು ಕರ್ತವ್ಯ ಎಂದು ಮಾಡಬೇಕು. ಇದು ನನ್ನ ಅಂತಿಮ ಅಭಿಪ್ರಾಯ. ಇಲ್ಲಿ ಕೃಷ್ಣ, ಥ್ಯಾಂಕ್ ಯು. ಸೊ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ, ಫಲಾಪೇಕ್ಷೆ ಇಲ್ದಂಗೆ ಪ್ರಾರ್ಥನೆ ಅಂದ್ರೆ ಅರ್ಜುನನೇ, ಪೃಥ ಅಂತ ಕುಂತಿದೇವಿ ಇನ್ನೊಂದು ಹೆಸರು ಪೃಥ ಅಂತ. ಪೃಥನ ಮಗನಾದ ಪ್ರಾರ್ಥನೆ ಎಲ್ಲಾ ಕರ್ಮಗಳನ್ನು ಆಸಕ್ತಿ ಇಲ್ಲದೆ ಮತ್ತು ಫಲಾಪೇಕ್ಷೆ ಇಲ್ಲದೆ. ಸೊ ನೀನ್ ಯಾವುದೇ ಕರ್ಮ ಮಾಡು, ಅದಕ್ಕೆ ಅಂಟ್ಕೊಂಬೇಡ. ನೀನು ಯಾವುದೇ ಕರ್ಮಕ್ಕೆ 3 ತರದ್ದು ಅಂದ್ರೆ ಈ ಒಂದು 3 ವಿಷಯಗಳು ಮಾತ್ರ ನೀನು ಅರ್ಥ ಮಾಡ್ಕೋ. ಯಾವ ಕೆಲಸ ಮಾಡಕ್ ಮುಂಚೆ ಇದೊಂದು ನೀನು ಕರ್ತವ್ಯ ತರ ಮಾಡ್ಬೇಕದನ್ನಷ್ಟೇ. ಅದರಿಂದ ನನಗೇನೋ ಸಿಗುತ್ತೆ ಅನ್ನೋ ಮನಸ್ಸಿಟ್ಕೊಂಡು ಮಾಡ್ಲೇಬೇಡ. ಅದ್ ನಿನ್ ಪರಿಶುದ್ಧಿಗೋಸ್ಕರ ನೀನ್ ಮಾಡ್ತಿರೋದು. ಯಾವುದೇ ಕೆಲಸ ಮಾಡ್ತಿರೋದು ನಿನಗೆ, ಅದ್ ನಿನ್ ಶರೀರ ಸಿಕ್ಕಿದೆ, ಆ ಕೆಲಸಕ್ಕೋಸ್ಕರ ನಿನ್ನನ್ನ ಆ ಶರೀರ ತಗೊಂಡಿದ್ಯಾ, ಅದ್ ನನ್ನ ಕರ್ತವ್ಯ ಅಂತ ಮಾಡ್ಬೇಕಷ್ಟೇ. ಅದ್ರಿಂದ ನಿನ್ಗೇನೋ ಫಲಾಪೇಕ್ಷೆ ಬರುತ್ತೆ ಅಂತ ತಿಳ್ಕೊಂಡು ಮಾಡ್ಲೇಬೇಡ ನೀನು. ಅದೇ ಕರ್ಮಗಳನ್ನು ಆಸಕ್ತಿ ಇಲ್ಲದೆ ಮಾಡಿ. ಆಸಕ್ತಿ ಇಲ್ಲ ಅಂದ್ರೆ ಏನೋ ಎದ್ದೊತ್ತದ್ದು ಹೆಂಗ್ ಬೇಕಾದ್ರೂ ಹಂಗ್ ಮಾಡಿ ಅಂತ ಅಲ್ಲ ಅದ್ರ ಅರ್ಥ. ಅದನ್ನ ಮನಸ್ಸಿಟ್ಟೆ ಮಾಡಿ, ಆದ್ರೆ ಅದ್ರ ಮೇಲೆ ಅನುರಾಗ ಬೆಳೆಸ್ಕೋಬೇಡಿ, ಅದ್ರ ಮೇಲೆ ಆಸಕ್ತಿ ಇಟ್ಕೋಬೇಡಿ, ಅಂಟ್ಕೋಬೇಡಿ ಅದ್ರ ಜೊತೆ. ಅದ್ ನನ್ನ ಕರ್ತವ್ಯ ಅಷ್ಟೇ, ನಾನು ಅದ್ ಮಾಡ್ತೀನಿ ಅಷ್ಟೇ. ಸೊ ಅದೊಂದು ಒಳ್ಳೆ, ಮತ್ತೆ ಅದ್ ನಮ್ಮ ಕರ್ತವ್ಯ ತರ ಮಾಡ್ಕೋಬೇಕು ಅಂತ ಕೃಷ್ಣ ಹೇಳ್ತಿದ್ದಾನೆ. ಮತ್ತೆ ಅದೇ ಹೇಳಿದ್ದು ಏನು ಅಂದ್ರೆ, ಆಸಕ್ತಿ ಇಲ್ಲದೆ ಮತ್ತು ಫಲಾಪೇಕ್ಷೆ ಇಲ್ದಂಗೆ ಮಾಡ್ಬೇಕು, ಅವನ್ನು ಕರ್ತವ್ಯ ಎಂದು ಮಾಡ್ಬೇಕು. ಈ 3 ವಿಷಯ. ಈಗ ನೋಡಿ, ನೀವು ಈ ಚಿತ್ರದಲ್ಲಿ ನೀವು ನೋಡ್ತೀರಾ, ಒಂದು ಮೇಕೆಯನ್ನ ನೀರಲ್ಲಿ ಅದು ಹೋಗ್ತಾ ಇದೆ ಕೊಚ್ಕೊಂಡು, ಅಲ್ಲಿ ಇಬ್ರು ಬಂದು ಅದನ್ನ ರಕ್ಷಣೆ ಮಾಡ್ತಿದ್ದಾರೆ. ಅವ್ರಿಗೆ ಅದರಿಂದ ಏನಾದ್ರೂ ಉಪಕಾರ ಇದೆಯಾ? ಅದನ್ನ ಮೇಕೆ ಹೋಗ್ಬೋದಾಗಿ ಸತ್ ಹೋದ್ರೆ ಅವ್ರಿಗೆ ಏನಂತೆ ಹಂಗ್ ತಿಳ್ಕೊಬೋದಲ್ಲ ಅವರು? ಇಲ್ಲ, ಅವ್ರಿಗೆ ಅದನ್ನ ಕಾಪಾಡಿದ್ರಿಂದ ಅವ್ರಿಗೆ ಪರ್ಸನಲ್ ಆಗಿ ಏನೋ ಒಂದು ಪ್ರಾಫಿಟ್ ಇಲ್ಲ ಅಂದ್ರೂ ಅವ್ರು ಅದನ್ನ ಮಾಡ್ತಾರೆ. ಏನು ಫಲಾಪೇಕ್ಷೆ ಇಲ್ದಂಗೆ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಇಂಥದೇ ಕೃಷ್ಣನಿಗೆ ಇದು. ಅದ್ ನಿಮಗೆ ಅದು ಹೆಂಗೆ ನಿಮಗೊಂದಷ್ಟು ಪುಣ್ಯ ಬರುತ್ತೆ ಅದರಿಂದ, ಅದ್ ನಿಮಗೆ ಗೊತ್ತಾಗಲ್ಲ ಅಷ್ಟೇ. ಸೊ ಯಾವುದೇ ಕೆಲಸ ಮಾಡಿ ಕರ್ತವ್ಯ ತರ ಮಾಡಿ. ನಾನೊಂದು ಮನುಷ್ಯ, ಅದೊಂದು ಜೀವಿ, ಅದಕ್ಕೆ ತನ್ನನ್ನ ರಕ್ಷಣೆ ಮಾಡ್ಕೊಳಕ್ ಆಗಲ್ಲ.
ನಾನು ಮನುಷ್ಯನಾಗ್ಬಿಟ್ಟು ಅದನ್ನ ಕಾಪಾಡ್ಕೋಬೇಕು, ನನಗೆ ಆಗಿದ್ದ ಹೆಲ್ಪ್ ಅದನ್ನ ಮಾಡಬೇಕು, ಆದ್ರೆ ನಾನು ಅದರಿಂದ ನನಗೇನು ಅಪೇಕ್ಷೆ ಇಟ್ಕೊಂಡಿಲ್ಲ. ಸೊ ಇದೊಂದು ಚಿತ್ರದಿಂದ ನಿಮ್ಗೆ ಅದೊಂದು ಅರ್ಥ ಆಗ್ಲಿ ಅಂತ ಚಿತ್ರ ಹಾಕಿದ್ದೀವಿ ಅಷ್ಟೇ. ನೆಕ್ಸ್ಟ್. ಸೊ ಇದು ನೀವು ನೋಡ್ತೀರಲ್ಲ, ನಾವು ಈ 18ನೇ ಶ್ಲೋಕ ಇದೆಲ್ಲ ಹಾಕೋದಿಕ್ ಸಮಯ ಇಲ್ಲ ಅಂತ ಹೇಳಿ ನಾವು ಅದನ್ನ ಹಂಗೆ ಹಾಕಿದೀವಿ. 18ನೇ ಅಧ್ಯಾಯದ 7, 8, 9 ಶ್ಲೋಕಗಳಲ್ಲಿ ನಾವು ಹೇಳಿದ್ವಲ್ಲ, ಇವಾಗ ತ್ಯಾಗ ಮಾಡ್ಬೇಕು. ಕೃಷ್ಣ ಹೇಳ್ದ ತ್ಯಾಗ ಮಾಡೋದು ಒಳ್ಳೇದು, ನೀವು ಫಲಾಪೇಕ್ಷೆ ಇಲ್ದಂಗೆ ಕೆಲಸ ಮಾಡಿ. ತ್ಯಾಗ ತರ ಅದು, ಫಲಾಪೇಕ್ಷೆ ಇಲ್ದಂಗೆ ಯಾವ ಕೆಲಸ ಮಾಡಿದ್ರು ತ್ಯಾಗ, ಕರ್ತವ್ಯ ತರ ಮಾಡಿದ್ರೆ ತ್ಯಾಗನೇ. ಆದ್ರೆ ಯಾವ ತ್ಯಾಗ ಅಂತ ಹೇಳಿದ ತಕ್ಷಣ ಅದು ಎಲ್ಲ ಒಳ್ಳೇದು ಅಂತ ಹೇಳ್ಕೊಳಕ್ಕಾಗಲ್ಲ. ಈಗ ನಾವು ಎಲ್ಲರೂ ಮುಂದೆ ಬರ್ಬೋದು, ನಾನು ತ್ಯಾಗ ಮಾಡ್ತಿದ್ದೀನಪ್ಪ, ಆದ್ರೆ ಕೃಷ್ಣ ಒಂದು ಮಾತು ನೋಡ್ತಾನೆ, ಯಾವ ಮನಸ್ಥಿತಿಯಲ್ಲಿ ನೀವು ಅದು ತ್ಯಾಗ ಮಾಡ್ತಿದ್ದೀರಾ. ಸೊ 7, 8, 9ರಲ್ಲಿ ನಿಮ್ಮ ನಿಗದಿತ ಕರ್ತವ್ಯಗಳು ಮತ್ತೆ ಅದರ ಕಾರಣ ಮತ್ತೆ ಗುಣಗಳು, ಯಾವ ಗುಣದ ಆಧಾರದ ಮೇಲೆ ನೀವು ಆ ತ್ಯಾಗ ಮಾಡಿದ್ದೀರಾ ಅದನ್ನ ಅವನು ಚೆಕ್ ಮಾಡ್ತಾನೆ. ಸೊ 7ನೇ ಶ್ಲೋಕದಲ್ಲಿ ತಮೋ ಗುಣದಲ್ಲಿರೋರು ಹೆಂಗೆ ತ್ಯಾಗ ಮಾಡ್ತಾರೆ ಅಂತ, ಅವ್ರ ಕಾರಣ ಏನೋ ತ್ಯಾಗಕ್ಕೆ, ಭ್ರಮೆ. ಅವರು ತ್ಯಾಗ ಅನ್ನೋ ಒಂದು ಒಳ್ಳೆ ಉದ್ದೇಶದಿಂದ ಅಲ್ಲ ಅವ್ರು ತ್ಯಾಗ ಮಾಡ್ತಿರೋದು. ಈಗ ಒಬ್ಬ ಕೆಟ್ಟ ಹವ್ಯಾಸ, ಕುಡಿತದ ಹವ್ಯಾಸದಲ್ಲಿರೋನು ಅವನ ಮನೆತನದಲ್ಲಿರೋರ್ನೆಲ್ಲ ನೋಡ್ಕೊಂಡಂಗೆ ಅವನು ಕೆಲಸ ಮಾಡ್ದಂಗೆ ಮನೇಲಿ ಕುತ್ಕೊಂಡು 3 ಹೊತ್ತು ಕುಡಿತಾ ಇದ್ರೆ ಅವನು ಒಂದು ವಿಷಯ ಮಾಡಿದಾನೆ. ಏನ್ ತ್ಯಾಗ ಮಾಡಿದಾನೆ? ಅವನ ಕೆಲಸನ ಅವನು ತ್ಯಾಗ ಮಾಡಿದಾನೆ. ಆದ್ರೆ ಅದು ಒಳ್ಳೆ ತ್ಯಾಗ ಅನ್ನೋದು ಅಲ್ಲ. ಅದು ಅವ್ನು ತಿಳ್ಕೊಂಡಿರೋದು, ನಾನು ಕೆಲಸ ಮಾಡ್ತಾ ಇದ್ದೆ, ಅವನಿಗೆ ಚಿಂತೆನೂ ಇಲ್ಲ ಬಿಡಿ, ಅವ್ನು ನೋಡ್ಕೋಬೇಕು ಅಂತ ಅವ್ನು ನಿಗದಿತ ಕರ್ತವ್ಯಗಳನ್ನೂ ಅವ್ನು ಮಾಡ್ತಿಲ್ಲ. ಸೊ ಅದೊಂದು ಭ್ರಮೆಯಿಂದ ಅವನು ಒಂದು ಭ್ರಮೆಯಲ್ಲಿದ್ದಾನೆ. ಅವನು ಯಾವುದೋ ಒಂದು ಅದು ಮಾಡ್ಬೇಕು ಇದು ಮಾಡ್ಬೇಕು ಅಂತ ಯಾವುದೋ ಅವನಿಗೆ ಇದು ಇಲ್ಲ, ಅವನಿಗೆ ಒಂದು ಜವಾಬ್ದಾರಿನೂ ಇಲ್ಲ. ಅಂತ ತ್ಯಾಗಗಳು ಅಂದ್ರೆ ಕೆಲಸ ಮಾಡ್ದಂಗೆ ಕುತ್ಕೊಂಡ್ಬಿಡೋದು, ಅಂತ ತ್ಯಾಗಗಳನ್ನ ತಮೋ ಗುಣದಲ್ಲಿ ಮಾಡುವ ತ್ಯಾಗಗಳು ಅಂತ. ಸೊ ಅದು ಒಳ್ಳೇದಲ್ಲ. ಸೊ 18ನೇ ಅಧ್ಯಾಯದ 8ನೇ ಶ್ಲೋಕದಲ್ಲಿ ಕೃಷ್ಣ ಏನ್ ಹೇಳ್ತಾನೆ, ರಜೋಗುಣದಲ್ಲಿರೋ ತ್ಯಾಗಗಳು ಹೆಂಗೆ ಅಂತ. ಕೆಲವರು ತ್ಯಾಗ ಮಾಡ್ತಾರೆ ತನ್ನ ಕೆಲಸಗಳನ್ನ, ಏನಂತ ಗೊತ್ತಾ? ಸೊ ನನಗೆ ಫ್ಯಾಮಿಲಿ ಕಷ್ಟಗಳು ಜಾಸ್ತಿ ಆಯ್ತಪ್ಪ, ನನಗೆ ನಮ್ಮ ಮನೆಯವ್ರಿಗೇನೋ ಕಾಯಿಲೆ ಬಂತು, ಇಲ್ಲ ನಮ್ಮ ತಂದೆ ತಾಯಿಗೇನೋ ಹುಷಾರಿದ್ದಂಗೆ ಆಯ್ತು, ಇಲ್ಲ ನನಗೆ ಒಂದು ಸಾಲ ಆಯ್ತು, ಮನೆ ಕಟ್ಟಿ ನನಗೆ ಸಾಲ ಆಯ್ತು, ಬೇಡಪ್ಪ ಎಲ್ಲ ಬಿಟ್ಬಿಟ್ಟು ಹೋಗ್ಬಿಡೋಣ. ಕೆಲವ್ರು ಹಂಗೆ ನೋಡಿದಿರಲ್ವ, ಎಲ್ಲ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ, ಸುದ್ದಿ ಇರಲ್ಲ ಅವ್ರದ್ದು. ಸೊ ಅದು ಅಂಥದ್ದು ಭಯದಿಂದ ಪಲಾಯನ ಮಾಡ್ಕೊಂಡ್ಬಿಡ್ತಾರೆ ತನ್ನ ಕೆಲ್ಸಗಳಿಂದ. ಮತ್ತೆ ಕಷ್ಟ ಆಗಿ ನಾನು ಮುಂದುವರ್ಸಲ್ಲ, ನನಗೆ ಕಷ್ಟಪ್ಪ, ಈ ಕೆಲಸ ಮಾಡೋಕ್ಕಾಗಲ್ಲ ನನ್ನ ಕೈಯಲ್ಲಿ ಅಂತ ಅಲ್ಲೇ ಸ್ಟಾಪ್ ಮಾಡ್ಬಿಡ್ತಾರೆ. ಆ ರೀತಿನಲ್ಲಿ ತನ್ನ ಕರ್ತವ್ಯಗಳನ್ನ ನಿಗದಿತ ಕರ್ತವ್ಯಗಳನ್ನ ಮಾಡ್ದಂಗೆ ಕೆಲ್ಸದಿಂದ ಓಡೋಗೋರ್ನ ರಾಜಸಿಕ ಗುಣದಲ್ಲಿರೋ ತ್ಯಾಗ ಅಂತ ಹೇಳ್ತಾರೆ. ಅದು ರಜೋಗುಣದಲ್ಲಿ ಮಾಡೋ ತ್ಯಾಗಗಳು. ಸೊ ಇದೆರಡೂ ಒಳ್ಳೇದಲ್ಲ. 3ನೇ ರೀತಿನಲ್ಲಿರೋ ತ್ಯಾಗ 9ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ಯಾವುದೇ ಕಷ್ಟ ಬರ್ಲಿ ನಿಮಗೆ, ಅದರಿಂದ ಎಷ್ಟೇ ತೊಂದರೆ ಆಗ್ಲಿ, ನೀವು ನಿಮ್ಮ ಕರ್ತವ್ಯದಿಂದ ಹಿಂಜರಿಯೋದೇ ಇಲ್ಲ, ನಿಗದಿತ ಕರ್ತವ್ಯವನ್ನು ಕರೆಕ್ಟಾಗಿ ಮಾಡ್ತೀರಾ. ಅದು ಮತ್ತೆ ಅದ್ರ ಫಲಾಪೇಕ್ಷೆನೂ ಇಟ್ಕೊಳಲ್ಲ. ಅದರಿಂದ ನನ್ನ ಕರ್ತವ್ಯ ತರ ನಾನು ಅದ್ ಮಾಡ್ಕೊಂತೀನಿ, ದೇವ್ರು ನನಗೆ ಫಲ ಕೊಡ್ತಾನೋ ಇಲ್ವೋ, ಅವ್ನು ನನಗೆ ಈ ಕೆಲಸದಲ್ಲಿ ನನಗೆ ಈ ಕೆಲಸ ಕೊಟ್ಟಿದ್ದಾನೆ, ನಾನು ಇದು ಮಾಡ್ತೀನಿ, ಆದ್ರೆ ಫಲಾಪೇಕ್ಷೆ ಏನಿಲ್ಲ, ಅವ್ನು ಏನ್ ಕೊಡ್ತಾನೋ ಅದು ಸತ್ವಗುಣದಲ್ಲಿರೋ ತ್ಯಾಗ ಅಂತ ಹೇಳ್ತಾರೆ. ಸೊ ಅದು ಉತ್ತಮವಾದ ತ್ಯಾಗ, ನಾನು ಮಾಡ್ತೀನಿ ಅಂತ ಅವ್ರು ಮುಂದುವರ್ಸ್ಕೊಂಡು ಹೋಗ್ತಾರೆ ಅದು. ಸೊ ನೆಕ್ಸ್ಟ್, ಸೊ ಅದು ಐಹಿಕ ತ್ಯಾಗ ತೃಪ್ತಿಗಾಗಿ ಮಾಡುವ ಕರ್ಮವನ್ನು ಬಿಡಬೇಕು ಅಂತ ಕೃಷ್ಣ ಹೇಳ್ತಿದ್ದಾನೆ. ಆಮೇಲೆ ಮುಂದೆ ನೋಡೋಣ, 13ನೇ ಶ್ಲೋಕದಲ್ಲಿ ಕೃಷ್ಣ ಇದೊಂದು ಮಾತುಗಳು ಒಂದು ವಿವರಣೆ ಅವನು ಕೊಡ್ತಿದ್ದಾನೆ. 5 ಅಂಶಗಳು ಬೇಕು. ನಾವು ಯಾವುದೇ ಒಂದು ಕ್ರಿಯೆ, ಒಂದು ಕೆಲಸ ನಡಿಬೇಕು ಅಂದ್ರೆ, 13ನೇ ಶ್ಲೋಕದಲ್ಲಿ ನಾವು ಇನ್ನು 13ನೇ ಶ್ಲೋಕಕ್ಕೆ ಹೋಗ್ತಿದೀವಿ. ಯಾವುದೇ ಒಂದು ಕೆಲಸ ನಡಿಬೇಕು, ಒಂದು ಕ್ರಿಯೆ ನಡಿಬೇಕು ಅಂದ್ರೆ ಈ 5 ಒಂದು ಅಂಶಗಳು ಇರಲೇಬೇಕು ಅಂತ. ಯಾವ್ದದು? ಕ್ರಿಯೆಯ ಸ್ಥಳ, ಮತ್ತೆ 2ನೇದು ಕರ್ತ, ಮತ್ತೆ 3ನೇದು ಇಂದ್ರಿಯಗಳು, 4ನೇದು ವಿವಿಧ ಪ್ರಯತ್ನಗಳು, 5ನೇದು ಪರಮಾತ್ಮ. ಕ್ರಿಯೆಗಳ ಸ್ಥಳ ಅಂದ್ರೆ ಏನು? ಕ್ರಿಯೆಯ ಸ್ಥಳ, ಈಗ ನಾನಿಲ್ಲಿ ಕುತ್ಕೊಂಡಿದ್ದೀನಿ, ಲ್ಯಾಪ್ಟಾಪ್ ಇದೆ, ಇದೊಂದು ಸ್ಥಳ. ನನಗೆ ಯಾವುದೇ ಕೆಲಸ ಮಾಡಬೇಕು ಅಂದ್ರೆ ನನಗೊಂದು ಕೆಲಸ ಬೇಕು, ಒಂದು ಜಾಗ ಬೇಕಲ್ವಾ, ಅದನ್ನ ಸ್ಥಳ. ಯಾವುದೇ ಒಂದು ಕೆಲಸ ಕ್ರಿಯೆ ಆಗ್ಬೇಕು ಅಂದ್ರೆ ಕೃಷ್ಣ ಹೇಳ್ತಾನೆ ಇದೊಂದು 5 ಇರಲೇಬೇಕು, ಮಸ್ಟ್. ಸೊ ಅದು ಸ್ಥಳ. ನಾನಿವ್ರು ಓಡಾಡ್ಕೊಂಡು ಪಾಠ ಮಾಡೋಕ್ಕಾಗಲ್ಲ ಅಲ್ವಾ, ಐ ಕೆನಾಟ್ ಟೇಕ್ ದ ಕ್ಲಾಸ್, ಹಿಂಗೆ ಓಡಾಡ್ತಾ ತಗೊಳಕ್ಕಾಗಲ್ಲ. ಸೊ ನನಗೊಂದು ಸ್ಥಳ ಬೇಕು. ಅದು
ಎರಡನೇದು ಕರ್ತ. ಕರ್ತ ಅಂದ್ರೆ ನಾವೇ, ಅಂದ್ರೆ ಜೀವಾತ್ಮ. ಯಾವುದೇ ಕೆಲಸ ನಾವು ಒಂದು ಸ್ಥಳದಲ್ಲಿ ಮಾಡ್ಬೇಕು ಅಂದ್ರೆ ನಮ್ಮದು ಒಂದು ಇಚ್ಛೆ ಇರಬೇಕು. ಅದು ಆತ್ಮ ಅಂದ್ರೆ ಕರ್ತ ಅಂತ. ಮಾಡುವವನ್ನ ಕರ್ತ ಅಂತ ಹೇಳ್ತಾರೆ. ಕೆಲಸ ಮಾಡುವವನ್ನ, ಅದೇ ಇಚ್ಛೆ ತೋರಿಸೋವನ್ನ ಕರ್ತ. ಮೂರನೇದು, ಆ ಕೆಲಸ ನಡಿಬೇಕು ಅಂದ್ರೆ ನಿಮ್ಮ ಇಂದ್ರಿಯಗಳು, ನಿಮ್ಮ ಕಣ್ಣು, ಮೂಗು, ಕೈ, ಕಾಲು, ಅವ್ರ ಸಹಾಯ ಬೇಕೇ ಬೇಕು. ಅವರು ನಿಮ್ಮ ಭೌತಿಕ ಪ್ರಕೃತಿ ಅನ್ನೋದು ನಿಮಗೆ ಅದಕ್ಕೆ ಅನುಗುಣವಾಗಿ ನಿಮ್ಮನ್ನ ಸಹಾಯ ಮಾಡಿ ನಿಮ್ಮ ಇಂದ್ರಿಯಗಳು ವರ್ಕ್ ಮಾಡಿದ್ರಷ್ಟೇ ನಿಮಗೆ ಆ ಕೆಲಸ ಆಗೋದು. ನಾಲ್ಕನೇದು, ನಿಮ್ಮ ಪ್ರಯತ್ನ ಇರಬೇಕು. ಇಚ್ಛೆ ಇದ್ರೆ ಸಾಲದು, ನಿಮ್ಮ ಪ್ರಯತ್ನ ಬೇಕು. ಅದಕ್ಕೆ ಯಾವುದೇ ಕೆಲಸ ನಡಿಬೇಕು ಅಂದ್ರೆ ಎಲ್ಲ ಲ್ಯಾಪ್ಟಾಪ್ ಎಲ್ಲ ಇದೆ, ಇದು ಎಲ್ಲ ಇದೆ, ನಾನು ಕನೆಕ್ಷನ್ ಕೊಡಬೇಕು, ಆಮೇಲೆ ಸ್ಟಾರ್ಟ್ ಮಾಡ್ಬೇಕು. ಝೂಮ್ ಕಾಲ್ ಸ್ಟಾರ್ಟ್ ಮಾಡಿಲ್ದಂಗೆ ಕುತ್ಕೊಂಡ್ರೆ ಎಲ್ಲ ಇದ್ದು ಏನೂ ಪ್ರಯೋಜನ ಇಲ್ಲ. ಸೊ ಅದು ವಿವಿಧ ಪ್ರಯತ್ನ, ನಮ್ಮದು ಒಂದು ಪ್ರಯತ್ನ ಇರಬೇಕು. ಇದೆಲ್ಲ ಇದ್ರೂನು ಒಂದು ಅಕ್ಷರ ನನ್ನ ಬಾಯಿಂದ ಬರಲ್ಲ. ಯಾರ ಅನುಮತಿ ಇಲ್ದಂಗೆ, ಯಾರ ಅನುಗ್ರಹ ಇಲ್ದಂಗೆ ನಾನೊಂದು ಮಾತು ಇಲ್ಲ ಆಡಕ್ಕಾಗಲ್ಲ. ಇದೆಲ್ಲ ಪಡಿಸಿದ್ರು ಒಂದು ಪ್ರಮುಖವಾದ ಒಂದು ಅಂಶ ಇದೆ, ಅದು ಪರಮಾತ್ಮನ ಅನುಗ್ರಹ. ಯಾವುದೇ ಕೆಲಸ ನೀವು ಮಾಡಬೇಕು ಅಂದ್ರೆ ನಿಮಗೆ ಏನೇನಿದ್ರು, ನೀವೇನೇ ಶತ ಪ್ರಯತ್ನ ಮಾಡಿದ್ರು ಒಂದು ಕೆಲಸ ಮುಂದೆ ನಿಮ್ಮ ನಡಿಬೇಕು ಅಂದ್ರೆ ಪರಮಾತ್ಮನ ಅನುಗ್ರಹ ಇರಲೇಬೇಕು. ಸೊ ಐದನೇದು ಅದು ಇಂಪಾರ್ಟೆಂಟ್ ಇದು. ಸೊ ಯಾವುದೇ ಕ್ರಿಯೆ ನಡಿಬೇಕು ಅಂದ್ರೆ ಇದಿಷ್ಟು ಇರಬೇಕು ಅಂತ. ಸೊ ಇದು ನೀವು ಮತ್ತೆ ನಾವು ನೋಡ್ತಿರೋದು 18ನೇ ಅಧ್ಯಾಯದಲ್ಲಿ ಒಂದು 6 ಒಂದು ಈ ಅಂಶಗಳು ಹೆಂಗೆ ಈ ಸತ್ವ ಮತ್ತೆ ರಜೋ ತಮೋ ಗುಣಗಳಿಂದ ಇವರು ಎಲ್ಲ ಪ್ರಭಾವಗಳಿಗೆ ಒಳಗಾಗ್ತಾರೆ ಅಂತ. ನಿಮ್ಮ ಜ್ಞಾನ, ನಿಮ್ಮ ಕರ್ಮ, ನಿಮ್ಮ ಕರ್ತೃ ಅಂದ್ರೆ ಮಾಡೋನು, ಮತ್ತೆ ನಿಮ್ಮ ತಿಳುವಳಿಕೆ, ಅದು ಕೂಡ ಈ 3 ಗುಣಗಳು. ಎಷ್ಟು ಈ 3 ಗುಣಗಳು ನಮ್ಮ ಜೀವನದಲ್ಲಿ ನಮ್ಮನ್ನ ಒಂದು ಎಷ್ಟು ಪ್ರಭಾವ ಬೀರ್ತವೆ ಇವು ಅಂದ್ರೆ, ಇವು ಇಲ್ದಂಗೆ ಒಂದು ಕೆಲಸ ನಡೆಯಲ್ಲ. ಸೊ ನಾವ್ ಈ ಕ್ಲಾಸ್ಗಳು, ಈ ಭಗವದ್ಗೀತೆ, ವೇದಶಾಸ್ತ್ರಗಳನ್ನ ಯಾಕೆ ನಾವು ಓದ್ತಿರೋದು ಅಂದ್ರೆ ಈ 3 ಗುಣಗಳನ್ನು ದಾಟಿ ನಾವು ಶುದ್ಧ ಸತ್ವಕ್ಕೆ ಹೋಗ್ಬೇಕು ಅನ್ನೋದೇ ನಮ್ದು. ಸೊ ಯಾವ ಗುಣಗಳನ್ನ, ಸತ್ವ, ರಜಸ್ಸು, ತಮಸ್ಸು, ಈ 3ರಲ್ಲೇ ನಡಿಬೇಕು ನಮ್ಮ ಜೀವನ. ಇದನ್ನ ದಾಟಿ ಮುಂದಕ್ಕೆ ಹೋಗ್ಬೇಕು ನಾವು. ಅದಕ್ಕೆ ಈ ಜ್ಞಾನ ಪಡ್ಕೊಂತಿರೋದು. ಸೊ ನಾವು ನೋಡೋಣ, ಮೊದಲನೇ ಇದು ಜ್ಞಾನದಲ್ಲಿ, ಜ್ಞಾನ ಅನ್ನೋದು ನಮ್ಮ ಹತ್ರ ಇದ್ರೆ ಅದು ಬೇಕಾದ್ರೆ ಸತ್ವದಲ್ಲೂ ಇರ್ಬೋದು, ರಜದಲ್ಲೂ ಇರ್ಬೋದು, ತಮಸ್ಸಲ್ಲೂ ಇರ್ಬೋದು. ಸೊ ಅದು ನಾವು ನೋಡ್ಕೊಳ್ಳೋಣ ಯಾವುದು ಅಂತ. ಸೊ ನೀವಿದು 3 ಶ್ಲೋಕ ಓದಿದ್ರೆ ಅದ್ರ ಜ್ಞಾನದ ಈ 3 ಐಹಿಕ ಪ್ರಕೃತಿಯ 3 ಬೇರೆ ಬೇರೆ ಗುಣಗಳಿಗೆ ಅನುಗುಣವಾಗಿ ನಿಮ್ ಜ್ಞಾನ ಹೆಂಗ್ ವರ್ಕ್ ಆಗುತ್ತೆ ಅನ್ನೋದು ನೋಡೋಣ. ನಿಮ್ ತಲೆನಲ್ಲಿರೋ ಜ್ಞಾನ ನಿಮ್ಗೊಂದು ಜ್ಞಾನ ಕೊಟ್ರೆ ಹೆಂಗೆ ಅದು ಅದು ಡಿಪೆಂಡ್ ಆಗೋದೇ ನೀವೆಂತ ಪರ್ಸನ್. ನೀವು ಸತ್ವ ಪರ್ಸನ, ನೀವು ರಜಸಿಕರ ಪರ್ಸನ, ಆದ್ರೂ ನೀವು ತಾಮಸಿಕ ಮನುಷ್ಯನ ಅಂತ ನಿಮ್ಗೆ ಇದರಿಂದಾನೇ ಗೊತ್ತಾಗ್ಬಿಡುತ್ತೆ. ಇದರಿಂದ ಒಂದು ಸೆಲ್ಫ್ ಚೆಕ್ ಸಿಗುತ್ತೆ ನಿಮಗೆ. ಸೊ ಇದು 3 ನೀವು ಅನುವಾದ ಓದಿದ್ರೆ ನಮಗೊಂದು ಸ್ವಲ್ಪ ಅರ್ಥ ಗೊತ್ತಾಗುತ್ತೆ ಬೇಗ. ಸೊ ಪ್ಲೀಸ್ ಓದಿ ಯಾರಾದ್ರು. 3 ಐಹಿಕ ಪ್ರಕೃತಿಯ ಮೂರು ಬೇರೆ ಬೇರೆ ಗುಣಗಳಿವೆ, ಅನುಗುಣವಾಗಿ ಜ್ಞಾನ. ಭಗವದ್ಗೀತೆ 18.20 ಜೀವಿಗಳಲ್ಲಿ ಅಸಂಖ್ಯಾತ ರೂಪಗಳು, ಆದರೂ ಅವೆಲ್ಲವುಗಳಲ್ಲಿ ಒಂದೇ ಅಭಿನ್ನ ಆಧ್ಯಾತ್ಮಿಕ ಸ್ವಭಾವವನ್ನು ಕಾಣಿಸಬಲ್ಲ ಜ್ಞಾನವೆಂದರೆ ಸಾತ್ವಿಕ ಎಂದು ನೀನು ಅರ್ಥ ಮಾಡಿಕೊಳ್ಳಬೇಕು. ಸೊ ಸೊ 20ನೇ ಶ್ಲೋಕದಲ್ಲಿ ಜ್ಞಾನ ನಿಮ್ದು ಹೆಂಗೆ ಈ 3 ಗುಣಗಳಿಗೂ ಅನುಗುಣವಾಗಿದೆ ಅಂತ. ನಿಮ್ಮ ಜ್ಞಾನ ಸತ್ವಗುಣದಲ್ಲಿದೆ ಅಂದ್ರೆ, ನೀವು ಸತ್ವಗುಣದಲ್ಲಿರೋ ಒಬ್ಬ ಹೆಂಗೆ ಅಂದ್ರೆ ಅವನು ಎಲ್ಲಾ ಜೀವಿಗಳಲ್ಲೂ ಪರಮಾತ್ಮನ್ ನೋಡ್ತಾನೆ. ಅವನು ವ್ಯತ್ಯಾಸ ನೋಡಲ್ಲ. ನಿಮ್ಮ ದೇಹ, ಅದೇನು ಹೇಳ್ತಾರ, ದೇಹನ, ನಿಮ್ಮ ಭೌತಿಕ ಶರೀರ ನೋಡಿ ನಿಮ್ಮನ್ನ ಬೇರೆ ಮಾಡಿ ನೋಡಲ್ಲ ಅವನಿಗೆ ನೀವು ಆನೆನೇ ಆಗ್ಲಿ, ಚಿರತೆನೇ ಆಗಿರ್ಲಿ,
ಒಂದು ಸೊಳ್ಳೆನೇ ಆಗಿರ್ಲಿ, ಎಲ್ಲದರಲ್ಲೂ ಅವನು ಆತ್ಮನ್ ನೋಡ್ತಾನೆ. ಎಲ್ಲದರಲ್ಲೂ ಒಂದೇ ತರ. ಈ 8.5 ಮಿಲಿಯನ್ ಸ್ಪೀಶೀಸ್ ಇದೆ ಅಂತ ಹೇಳಿದ್ರೆ ಎಲ್ಲಾದ್ರಲ್ಲೂ ಒಂದೇ ತರದ ಸಮಾನವಾದ ಭಾವನೆ ನೋಡ್ತಾನೆ. ಈ ಸತ್ವಗುಣದಲ್ಲಿರೋ ಜ್ಞಾನಿ ಯಾವಾಗ್ಲೂ ಹಿಂಗೆ ಇರ್ತಾನೆ. ಅವನು ಎಲ್ಲ ಜೀವಿಗಳಲ್ಲೂ ಒಂದು ವ್ಯತ್ಯಾಸ ನೋಡಲ್ಲ, ಎಲ್ಲದರಲ್ಲೂ ಒಂದು ಒಂದು ಸಮಾನತೆ ನೋಡ್ತಾನೆ. ಅವನು ವ್ಯತ್ಯಾಸ ನೋಡಲ್ಲ. ಅವನಿಗೆ ಎಲ್ಲದರಲ್ಲೂ ಒಂಥರ ಖುಷಿ, ಎಲ್ಲದರಲ್ಲೂ ಮೇಲೆ ಆಸೆ, ಎಲ್ಲದ್ರ ಮೇಲೂ ಗೌರವ ಇರುತ್ತೆ ಅವನಿಗೆ. ಸೊ ಅದು ಒಳ್ಳೆ ಗುಣ. ಅದು ಸತ್ವಗುಣದಲ್ಲಿರೋರ್ಗೆ ಈ ಜ್ಞಾನ ಇರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಈ ಜ್ಞಾನ ಸತ್ವಗುಣದಲ್ಲಿರೋ ಜ್ಞಾನ. ಆಮೇಲೆ ಇವಾಗ ನೋಡಿದ್ರೆ ರಾಜಸಿಕ ಗುಣದಲ್ಲಿರೋ ಜ್ಞಾನ ಹೆಂಗಿರುತ್ತೆ ಅಂತ ಓದಿ, ದಯವಿಟ್ಟು ಓದಿ. ಯಾವ ಜ್ಞಾನದ ಕಾರಣದಿಂದ ಪ್ರತಿಯೊಂದು ಬೇರೆ ದೇಹದಲ್ಲಿಯೂ ಬೇರೆ ಬಗೆಯ ಜೀವಿಯನ್ನು ಮನುಷ್ಯನು ಕಾಣುತ್ತಾನೋ ಆ ಜ್ಞಾನವು ರಾಜಸ ಎಂದು ಹೇಳಿ. ಸೊ ಇದರಲ್ಲಿ ಈ ಜ್ಞಾನ ಇರೋರು ಹೆಂಗೆ ಅಂದ್ರೆ ಅವರು ದೇಹ ನೋಡ್ತಾರೆ. ಅಂದ್ರೆ ಅವರಿಗೆ ಆತ್ಮಜ್ಞಾನ ಕಮ್ಮಿ. ಸೊ ಎಲ್ಲ ದೇಹದ ಭೌತಿಕವಾದ ಈ ಪಂಚಭೂತ ಶರೀರನೇ ಅವರಿಗೆಲ್ಲ ಅವರು ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋದು ಅದಕ್ಕೆ. ಸೊ ಒಂದು ಬೇರೆ ನನ್ನ ಮನೆಯವರು, ಅವ್ರು ಬೇರೆ ಮನೆಯವರು, ಇಲ್ಲ ಅದು ಬೇರೆ ರಾಜ್ಯ, ಇದು ನನ್ನ ರಾಜ್ಯ, ಹಂಗೆ ಅವರೆಲ್ಲ ಭೌತಿಕವಾಗಿ ಹೊರಗಡೆ ಒಂದು ಶರೀರ ನೋಡಿ, ಇಲ್ಲ ಭೌತಿಕ ಪ್ರಪಂಚದಲ್ಲಿ ಅದೇನು ಹೇಳ್ತಾರೆ ದೇಹಾತ್ಮ ಬುದ್ಧಿ ಅಂತ ಹೇಳ್ತಾರಲ್ವಾ, ಅವರಿಗೆ ಅದೊಂದು ವ್ಯತ್ಯಾಸ ನೋಡ್ತಾರೆ. ಆತ್ಮೀಯವಾಗಿ ಏನು ನೋಡಲ್ಲ, ಅವರೆಲ್ಲ ತನ್ನಿಗೆ ಯೂಸ್ ಆಗುವಂಥದ್ದನ್ನೇ ನೋಡ್ತಾರೆ. ಸೊ ಅದು ಬಹಳ ವ್ಯತ್ಯಾಸ ನೋಡ್ತಾರೆ. ಅವ್ರು ಎಲ್ಲರನ್ನೂ ಒಂದೇ ತರ ನೋಡಕ್ಕಾಗಲ್ಲ ಅವರಿಗೆ. ಸೊ ಅದು 21ನೇ ಶ್ಲೋಕ. 22ನೇ ಶ್ಲೋಕ ಪ್ರಭು ಓದಿ. ಯಾವ ಜ್ಞಾನದಿಂದ ಸತ್ಯದ ತಿಳುವಳಿಕೆ ಇಲ್ಲದೆ ಒಂದು ಬಗೆಯ ಕರ್ಮವೇ ಸರ್ವಸ್ವ ಎಂದು ಭಾವಿಸುತ್ತೇವೆಯೋ ಆ ಜ್ಞಾನವು ಅಲ್ಪವಾದದ್ದೋ ಅದು ತಾಮಸ ಗುಣದಲ್ಲಿ ಇದೆ ಎಂದು ಹೇಳುತ್ತಾರೆ. ಹೌದು. ಸೊ ಇದು ಅವ್ರಿಗೇನು ಜ್ಞಾನನೂ ಇಲ್ಲ, ಅವ್ರಿಗೆ ಬೇರೆದು ನಮ್ದು ಅಂತಾನೆ ವ್ಯತ್ಯಾಸನೂ ಇಲ್ಲ. ಅವರಿಗೆ ಸತ್ಯದ ಕಡೆ ಹೋಗ್ಬೇಕು ಒಂದು ಕತ್ಲಲ್ಲೇ ಇರ್ತಾರೆ ಅವರು. ಅವ್ರಿಗೆ ಏನದು ಅಂದ್ರೆ ಏನಾದ್ರು ಕತ್ಲೆಯಲ್ಲೇ ಇರ್ತಾರೆ. ಅವ್ರಿಗೆ ಯಾರು ವ್ಯತ್ಯಾಸನೂ ಇಲ್ಲ. ಅವ್ರಾಯ್ತು ಅವ್ರ ಪಾಡಾಯ್ತು ಅಷ್ಟೇ. ಅವ್ರಿಗೇನು ಅದು ಅರ್ಥ ಮಾಡ್ಕೊಳೋ ಒಂದಿಲ್ಲ, ಒಂಥರ ಸೋಮಾರಿಗಳು ಅಂತ ಹೇಳ್ತಾರೆ. ಅದು 22ನೇ ಶ್ಲೋಕದಲ್ಲಿ ತಮೋ ಗುಣದಲ್ಲಿರೋರು ಜ್ಞಾನದ ಬಗ್ಗೆ ಹೇಳ್ತಿರೋದು. ಅವ್ರಿಗೆ ಯಾವ ಕೆಲಸ ಮಾಡಕ್ಕೂ ಇಂಟ್ರೆಸ್ಟ್ ಇರಲ್ಲ, ಅದು ಅಂತ ಜ್ಞಾನದಲ್ಲಿರೋರು. ಸೊ ನಾವು ಈಗ ನೋಡೋಣ ಕರ್ಮ. ಸೊ ಕರ್ಮನೂ ಅಷ್ಟೇ ಈ 3 ಗುಣಗಳಿಗೂ ಅನ್ವಯ ಆಗುತ್ತೆ. ನೀವು ಮಾಡೋ ಕರ್ಮ ಎಂಥದ್ದು ಅಂತ. ನೀವು ಮಾಡೋ ಕರ್ಮದಿಂದಾನೇ ಗೊತ್ತಾಗುತ್ತೆ ನಮ್ಗೆ ನೀವು ಯಾವ ಗುಣದಲ್ಲಿರೋ ಜನ ಅಂತ. ನಮಗೆ ಕ್ಲೀನಾಗಿ ಕೃಷ್ಣ ಅದನ್ನ ಒಂದು ಹೇಳ್ಕೊಡ್ತಿದ್ದಾನೆ. ಸೊ 23, 24, 25 ಅಂದ್ರೆ ಸತ್ವಗುಣದಲ್ಲಿರೋ ಕರ್ಮ, 24ನೇದು ರಜೋಗುಣದಲ್ಲಿರೋ ಕರ್ಮ, 25ನೇದು ತಾಮಸಿಕ ಕರ್ಮಗಳು. ಸೊ ಓದಿ ಪ್ರಭು, ಯಾರಾದ್ರೂ ಓದ್ಬೋದು. ನಿಯತವಾಗಿ ಯಾವ ಮೋಹವಿಲ್ಲದೆ, ರಾಗ ದ್ವೇಷಗಳಿಲ್ಲದೆ ಮತ್ತು ಕರ್ಮ ಫಲ ಅಪೇಕ್ಷೆ ಇಲ್ಲದೆ ಮಾಡಿದ ಕರ್ಮವನ್ನು ಸಾತ್ವಿಕ ಎಂದು ಹೇಳಲಾಗುತ್ತದೆ. ಓಕೆ, ಸೊ ಥ್ಯಾಂಕ್ ಯು. ಸೊ ಇದೇನು ಹೇಳ್ತಿದ್ದಾರೆ ಅಂದ್ರೆ ಈ ಕರ್ಮದಲ್ಲಿ, ಈ ಸತ್ವದಲ್ಲಿ ಕರ್ಮ ಮಾಡೋರು ಹೆಂಗೆ ಅಂದ್ರೆ ಅವ್ರು ನಿಯಮಿತವಾಗಿ ಕರ್ಮ ಮಾಡ್ತಾರೆ. ಒಳ್ಳೆ ಧರ್ಮಕ್ಕೆ ಅನುಗುಣವಾಗಿರೋ ಕರ್ಮನೇ ಮಾಡ್ತಾರೆ. ಮತ್ತೆ ಯಾವುದೇ ಕೆಲಸ ಇರಲಿ ಅವ್ರು ನಿಯಮಿತವಾಗಿ ಆ ಕರ್ತವ್ಯ ಅವ್ರದ್ದು ಏನಿದೆಯೋ ನಿಗದಿತ ಕರ್ತವ್ಯನ ಕರೆಕ್ಟಾಗಿ ಮಾಡ್ತಾ ಇರ್ತಾರೆ. ಅವರು ಇವತ್ತು ನನಗೆ ಅದರಿಂದ ಲಾಭ ಬರಲಿಲ್ಲ, ನಾನು ಇವತ್ತು ಮಾಡಲ್ಲ, ನನ್ಗೆ ಇವತ್ತು ಇಂಟ್ರೆಸ್ಟ್ ಇಲ್ಲ, ನಾಳೆ ಮಾಡ್ತೀನಿ, ಅದಿಲ್ಲ. ಅವ್ರ ದಿನ ಅವ್ರಿಗೆ ಏನ್ ನಿಗದಿತ ಕರ್ತವ್ಯ ಇರ್ತಾರೆ ಆ ಕರ್ಮವನ್ನು ಅವ್ರು ಮಾಡೇ ಮಾಡ್ತಾರೆ. ಮತ್ತೆ ನಿಯಮಿತವಾಗಿ ಕರ್ತವ್ಯ ತರ ಫಲಾಪೇಕ್ಷೆ ಇಲ್ದಂಗೆ ಮಾಡ್ತಾರೆ. ಮತ್ತೆ ರಾಗದ್ವೇಷ ಎಲ್ಲ ಇರಲ್ಲ ಅವ್ರಿಗೆ. ಇದು ಕೆಟ್ಟದು, ಇದು ಮಾಡಬಾರ್ದು, ಅದು ಒಳ್ಳೇದು ಇಲ್ಲ. ಅವರಿಗೆ ಗೊತ್ತಿರುತ್ತೆ ಈ ಕರ್ತವ್ಯ ನನಗೆ ಕೊಟ್ಟಿದ್ದಾರೆ ಅಂದ್ರೆ ನನ್ಗೆ ಇವತ್ತು ಹಿಡಿಸ್ಲಿಲ್ಲ ಆ ಕೆಲಸ ಮಾಡಕ್ಕೆ, ಇವತ್ತು ನನ್ ಮೂಡಿಲ್ಲ, ನಾನು ಮಾಡಲ್ಲ, ನಾಳೆ ನನಗೆ ಮೂಡ್ ಬಂದಾಗ ನಾನು ಮಾಡ್ತೀನಿ, ಹಂಗಿಲ್ಲ. ಅವ್ರದ್ದು ಯಾವ ತರದ ತೊಂದರೆಗಳನ್ನು ಅವ್ರ ಕರ್ಮಕ್ಕೆ ಅಡ್ಡಿಯಾಗಿ ಅವ್ರು ತಿಳ್ಕೊಳಲ್ಲ. ಸೊ ಅನಾಸಕ್ತಿಯಿಂದಾನೇ ಮಾಡ್ತಾರೆ. 24. ಆದರೆ ತನ್ನ ಕಾಮನೆಗಳ ತೃಪ್ತಿಯನ್ನು ಬಯಸುವ ಮನುಷ್ಯನು ಮಾಡಿದ ಮತ್ತು ಮಿಥ್ಯಾಂಕಾರದಿಂದ ಮಾಡಿದ ಕರ್ಮವನ್ನು ರಾಜಸ ಕರ್ಮ ಎಂದು ಕರೆಯುತ್ತಾರೆ.
ಸೊ ಇಲ್ಲಿ ಈ ತಮೋಗುಣದ ಈ ರಜಸ್ಸು ಗುಣದಲ್ಲಿರೋರು ಹೆಂಗೆ ಅಂದ್ರೆ ಅವರು ನನಗೆ ಈ ಕೆಲಸದಿಂದ ಏನಾದ್ರೂ ಉಪಯೋಗ ಇದೆಯಾ, ಇದು ನನಗೆ ಏನಾದ್ರೂ ಬರುತ್ತಾ, ಈಗ ನಾನು ಭಗವದ್ಗೀತೆ ಕ್ಲಾಸಿಗೆ ಕೂತಿದ್ದೀನಿ, ನನಗೆ ಇದರಿಂದ ಏನಾದ್ರೂ ಒಂದು ಹೆಸರು ಇಲ್ಲ ದುಡ್ಡು ಇಲ್ಲ ನನಗೆ ಇದರಿಂದ ಏನಾದ್ರೂ ಉಪಯೋಗ ಇದೆಯಾ ಅಂದ್ರೆ ನಾನು ಬಂದು ಕುತ್ಕೊಳ್ತೀನಿ, ಇಲ್ಲಾಂದ್ರೆ ಈ ಕೆಲ್ಸಕ್ಕೆ ನಾನು ಹೊರಟು ಬರೋದೇ ಇಲ್ಲ ಅಂತ 24ನೇ 25ನೇ ಶ್ಲೋಕ ಹೇಳಿ. ಮಾಯಾವಶನಾಗಿ ಧರ್ಮ ಗ್ರಂಥಗಳನ್ನು ಅಲಕ್ಷಿಸಿ ಮುಂದಿನ ಬಂಧನಗಳನ್ನಾಗಲಿ ಹಿಂಸೆಯನ್ನಾಗಲಿ ಇತರರಿಗೆ ಉಂಟಾಗುವ ಯಾತನೆಯನ್ನಾಗಲಿ ಲಕ್ಷಿಸದೆ ಮಾಡಿದ ಕರ್ಮವನ್ನು ತಾಮಸ ಕರ್ಮ ಎಂದು ಕರೆಯುತ್ತಾರೆ. ಹೌದು, ತಾಮಸ ಕರ್ಮ ಅಂದ್ರೆ ಇವ್ರೇನು ನನಗೆ ಬೇಕಾದಂಗೆ ನಾನು ಕೆಲಸ ಮಾಡ್ತೀನಿ ಅಷ್ಟೇ, ನನಗೆ ಧರ್ಮಶಾಸ್ತ್ರಗಳು ಏನು ಇಲ್ಲ ಅವನಿಗೆ, ಇದ್ ಮಾಡಬಾರ್ದಾ ಅದೇ ಮಾಡ್ತಾನೆ ಅವನು, ಯಾವ್ದು ಮಾಡಬಾರ್ದು, ಈಗ ಈ ಕೆಟ್ಟ ಹವ್ಯಾಸ ಇದೆ ಮಾಡಬಾರ್ದು ಅನ್ನೋದು ಇಲ್ಲ, ಅವನು ಅದನ್ನೇ ಮಾಡ್ತಾನೆ. ಮತ್ತೆ ಗ್ರಂಥಗಳಲ್ಲಿ ಪುರಾಣಗಳಲ್ಲಿ ಇಲ್ಲ ಶಾಸ್ತ್ರಗಳಲ್ಲಿ ಏನ್ ಹೇಳ್ತಾರೆ ಅದಕ್ಕೆ ಆಪೋಸಿಟ್ ಆಗೇ ಕೆಲಸ ಮಾಡ್ತಾನೆ. ಮತ್ತೆ ಅದೇ ನನಗೇನ್ ಇಷ್ಟ ಬಂದಿದ್ದು ಅದು ಕೆಟ್ಟದೇ ಇರಲಿ ನಾನು ಅದು ಮಾಡೇ ಮಾಡ್ತೀನಿ, ಅದು ತಾಮಸಿಕ ಗುಣದಲ್ಲಿರೋ ಸ್ವಲ್ಪ ಬೇಗ ಹೋಗೋಣ ನಾವು. ನೆಕ್ಸ್ಟ್ ಕರ್ತೃನು 3 ತರದ ಜನ ಇರ್ತಾರೆ. ಕರ್ತೃ ಅಂದ್ರೆ ಅದ್ ಮಾಡೋನು ಹೆಂಗಿರ್ತಾನೆ, ಈ 3 ಗುಣಗಳಲ್ಲೇ ಇರ್ತಾನೆ ಕರ್ತೃನು ಕೂಡ. ಕರ್ತೃ ಅಂದ್ರೆ ಆ ಕೆಲಸ ಮಾಡೋನು ಅಂತ. ಭೌತಿಕ ಪ್ರಕೃತಿಯ ಗುಣಗಳ ಆಧಾರದ ಮೇಲೆ 3 ರೀತಿಯ ಕರ್ತೃಗಳು. ಬೇಗ ಹೋಗ್ಬಿಡಿ. ಐಹಿಕ ಪ್ರಕೃತಿಯ ಗುಣಗಳ ಸಂಘವಿಲ್ಲದೆ, ದುರಹಂಕಾರವಿಲ್ಲದೆ, ಜಯಾಪಜಯಗಳಲ್ಲಿ ವಿಚಲಿತನಾಗದೆ, ದೃಢ ನಿಶ್ಚಯ ಮತ್ತು ಉತ್ಸಾಹದಿಂದ ತನ್ನ ಕರ್ತವ್ಯವನ್ನು ಮಾಡುವವನು ಸಾತ್ವಿಕ ಕರ್ತ ಎಂದು ಹೇಳಲಾಗುತ್ತದೆ. ಈ ಸಾತ್ವಿಕ ಕರ್ತೃ ಹೆಂಗಿರ್ತಾನೆ, ನೀವು ಇದಕ್ಕೆ ಈ ಒಂದು ಗ್ರೂಪಿಗೆ ಬಿದ್ರೆ ಯಾವಾಗ್ಲೂ ಉತ್ಸಾಹದಿಂದಾನೇ ಯಾವ ಕೆಲ್ಸಾನು ಮಾಡ್ತೀರಾ, ಉತ್ಸಾಹದಿಂದಾನೇ ಮಾಡ್ತೀರಾ. ಪುಣ್ಯ ಪಾಪ ಅದರಿಂದ ಪುಣ್ಯ ಬರುತ್ತಾ ಪಾಪ ಬರುತ್ತೋ ಇಲ್ಲ, ನಾನು ದೇವರು ನನಗೆ ಈ ಕೆಲಸ ಕೊಟ್ಟಿದ್ದಾನೆ ನಾನು ಅದ್ ಮಾಡ್ತೀನಿ, ಜಯಾಪಜಯ ಅವನಿಗದೇನು ತೊಂದ್ರೆನೇ ಇಲ್ಲ. ಅದು ಅವನು ಮಾಡೇ ಮಾಡ್ತಾನೆ ಅನ್ನೋದು. ದುರಹಂಕಾರ ಇಲ್ದಂಗೆ ಮಾಡ್ತಾನೆ ಅಂತ. ದುರಹಂಕಾರ ಒಂದಿರಲ್ಲ ಅವನಿಗೆ ಯಾವ ಕೆಲಸ ಮಾಡುವಾಗ್ಲೂ, ಅದು ಮೊದಲನೇದು. ರಾಜಸಿಕ ಗುಣಗಳು. ಕರ್ಮ ಮತ್ತು ಕರ್ಮ ಫಲಗಳಿಗೆ ಅಂಟಿಕೊಂಡು ಆ ಫಲಗಳನ್ನು ಸವಿಯಲು ಬಯಸುವವನು ಲೋಭಿ, ಸದಾ ಅಸೂಯಪರ, ಕೊಳಕ, ಸುಖ ದುಃಖಗಳಿಂದ ವಿಚಲಿತನಾಗುವವನು. ಇಂತಹ ಮನುಷ್ಯನು ರಾಜಸ ಸ್ವಭಾವದವನು ಎಂದು ಹೇಳುತ್ತಾರೆ. ಇದು ರಾಜಸಿಕ ಗುಣದಲ್ಲಿ ಕೆಲಸ ಮಾಡೋನು ಹೆಂಗಿರುತ್ತೆ ಅಂದ್ರೆ ಅವನು ಯಾವಾಗ್ಲೂ ಲೋಭಿ. ನಾನು ಹೇಳಿದ್ನಲ್ಲ, ಏನಾದ್ರೂ ನನಗದ್ರಿಂದ ಬರುತ್ತಾ ಚೆನ್ನಾಗಿ, ಏನಾದ್ರೂ ವಾಪಸ್ ಏನಾದ್ರೂ ಚೆನ್ನಾಗಿ ನನಗೆ ಅದರಿಂದ ಪ್ರಾಫಿಟ್ ಇದ್ರಷ್ಟೇ ನಾನು ಮಾಡ್ತೀನಿ, ಲಾಭ ಅಲ್ಲ. ಮತ್ತೆ ಅದು ಸಿಕ್ಕಿಲ್ಲ ಅಂದ್ರೆ ಅವನಿಗೆ ದುಃಖನೂ ಕೂಡ ಆಗುತ್ತೆ, ಯಾಕಂದ್ರೆ ಅವನು ತುಂಬಾ ಅಪೇಕ್ಷೆ ಇಟ್ಕೊಂಡಿರ್ತಾನೆ, ಸಿಕ್ಕಿಲ್ಲ ಅಂದ್ರೆ ಕುಗ್ಗಿ ಹೋಗ್ತಾನೆ. ಮತ್ತೆ ಅದೇ ಯಾವ್ದಾದ್ರು ಕೆಟ್ಟ ಕೆಲಸಕ್ಕೆ, ಈಗ ಅದು ಲಾಭ ಆಗುತ್ತೆ ಅಂದ್ರೆ ಕೆಟ್ಟ ಕೆಲಸ ಮಾಡಕ್ಕೂ ಕೆಲವೊಂದ್ ಟೈಮ್ ಹಿಂದೆ ಮುಂದೆ ನೋಡಲ್ಲ ಅವನು. ಧರ್ಮಗ್ರಂಥಗಳ ಆದೇಶಗಳಿಗೆ ವಿರುದ್ಧವಾಗಿಯೇ ಯಾವಾಗಲೂ ಕೆಲಸ ಮಾಡುವವನು ಪ್ರಾಪಂಚಿಕ ಮನೋಧರ್ಮದವನು, ಹಠಮಾರಿಯು, ಮೋಸ ಮಾಡುವವನು, ಇತರರಿಗೆ ಅವಮಾನ ಮಾಡುವುದರಲ್ಲಿ ನಿಪುಣನು, ಸೋಮಾರಿಯು, ಸದಾ ವಿಷಾದದಲ್ಲಿರುವವನು, ಮಾಡಬೇಕಾದ ಕೆಲಸವನ್ನು ಮುಂದಕ್ಕೆ ಹಾಕುವವನು ಆದ ಕರ್ತನನ್ನು ತಾಮಸ ಗುಣದ ಕರ್ತನೆನ್ನುತ್ತಾರೆ. ಇದೇನ್ ಜಾಸ್ತಿ ಎಕ್ಸ್ಪ್ಲೈನ್ ಮಾಡೋದು ಬೇಡ, ನಿಮಗೆ ಗೊತ್ತಿರ್ಬೇಕು. ಇದು ಸೋಮಾರಿಗಳ ಕ್ಯಾಟಗರಿ. ಪ್ಲಸ್ ಬೇರೆಯವರಿಗೆ ಯಾವಾಗ್ಲೂ ಬೇರೆಯವ್ರನ್ನ ಟೀಕೆ ಮಾಡೋದು, ಅವ್ರು ಕೆಲಸ ಮಾಡಲ್ಲ ಆದ್ರೆ ಕೆಲವ್ರು ನೋಡ್ತಿರಲ್ವ, ಅವ್ರು ಕೆಲಸ ಮಾಡಲ್ಲ ಆದ್ರೆ ಬೇರೆಯವ್ರ ಕೆಲಸಗಳ ಬಗ್ಗೆ ಅವರು ಒಂದು ಇದು ಮೇಸ್ತ್ರಿ ತರ ಬಂದು ನೀವ್ ಹಿಂಗ್ ಮಾಡ್ತಿದ್ದೀರಾ ಹಂಗ್ ಮಾಡ್ತೀರಾ ಮತ್ತೆ ಗೇಲಿ ಮಾಡೋದು, ಅವ್ರನ್ನ ಹೀಯಾಳ್ಸೋದು, ಅದು ಮಾಡೋದು ಅವ್ರ ಕೆಲಸ ಅಷ್ಟೇ. ಅದ್ರಲ್ಲಿ ಅವ್ರು ಖುಷಿ ಪಡ್ತಾರೆ. ಮತ್ತೆ ಬೇರೆಯವ್ರಿಗೆ ಮರ್ಯಾದೆ ಕೊಡ್ದಂಗಿರೋದು ಸೋಮಾರಿ ಕೆಲಸ. ಧರ್ಮ ಗ್ರಂಥಗಳಿಗೆ ಆಪೋಸಿಟ್ ಆಗಿ ಕೆಲಸ ಮಾಡೋದು, ಅದಕ್ಕೆ ಅನುಗುಣವಾಗಿ ಯಾವ ಕೆಲಸನೂ ಅವ್ರು ಮಾಡಲ್ಲ. ತಿಳುವಳಿಕೆ, ನಮ್ಮ ತಿಳುವಳಿಕೆಯನ್ನು ಕೂಡ ಜ್ಞಾನ ಇದ್ರೆ ಸಾಲದು, ಅದು ನಾವು ತಿಳುವಳಿಕೆಯಿಂದ ಯಾವ್ದು ಮಾಡ್ಬೇಕು ಯಾವ್ದು ಮಾಡಬಾರ್ದು ಅನ್ನೋದೊಂದು ನಮಗೊಂದು ಪ್ರಜ್ಞೆ ಇರುತ್ತಲ್ಲ, ಅದನ್ನ ತಿಳುವಳಿಕೆ ಅಂತ. ಅದು 3 ಕ್ಯಾಟಗರಿಯಲ್ಲಿದೆ. ಫಸ್ಟ್ 30ನೇ ಶ್ಲೋಕದಲ್ಲಿ ಓದಿಬೇಕು. ಪ್ರಾರ್ಥನೆ ಏನನ್ನು ಮಾಡಲೇಬೇಕು ಮತ್ತು ಏನನ್ನು ಮಾಡಬಾರದು, ಯಾವುದಕ್ಕೆ ಭಯಪಡಬೇಕು ಮತ್ತು ಯಾವುದಕ್ಕೆ ಭಯಪಡಬಾರದು, ಯಾವುದು ಬಂಧಿಸುತ್ತದೆ ಮತ್ತು ಯಾವುದು ಬಿಡುಗಡೆ ಮಾಡುತ್ತದೆ ಎನ್ನುವುದನ್ನು ತಿಳಿಸಿಕೊಡುವ ಬುದ್ಧಿಯು ಸಾತ್ವಿಕ ಗುಣದಲ್ಲಿದೆ. ಅದೇ ಯಾವ್ದು ಬಂಧಿಸುತ್ತೆ, ಯಾವ್ದು ನಂದು ಶ್ರೇಯಸ್ಸಿಗೆ ಒಳ್ಳೇದು, ನಮ್ ಈ ಒಂದು ಮನುಷ್ಯ ಜನ್ಮ ತಗೊಂಡ್ ಬಂದಿದೀವಿ, ಯಾವ ಕೆಲಸ ಮಾಡಿದ್ರೆ ನಾನಿಲ್ಲಿ ಬಂಧನದಲ್ಲಿ ಒಳಗಾಗ್ತೀನಿ, ಯಾವ ಕೆಲಸ ಮಾಡಿದ್ರೆ ನಾನು ಹೊರಗೆ ಹೋಗ್ಬೋದು ನಾನು ಅಂತ ಅವನಿಗೆ ಚೆನ್ನಾಗಿ ತಿಳುವಳಿಕೆ ಇರುತ್ತೆ. ಅವನ ಅಂತ ಕೆಲಸಗಳನ್ನ ಆರಿಸ್ಕೊಂಡು ಅವನು ಅದರಲ್ಲೇ ಇರ್ತಾನೆ. ಪ್ರಾರ್ಥನೆ ದಮಧರ್ಮಗಳ ನಡುವೆ ಮಾಡಬಹುದಾದ ಮತ್ತು ಮಾಡಬಾರದ ಕಾರ್ಯಗಳ ನಡುವೆ ವ್ಯತ್ಯಾಸವನ್ನು ಗ್ರಹಿಸಿದ ಬುದ್ಧಿಯು ರಾಜಸ ಗುಣದಲ್ಲಿದೆ.
ಸೊ ಇವನಿಗೆ ಎರಡು ರೀತಿ ಮನಸ್ಸಿರುತ್ತೆ ಯಾವಾಗ್ಲೂ. ಇದು ಧರ್ಮನೋ ಅದು ಅಧರ್ಮನೋ, ಅದ್ ನಡುವೆ ಯಾವ್ದು ಮಾಡ್ಬೇಕು ಅಂತ ಅವನಿಗೆ ಗೊಂದಲ ಇರುತ್ತೆ. ಯಾವ್ದು ಅವನಿಗೆ ಅವನಿಗೆ ಏನಾದ್ರೂ ಅದ್ರಲ್ಲಿ ಸಿಗುತ್ತೆ ಅನ್ನೋದ್ರ ಮೇಲೆ ಅವನಿಗೆ ಜಾಸ್ತಿ ಇಂಟ್ರೆಸ್ಟ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ರಾಜಸಿಕದವ್ರು ಯಾವಾಗ್ಲೂ ಗೊಂದಲದಲ್ಲಿ ಇರ್ತಾರೆ ಸ್ವಲ್ಪ. ಪ್ರಾರ್ಥನೆ ಮಾಯೆ ಮತ್ತು ಕತ್ತಲುಗಳ ಪ್ರಭಾವದಿಂದ ಅಧರ್ಮವನ್ನು ಧರ್ಮವೆಂದು, ಧರ್ಮವನ್ನು ಅಧರ್ಮವೆಂದು ತಿಳಿಯುವ ಬುದ್ಧಿಯು ತಾಮಸಿಕವಾದದ್ದು. ಹೌದು, ಇವನು ಕತ್ಲೆಯಲ್ಲೇ ಇರ್ತಾನೆ. ಇವನು ಅಜ್ಞಾನಿ, ಇವನು ತಾಮಸಿಕ ಗುಣದಲ್ಲಿರುವವನು. ಅವನು ಅದೇ ಹೇಳಿದ್ನಲ್ವಾ, ಯಾವ್ದು ಮಾಡಬಾರ್ದು ಅದನ್ನೇ ಮಾಡ್ತಾನೆ ಅವನು. ಸೊ ಅದು ಒಂದು ಸೊ ಇದನ್ನ ಕೊಟ್ಟಿದ್ದಾರೆ, ನೀರು ತೋರಿಸಿದ್ದಾರೆ. ಆಮೇಲೆ ಬೇರೆ ಬೇರೆ ಕುಡಿಬಾರ್ದನ್ನೇನೋ ಅದನ್ನು ತೋರಿಸಿದ್ದಾರೆ. ಸತ್ವಗುಣದಲ್ಲಿರೋನು ಏನಿಲ್ಲ, ನೀವು ತಿಳುವಳಿಕೆ ಅನ್ನೋ ತಕ್ಷಣ ಅವನು ಹೋಗಿ ಎಳ್ನೀರು ಕುಡಿತಾನೆ. ಈಗ ತಾಮಸಿಕ ಗುಣದವನು ಏನೋ ಒಂದು ನೋಡಲ್ಲ, ಅವನು ಹೋಗಿ ಅದ್ರಲ್ಲಿರೋ ಕೆಟ್ಟು ಪಾನೀಯವನ್ನೇ ಕುಡಿತಾನೆ ಅವನು. ಆದ್ರೆ ಈ ರಾಜಸಿಕ ಗುಣದಲ್ಲಿರೋನ್ಗೆ ಅವನು ತಿಳ್ಕೊಂತಾನೆ, ಯಾವ್ದಪ್ಪ ನನಗೆ ಒಳ್ಳೇದು, ಇದು ಕುಡಿಬೇಕಾ ಎಳ್ನೀರು ಕುಡಿಬೇಕಾ, ಎಳ್ನೀರು ಯಾವ್ದು ರೇಟ್ ಜಾಸ್ತಿ, ಇದು ಕಡಿಮೆ ಆದ್ರೆ ಯಾವ್ದು ಒಳ್ಳೇದೋ ಕೆಟ್ಟದೋ ಗೊತ್ತಿಲ್ಲ, ಅವನಿಗೆ ಎರಡೂ ಬೇಕು, ಯಾವ್ದು ಕುಡಿಬೇಕು ಅಂತ ಗೊತ್ತಾಗಲ್ಲ. ಅದು ಅಂತ ತಿಳುವಳಿಕೆ ಅವನು. ಸೊ ಹಂಗೆ ಅದು ರಾಜಸಿಕ ಗುಣದವನು. ಸೊ ದೃಢ ಸಂಕಲ್ಪ ಅದು 3 ತರ ಇರುತ್ತೆ. ದೃಢ ಸಂಕಲ್ಪ ಒಬ್ರೊಬ್ರು ತಗೊಂತಾರಲ್ವಾ, ನಾನು ಇದು ಮಾಡೇ ಮಾಡ್ತೀನಿ ಅಂತ, ಅದನ್ನು 3 ವಿಂಗಡಣೆ ಮಾಡಿದ್ದಾರೆ ಅವರು. ಪ್ರಾರ್ಥನೆ ಮುರಿಯಲಾಗದ ಸಂಕಲ್ಪ, ಒಂದೇ ಸಮನೆ ನಡೆಸುವ ಯೋಗಾಭ್ಯಾಸವು, ಎತ್ತಿ ಹಿಡಿಯುವ ಸಂಕಲ್ಪ, ಹೀಗೆ ಮನಸ್ಸು, ಪ್ರಾಣ ಮತ್ತು ಇಂದ್ರಿಯಗಳ ಕರ್ಮಗಳನ್ನು ನಿಯಂತ್ರಿಸುವ ಸಂಕಲ್ಪ. ಇಂತಹ ಸಂಕಲ್ಪವು ಸಾತ್ವಿಕವಾದದ್ದು. ಹೌದು. ಸೊ ಇದ್ರಲ್ಲಿ ಏನಂದ್ರೆ, ನೀವೊಂದು ಸಂಕಲ್ಪ ತಗೊಂಡ್ರೆ, ದೃಢ ಸಂಕಲ್ಪ ತಗೊಂಡ್ರೆ ಇದು ಒಳ್ಳೇದಕ್ಕೆ. ಅವರು ಕಷ್ಟಪಡ್ತಾರೆ, ಬೆಳಗ್ಗೆ ಎದ್ದೊಳ್ಬೇಕು, ದೇವ್ರ ಕೆಲ್ಸಗಳು ಮಾಡ್ಬೇಕು, ನನಗೇನೇನ್ ಜವಾಬ್ದಾರಿ ಇದೆ ಅದ್ ನಾನು ಮಾಡ್ಬೇಕು. ಸೊ ಅದ್ರಲ್ಲಿ ಬಹಳ ದೃಢ ಸಂಕಲ್ಪ ಅವ್ರಿಗೆ. ಈಗ ಪ್ರಭುಪಾದರಿಗೆ ಅವರು ಈ ದೃಢ ಸಂಕಲ್ಪ, ಈ ಸತ್ವಗುಣದಲ್ಲಿ, ಅವರು ಶುದ್ಧ ಸತ್ವದಲ್ಲೇ ಇದ್ದವರು, ಅವ್ರಿಗೆ ತುಂಬಾ ಕಷ್ಟ ಇತ್ತು. ಆದ್ರೆ ಅವ್ರಿಗೆ ಗುರುಗಳೇನೋ ಹೇಳಿದ್ರು, ಭಗವದ್ಗೀತೆ ಪ್ರವಚನ ಮಾಡ್ಬೇಕು, ಎಲ್ಲರಿಗೂ ಕೊಡ್ಬೇಕು. ಅದು ಇಲ್ಲಿನವ್ರಿಗೆ ಅದು ಕೇಳೋ ಇಂಟ್ರೆಸ್ಟ್ ಇರ್ಲಿಲ್ಲ. ಅವರು ಹೊರ ದೇಶಕ್ಕೆ 70ನೇ ವಯಸ್ಸಿಗೆ ಹೋಗಿ ಬಂದ್ರು. ಸೊ ಅದು ದೃಢ ಸಂಕಲ್ಪ, ನಾವು ಎಷ್ಟೇ ಕಷ್ಟ ಆದ್ರೂ ನಾನು ಮಾಡ್ತೀನಿ, ನಮ್ ಗುರುಗಳ ಆಜ್ಞೆ ಅದು ಅಂತ. ಅದು ಆ ಒಂದು ಇದರಲ್ಲಿ ಗ್ರೂಪಲ್ಲಿ ಬರುತ್ತೆ. ಆಮೇಲೆ ಅರ್ಜುನನೇ, ಧರ್ಮದಲ್ಲಿ, ಆರ್ಥಿಕ ಬೆಳವಣಿಗೆಯಲ್ಲಿ ಮತ್ತು ಇಂದ್ರಿಯ ಭೋಗದಲ್ಲಿ ಕರ್ಮಫಲಕ್ಕೆ ಬಲವಾಗಿ ಅಂಟಿಕೊಂಡಿರುವ ದೃಢ ಸಂಕಲ್ಪವು ರಾಜಸವಾದದ್ದು. ಸೊ ಇಲ್ಲಿ ರಾಜಸವಾದವರು ದೃಢ ಸಂಕಲ್ಪ ಯಾವ್ದಕ್ ತಗೊಂತಾರೆ, ನನಗೇನಾದ್ರೂ ಖುಷಿ ಕೊಡುತ್ತಾ, ನನ್ನ ಇಂದ್ರಿಯಗಳಿಗೆ ಏನಾದ್ರೂ ಚೆನ್ನಾಗಿ ಎಂಜಾಯ್ ಮಾಡುವಂಥದ್ದು ಇದೆಯಾ ಅಂತದ್ರಲ್ಲಿ ದೃಢ ಸಂಕಲ್ಪದಿಂದ ಮುಂದೆ ಹೋಗ್ತಾರೆ ಅವರು, ಅದ್ ಮಾಡೇ ಮಾಡ್ತಾರೆ ಅವರು. ಅದು ಪ್ರಾರ್ಥನೆ ಕನಸು ಕಾಣುವುದು, ಭಯ, ಶೋಕ, ವಿಷಾದ ಮತ್ತು ಮಾಯೆ ಇವುಗಳಾಚೆ ಹೋಗಲಾರದ ಮೂರ್ಖ ಸಂಕಲ್ಪವು ತಾಮಸಿಕವಾದದ್ದು. ಸೊ ಇವ್ರು ಜಾಸ್ತಿ ಹೊತ್ತು ನಿದ್ರೆ ಮಾಡ್ತಾರೆ. ಈ 10 ಜನ ಅವ್ರಿಗೆ ಮನೆಯವ್ರು ಹೇಳ್ತಾರೆ, ಇದ್ ಮಾಡ್ಬಿಡಪ್ಪ ತಪ್ಪು ಅಂತ ಹೇಳಿದ್ರೆ, ಇಲ್ಲ ನಾನು ಹಿಂಗೆ ಬದುಕ್ತೀನಿ, ಪ್ರಾಣಿಗಳ ತರಾನೇ ಬದುಕ್ತೀನಿ. ಅದೇ ನಾನು ಹೇಳಿದ ಸೋಮಾರಿಗಳು, ನಿದ್ದೆ ಅದರಲ್ಲೇ ಇರ್ತಾರೆ. ನಾನು ಇದು ಮಾಡೇ ಮಾಡ್ತೀನಿ ಅಷ್ಟೇ, ಈ ಕೆಟ್ಟ ಕೆಲಸ ನಾನು ನೋಡಲ್ಲ, ನಾನು ಕೆಟ್ಟದಾದ್ರೂ ನಾನು ಇದನ್ನೇ ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ ಅವ್ರು ಬಹಳ ಹಠಮಾರಿಗಳು ಕೂಡ. ಅದು ಮತ್ತೆ ಇದು ಒಂದು ತುಂಬಾ ನೋಡ್ಬೇಕಾಗಿರೋದನ್ನ ಸಂತೋಷ, ಅದು 3 ತರದ ಸಂತೋಷ ಇದೆ ಅಂತ ಕೃಷ್ಣ ಹೇಳ್ತಿದ್ದಾನೆ. ಸೊ ಅದು ನಾವ್ ಇದುವರೆಗೂ ನಮ್ಗೆ ಅದು ಅನ್ಸಿರಲ್ಲ ಅಲ್ವಾ, ಸಂತೋಷನೂ 3 ತರದ್ದಿರುತ್ತಾ, 3 ಗುಣಗಳಲ್ಲಿರುತ್ತಾ ಅಂತ. ಹೌದು, ಸಂತೋಷನೂ 3 ಗುಣಗಳಲ್ಲಿರುತ್ತೆ. ಯಾವುದು ಪ್ರಾರಂಭದಲ್ಲಿ ವಿಷದಂತಿದ್ದು ಕಡೆಗೆ ಅಮೃತದಂತೆ ಆಗುತ್ತದೆಯೋ, ಯಾವುದು ಆತ್ಮ ಸಾಕ್ಷಾರದ ಹಂತಕ್ಕೆ ಜಾಗೃತಗೊಳಿಸುವುದೆಯೋ ಅದನ್ನು ಸಾತ್ವಿಕ ಸುಖ ಎಂದು ಕರೆಯುತ್ತಾರೆ. ಹೌದು. ಸೊ ಇದು ಈ ಸಂತೋಷ ಅನ್ನೋದು ಮೊದ್ಲು ಕಹಿ ತರ ಅನ್ಸುತ್ತೆ. ಅಂದ್ರೆ ಬೆಳಗ್ಗೆ ಎದ್ದೊಳೋದು, ಈಗ ಮಕ್ಕಳಿಗೆ ಬೆಳಗ್ಗೆ ಎದ್ದು ಓದ್ಬೇಕು ನಾವು, ಬೆಳಗ್ಗೆ ಎದ್ದು ಬೇಗ ಓದಿದ್ರೆ ಎಕ್ಸಾಮಿಗೆ ಒಳ್ಳೆ ಮಾರ್ಕ್ಸ್ ಬರುತ್ತೆ ಅಂದ್ರೆ, ಅದು ಅವ್ರು ಎದ್ಬಿಟ್ಟು ಓದಿದ್ರೆ ಅದು ಅವ್ರು ಸತ್ವಗುಣದಲ್ಲಿದ್ದಾರೆ ಅಂತ ಅರ್ಥ. ಅಂದ್ರೆ ಅವ್ರಿಗೆ ಗೊತ್ತು ಯಾವ್ದು ಕಹಿನೇ, ಅದು ಕಷ್ಟ ಅವ್ರಿಗೆ, ಫಸ್ಟ್ ಸ್ಟಾರ್ಟ್ ಮಾಡುವಾಗ ಕಷ್ಟನೇ, ಆದ್ರೆ ಅದು ಅವರು ಒಳ್ಳೇದೇ ಅವ್ರಿಗೆ ಲಾಸ್ಟಿಗೆ ಆಗೋದಕ್ಕೆ ಅದರಿಂದ. ಸೊ ಅದಕ್ಕೆ ಸುಖನೇ ಸಿಗುತ್ತೆ, ಸಂತೋಷನೇ ಬರುತ್ತೆ ಅವ್ರಿಗೆ. ಸೊ ಅದು ಸತ್ವಗುಣದಲ್ಲಿ ಫಸ್ಟ್ ಕಹಿ ತರ ಅನ್ಸುತ್ತೆ. ವ್ರತ ಮಾಡೋದು, ಇಲ್ಲ ದೇವ್ರ ಪೂಜೆ ಮಾಡ್ಬೋದು, ದೇವ್ರಿಗೋಸ್ಕರ ಬೆಳಗ್ಗೆ ಎದ್ದು ಇದು ಮಾಡೋದು, ಇಲ್ಲಾಂದ್ರೆ ಈ ಪ್ರವಚನ ಮಾಡ್ಬೇಕು ನಾವು ಅಂದ್ರೆ ನಾವು ತುಂಬಾ ಕಷ್ಟ ಪಡ್ಬೇಕು, ಹಂಗೆ ಸುಮ್ನೆ ಮಾಡಕ್ಕಾಗಲ್ಲ. ಸೊ ಇದಕ್ಕೆಲ್ಲ, ಆದ್ರೆ ಇದು ಬರೋ ಒಂದು ಖುಷಿ ಅನ್ನೋದು ನಮ್ಗೆ ಇದು ಆಧ್ಯಾತ್ಮಿಕವಾದ ಖುಷಿ. ಇಲ್ಲಿ ಭೌತಿಕವಾಗಿರೋ ಇದು ಕೂಡ ಅಲ್ಲ, ಇದು ಶುದ್ಧ ಸತ್ವದಲ್ಲಿ. ಸೊ ಅಂತ ಖುಷಿನೇ ಬೇರೆ, ಅದು ಪರ್ಮನೆಂಟ್ ಕೂಡ, ಟೆಂಪರರಿ ಅಲ್ಲ ಅದು. ಅಂತ ಖುಷಿ ಇವತ್ತು ಹೋಗುತ್ತೆ ನಾಳೆ ಬರುತ್ತೆ ಅಂತಲ್ಲ, ಅದು ಸಿಕ್ಕಿದ್ರೆ ಮಾತ್ರ ಅಂತ ಖುಷಿಗಳು ಅಂತ ಹೇಳ್ತಾರೆ. ಸ್ವಲ್ಪ ಕಹಿ ಇರುತ್ತೆ ಮೊದಲು, ಆಮೇಲೆ ಸ್ವೀಟ್ ಆಗಿರುತ್ತೆ ಅಂತ.
ಒಂದು ಬಗೆಯ ಸುಖವು ಇಂದ್ರಿಯಗಳು ತಮ್ಮ ವಸ್ತುವಿನೊಡನೆ ಸಂಪರ್ಕ ಪಡೆಯುವುದರಿಂದ ಉಂಟಾಗುತ್ತದೆ. ಇದು ಪ್ರಾರಂಭದಲ್ಲಿ ಅಮೃತದಂತಿದ್ದು ಕಡೆಗೆ ವಿಷವಾಗುತ್ತದೆ. ಇದು ರಾಜಸ ಗುಣದ ಸುಖ ಎಂದು ಹೇಳಲಾಗುತ್ತದೆ. ಸೊ ಇದು ರಾಜಸಿಕ ಗುಣದಲ್ಲಿರೋ ಸುಖ. ಮೊದಲು ಮಾಡುವಾಗ ಬಹಳ ಖುಷಿಯಿಂದ ಸ್ಟಾರ್ಟ್ ಮಾಡ್ತೀವಿ, ಅದು ಅದ್ರ ಲಾಸ್ಟಿಗೆ ಅದ್ ನಮ್ಮನ್ನ ತೊಂದರೆದಲ್ಲೇ ಸಿಗಾಕ್ಸ್ಕೊಳುತ್ತೆ. ಈಗ ನೀವೊಂದು ಚಿಪ್ಸ್ ತಿಂತೀರಾ ಅಂತ ತಿಳ್ಕೊಳ್ಳಿ, ಹೊರಗಡೆಯಿಂದ ತಗೊಂಬಂದು ಒಂದು ಬ್ಯಾಗ್ ಫುಲ್ ಕುತ್ಕೊಂಡು ಟಿವಿ ನೋಡ್ಕೊಂತ ತಿಂದ್ರಿ, ಅದು ಬಹಳ ರುಚಿ, ತುಂಬಾ ಖುಷಿ ಅಲ್ವಾ ನಮ್ಗೆ ತಿನ್ನೋದು. ಟಿವಿ ನೋಡೋದು ಅಂದ್ರೆ ಖುಷಿ. ಅವೆಲ್ಲ ನಾವು ತಿಂದು ಮುಗಿಸಿದ್ಮೇಲೆ ಅಷ್ಟು ಪ್ಯಾಕೆಟ್ ತಿನ್ನುವಾಗ ಗೊತ್ತೇ ಆಗಲ್ಲ ನಮ್ಗೆ, ಅಷ್ಟು ಖುಷಿಯಾಗಿರುತ್ತೆ ನಮಗೆ ಮನಸ್ಸಿಗೆ. ಲಾಸ್ಟಿಗೆ ಏನಾಗುತ್ತೆ, ಅದು ನಮಗೆ ದುಃಖ ಕೊಡುತ್ತೆ, ಇಲ್ಲ ಹೊಟ್ಟೆ ಕೆಡುತ್ತೆ, ಇಲ್ಲ ನಮ್ಗೆ ಹೊಟ್ಟೆ ನಮ್ಮ ಶರೀರಕ್ಕೆ ಅದು ತೊಂದರೆ ಕೊಡುತ್ತೆ. ಸೊ ಅದು ಅಂತ ಖುಷಿಗಳು ರಾಜಸಿಕ ಖುಷಿಗಳು ಅಂತ ಹೇಳ್ತಾರೆ. ಅಂದ್ರೆ ಮೊದಲು ಬಹಳ ಖುಷಿಯಾಗಿ ಸ್ಟಾರ್ಟ್ ಮಾಡ್ತೀವಿ, ಆದ್ರೆ ಅದು ಎಂಡ್ ಆಗೋದು ದುಃಖದಲ್ಲೇ. ಸೊ ಹಂಗೆ, ಸೊ ಅದು ಅಂಥದ್ದು ಖುಷಿಗಳು ಹೇಳ್ತಿದ್ದಾರೆ. ಆತ್ಮ ಸಾಕ್ಷಾತ್ಕಾರಕ್ಕೆ ಕುರುಡಾದ, ಮೊದಲಿನಿಂದ ಕಡೆಯವರೆಗೂ ಭ್ರಾಂತಿಯೇ ಆದ ಸೋಮಾರಿತನ ಮತ್ತು ಮಾಯೆಯಿಂದ ಉದ್ಭವವಾಗುವ ಸುಖವನ್ನು ತಾಮಸಿಕ ಎಂದು ಹೇಳುತ್ತಾರೆ. ಸೊ ಇದು ನಿಮಗೆ ಎಂತ ಖುಷಿ ಇದು ಅಂದ್ರೆ, ಖುಷಿ ಅಂತ ಹೇಳಕ್ಕೆ ಆಗಲ್ಲ. ಸ್ಟಾರ್ಟ್ ಮಾಡುವಾಗ್ಲೇ ದುಃಖನೇ ಅದು. ನಾವು ಅದೊಂದು ಈ ಒಂದು ಕೆಲಸ ನಾವು ಮಾಡಿದ್ರೆ ನಮಗೆ ದುಃಖನೇ ಅದು ಸ್ಟಾರ್ಟಿಂಗು, ಎಂಡಿಂಗ್ ಅಲ್ಲೂ ದುಃಖನೇ ಅದು. ಈಗ ನಾವು ಹೊಗೆ ಹವ್ಯಾಸ ಮಾಡ್ಕೊಂಡು, ಈಗ ಸ್ಮೋಕಿಂಗ್ ಅಭ್ಯಾಸ ಮಾಡ್ಕೊಂಡಿರೋರು ಸ್ಟಾರ್ಟ್ ಮಾಡುವಾಗ ಅವ್ರು ಕೆಮ್ಮುತ್ತೆ, ತುಂಬಾ ಕೆಮ್ತಾರವ್ರು. ಇಲ್ಲ ಕೆಟ್ಟ ಹವ್ಯಾಸ ಮಾಡೋರು, ಅದು ಫಸ್ಟ್ ಅದ್ರ ರುಚಿ ಬಹಳ ಕೆಟ್ಟದದು, ಅದು ಸೇವನೆ ಮಾಡಕ್ಕೆ ಆಗಲ್ಲ. ಆದ್ರೆ ಅವ್ರು ಅದು ಸೇವನೆ, ಯಾಕಂದ್ರೆ ಸುತ್ತ ಇರೋರು, ಅವ್ರ ಜೊತೆ ಇರೋರು ಅವ್ರಿಗೆ ಹುಮ್ಮಸ್ ಕೊಡ್ತಾರೆ, ಒಳ್ಳೇದದು ನೀನದು ಯೂಸ್ ಮಾಡು ಅಂತ. ಅದು ಕುಡ್ದಾದ್ಮೇಲೆ ಇಲ್ಲ ಅದು ಸೇವನೆ ಮಾಡಾದ್ಮೇಲೆ ಅವ್ರಿಗೆ ಅವ್ರ ಲೈಫ್ ತುಂಬಾ ಕಷ್ಟದಲ್ಲಾಗುತ್ತೆ. ಸೊ ಅವ್ರಿಗೆ ಲಂಗ್ ಕ್ಯಾನ್ಸರು ಇಲ್ಲ ಅದು ಎಂತ ಕಾಯಿಲೆಗಳು ಬರುತ್ತೆ ಅಂದ್ರೆ ಅವ್ರಿಗೆ ಅದು ಮಾಡ್ಲೇಬಾರ್ದಾಗಿತ್ತು ಅನ್ನೋ ಲೆವೆಲ್ಗೆ ಅವ್ರಿಗೆ ಕಷ್ಟ ಬರುತ್ತೆ. ಸೊ ಕೆಲವೊಂದು ಇದು ಕೆಲಸಗಳು ನಮಗೆ ಮೊದಲು ಸ್ಟಾರ್ಟಿಂಗ್ ಇಂದಾನೇ ಕಷ್ಟ ಇರುತ್ತೆ, ಸ್ಟಾರ್ಟ್ ಆಗೋದು, ಅಂತ್ಯನೂ ಕೂಡ ಅವ್ರದ್ದು ಕಷ್ಟನೇ. ಸೊ ಅದು ತಾಮಸಿಕ ಗುಣದಲ್ಲಿರೋ ಇದು ಅಂತ ಹೇಳ್ತಿದ್ದಾರೆ. ಇನ್ನು ಕೃಷ್ಣ ಇನ್ನ ಡಿಸ್ಕಸ್ ಮಾಡೋದು ಏನು ಅಂದ್ರೆ, ನಮ್ಮ ವರ್ಣಾಶ್ರಮ ಧರ್ಮದ ಇದು ಅಕಾರ್ಡಿಂಗ್ಲಿ ನಮಗೆ ವರ್ಣಾಶ್ರಮ ಧರ್ಮದಲ್ಲಿ ಅಂದ್ರೆ ನಮ್ಮ ವರ್ಣ ಆಶ್ರಮ ನಾಲ್ಕು ತರದ ವರ್ಣಗಳು, 4 ಆಶ್ರಮಗಳು ಇದೆ ನಮ್ಗೆ ಅಲ್ವಾ. ಸೊ ಮೊದಲನೇದು ನೋಡಿದ್ರೆ ಬ್ರಾಹ್ಮಣರು, ಕ್ಷತ್ರಿಯರು, ಮತ್ತೆ ವೈಶ್ಯರು, ಶೂದ್ರರು ಇದ್ದಾರೆ. 4 ವರ್ಣಗಳಿದಾವೆ ಆಶ್ರಮ. ಅವರಿಗೆ ಗುಣ ಕರ್ಮ, ಅವ್ರ ಗುಣ ತಕ್ಕನಾಗಿ ಮತ್ತೆ ಅವರು ಯಾವ ಕರ್ಮ ಮಾಡ್ತಿದಾರೋ ಅದಕ್ಕೆ ಕೆಲಸ ಮಾಡ್ತಾರೋ ಅದ್ ತಕ್ಕನಾಗಿ 4 ವಿಭಾಗಗಳನ್ನ ಕೃಷ್ಣ ಮಾಡಿದ್ದಾನೆ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಅಂತ ಕೃಷ್ಣನೇ ಹೇಳಿದ್ದಾನೆ. ಸೊ ಅದು ಅವನು ಸೃಷ್ಟಿ ಮಾಡಿರೋದು. ಅದು ಎಲ್ಲಾ ಕಡೆ ಲೋಕದಲ್ಲಿ ಯಾವ ಕಡೆನೂ ಈ 4 ವರ್ಗಗಳಿದ್ದಾರೆ. ಅಂದ್ರೆ ಒಂದು ಬುದ್ಧಿವಂತ ವರ್ಗ ಇರುತ್ತೆ ಬ್ರಾಹ್ಮಣರದು, ಮತ್ತು ಇನ್ನೊಂದು ತುಂಬಾ ಈ ಶಕ್ತಿವಂತರು ಇರ್ತಾರೆ, ಅವರು ಫೈಟಿಂಗು ಇಲ್ಲ ದೇಶ ರಕ್ಷಣೆಗೆ ಇರುವಂತದ್ದು. 2ನೇದು ಆಡಳಿತ ಮಾಡ್ತಾರೆ, ಅದು 2ನೇದು ಕ್ಷತ್ರಿಯ. 3ನೇದು ವಹಿವಾಟು, ವ್ಯವಸಾಯ, ಇದು ಬಿಸ್ನೆಸ್ ಮಾಡೋ 3ನೇ ಕ್ಯಾಟಗರಿ ಜನ, ಅವ್ರನ್ನ ಅಂತ ಜನನೂ ಇರ್ತಾರೆ. 4ನೇವರು ಈ 3 ಜನರನ್ನ ಸಹಾಯ ಮಾಡಕ್ಕೆ ಕೆಲವರು ಕಾರ್ಮಿಕರು ಇರ್ತಾರೆ, ಶೂದ್ರರು ಅಂತ ಹೇಳ್ತಾರೆ. ಅದು ಅವರು ಹುಟ್ಟಿನಿಂದ ಅಲ್ಲ, ಕೃಷ್ಣ ಹೇಳ್ತಿರೋದು ನೀವು ಎಲ್ಲಿ ಹುಟ್ತೀರಾ ಹುಟ್ಟು ಜಾತಿ ಮೇಲೆ ಆಧಾರಿತವಾಗಿರೋದಲ್ಲ ಈ ವಿಂಗಡಣೆ, ಇದು ನಿಮ್ಮ ಗುಣ ಮತ್ತೆ ನಿಮ್ಮ ಕರ್ಮ. ಒಬ್ಬ ಡಾಕ್ಟರ್ ಆಗಿ ಓದಿರೋನು, ಅವನು ತಿಳುವಳಿಕೆ ಇರೋನು, ಅವನ ಮಗಾನು ಡಾಕ್ಟ್ರೇ ಆಗ್ತಾನೆ ಅಂತ ಹೇಳಕ್ ಬರಲ್ಲ, ಅವನು ಅದಕ್ಕೆ ಕಲ್ತ್ಕೋಬೇಕು, ಅವನು ಆ ವಿದ್ಯೆ ತಗೊಂಡ್ರಷ್ಟೇ ಅವ್ನು ಡಾಕ್ಟರ್ ಆಗೋದು. ಸೊ ನೀವು ಹುಟ್ಟಿನಿಂದ ನಿಮ್ಮನ್ನ ಇದು ವರ್ಣಕ್ಕೆ ಸೇರ್ಸಕ್ಕಾಗಲ್ಲ. ಈ ಬ್ರಾಹ್ಮಣ ಮೊದಲನೇ 42ನೇ ಶ್ಲೋಕದಲ್ಲಿ ಬ್ರಾಹ್ಮಣನ್ಗೆ ಏನೇನು ಗುಣಗಳಿರ್ಬೇಕು, ಈ 43ನೇದಲ್ಲಿ ಈ ನಮ್ಮ ಕ್ಷತ್ರಿಯನಿಗೆ ಏನೇನು ಗುಣಗಳಿರ್ಬೇಕು, ಮತ್ತೆ 44ರಲ್ಲಿ ಶೂದ್ರನಿಗೂ ಮತ್ತೆ ವೈಶ್ಯರಿಗೂ ಯಾವ ಗುಣ ಇರಬೇಕು ಅನ್ನೋದನ್ನ ಕೃಷ್ಣ ಹೇಳಿದಾನೆ. ಇದು ಜನ್ಮದ ಆಧಾರದ ಮೇಲಲ್ಲ, ನಿಮಗೆ ಈ ಗುಣ ಇದ್ರೆ ಯಾರ್ ಬೇಕಾದ್ರೂ ಆಗ್ಬೋದು. ಈಗ ಗೌತಮ ಮುನಿ, ಇದು ಹೇಳೋದಕ್ ಮುಂಚೆ ನಾನೊಂದು ಕತೆ ಹೇಳ್ತೀನಿ. ಗೌತಮ ಮುನಿ ಹತ್ರ ಒಬ್ಬ ಬಾಲಕ ಹೋಗಿ ಹೇಳ್ತಾನೆ, ನಾನು ನಿಮ್ಮ ಹತ್ರ ಇದು ವಿದ್ಯೆ ಕಲಿಬೇಕು ಅಂತ ಹೇಳ್ತಾರೆ. ಸೊ ಗೌತಮ ಮುನಿ ಅವ್ರಿಗೆ ಕೇಳ್ತಾರೆ, ನೀನು ಯಾವ ಇದಕ್ಕೆ ಕುಲದಲ್ಲಿ ಹುಟ್ಟಿರೋದು ಅಂತ. ಅವನ ತಾಯಿ ಹತ್ರ ಹೋಗಿ ಕೇಳ್ತಾನೆ, ನಾನು ನಿಮ್ ಫಾದರ್ ಯಾರು ಅಂತ ಕೇಳು ಅಂತ. ಸೊ ಅವನು ಕೇಳ್ತಾನೆ, ನಮ್ಮ ಅಪ್ಪ ಯಾರು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನನಗೆ ಗೊತ್ತಿಲ್ಲ, ಹಲವಾರು ಜನ ಇದ್ರು, ಹಂಗಾಗಿ ಅಪ್ಪ ಯಾರು ಅಂತ ನನಗೆ ಗೊತ್ತಿಲ್ಲಪ್ಪ ಅಂತ ಹೇಳ್ತಾರೆ. ಸೊ ಆ ಹುಡುಗ ಅದೇ ರೀತಿ ಹೋಗ್ಬಿಟ್ಟು ಗೌತಮ ಮುನಿಗೆ ಹೇಳ್ತಾನೆ, ನನಗೆ ನಮ್ಮ ತಂದೆ ಯಾರು ಅಂತ ಗೊತ್ತಿಲ್ಲ, ನಮ್ಮಮ್ಮ ಹಂಗಂತ ಹೇಳಿದ್ರು ಅಂತ. ಸೊ ಗೌತಮ ಮುನಿ ಹೇಳ್ತಾರೆ, ನೀನು ಬ್ರಾಹ್ಮಣನಿಗೆ ಸೇರಿದ ಹುಡುಗ, ನೀನು ಬ್ರಾಹ್ಮಣನ್ ಇದು ಗುಣ ಇರೋನು. ಯಾಕೆ? ಬ್ರಾಹ್ಮಣ ಮಾತ್ರನೇ ನಿಜವಾದ ಸತ್ಯ ಹೇಳೋದು ಬ್ರಾಹ್ಮಣಂದು ಕ್ಯಾರೆಕ್ಟ್ರು. ಸೊ ಯಾವ ಎಲ್ಲಿ ಹುಟ್ಟಿದ್ಯಾ ಅನ್ನೋದಲ್ಲ, ನಿನಗೆ ಈ
ಗುಣಗಳಿದ್ರೆ ನೀನು ಬ್ರಾಹ್ಮಣ ಆಗ್ತೀಯ ಅನ್ನೋದು ಅದರಿಂದ ಅರ್ಥ ಮಾಡ್ಕೋಬೇಕು. ಸೊ ಇದು 42, 43, 44 ಬೇಗ ಓದಿದ್ರೆ ನಮಗೆ ಮುಂದೆ. ಶಾಂತಿ ಸ್ವಭಾವ, ಆತ್ಮ ಸಂಯಮ, ತಪಸ್ಸು, ಸಹನೆ, ಪ್ರಾಮಾಣಿಕತೆ, ಜ್ಞಾನ, ವಿವೇಕ ಮತ್ತು ಆಸ್ತಿಕ್ಯ ಈ ಸಹಜ ಗುಣಗಳಿಂದ ಬ್ರಾಹ್ಮಣರು ಕರ್ಮವನ್ನು ಮಾಡುತ್ತಾರೆ. ಶ್ರೇಯ, ತೇಜಸ್ಸು, ದೃಢ ಸಂಕಲ್ಪ, ದಕ್ಷತೆ, ಯುದ್ಧದಲ್ಲಿ ಧೈರ್ಯ, ಔದಾರ್ಯ ಮತ್ತು ನಾಯಕತ್ವ ಇವು ಕ್ಷತ್ರಿಯರಿಗೆ ಕೆಲಸ ಮಾಡುವ ಸಹಜ ಗುಣಗಳು. ಇತರರ ಕೃಷಿ, ಗೋರಕ್ಷಣೆ ಮತ್ತು ವಾಣಿಜ್ಯ ಇವು ವೈಶ್ಯರಿಗೆ ಸಹಜವಾದ ಕೆಲಸ. ಶ್ರಮ ಮತ್ತು ಸೇವೆ ಇವು ಶೂದ್ರರಿಗೆ ಸಹಜವಾದವು. ಸೊ ನೀವು ನೋಡಿದ್ರಲ್ಲ, ಇದೆಲ್ಲ ಗುಣಗಳು ಇರಬೇಕು. ಸೊ ಇದು 47ನೇ ಶ್ಲೋಕ. ಸೊ ಇದು ಶ್ಲೋಕದಲ್ಲಿ ನೀವು ಕೃಷ್ಣ ಏನ್ ಹೇಳ್ತಾನೆ ಅಂದ್ರೆ, ಬೇಕಾದ್ರೆ ಶ್ಲೋಕ ಇದು ಶ್ರೇಯೋಸ್ವದ ಇಟ್ ಇಸ್ ದೇರ್ 47, 47ನೇ ಶ್ಲೋಕ ಇದು 18ನೇ ಅಧ್ಯಾಯದಲ್ಲಿ. ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ ಸ್ವನುಷ್ಠಿತಾತ್ ಸ್ವಭಾವನಿಯತಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಬಿಷಂ. ಪರಧರ್ಮವನ್ನು ಸ್ವೀಕರಿಸಿ ಅದನ್ನು ಪರಿಪೂರ್ಣವಾಗಿ ಮಾಡುವುದಕ್ಕಿಂತ ಸ್ವಧರ್ಮವನ್ನು ಅಪರಿಪೂರ್ಣವಾಗಿ ಮಾಡುವುದೇ ಶ್ರೇಯಸ್ಕರ. ತನ್ನ ಸ್ವಭಾವಕ್ಕೆ ಅನುಗುಣವಾಗಿ ವಿಧಿಸಿದ ಕರ್ತವ್ಯಗಳನ್ನು ಮಾಡಿದಾಗ ಪಾಪಕರ ಪ್ರತಿಕ್ರಿಯೆಗಳಾಗುವುದಿಲ್ಲ. ಸೊ ಇಲ್ಲಿ ಕೃಷ್ಣ ಹೇಳ್ತಿದ್ದಾನೆ, ನಿನ್ನ ಪ್ರತಿಭೆ, ನಿನ್ನ ಶಕ್ತಿ, ನಿನ್ನ ಗುಣಗಳಿಗೆ, ನಿನ್ನ ಸಾಮರ್ಥ್ಯಕ್ಕೆ ಯಾವುದಾಗುತ್ತೆ ಅದೇ ನೀನ್ ಮಾಡು. ಬೇರೆ ಪರಧರ್ಮ ಮಾಡಕ್ ಹೋಗ್ಬೇಡ. ನಿನ್ ಧರ್ಮ, ನಿನ್ ಕರ್ಮ, ನಿನಗೆ ಯಾವ್ದು ಕರೆಕ್ಟಾಗಿ ನಿನಗೆ ಏನೇನು ಎಬಿಲಿಟಿ ಇದೆಯೋ, ನಿನ್ಗೆ ಯಾವ ಸಾಮರ್ಥ್ಯ ಇದೆಯೋ ಅದೇ ಕರ್ಮ ಮಾಡು. ನೀನ್ ಕ್ಷತ್ರಿಯ ಆಗಿದ್ಯಾ, ಕ್ಷತ್ರಿಯನ್ ಕೆಲಸ ಮಾಡು. ನಾನು ಯುದ್ಧ ತೊರೆದು ಹೋಗ್ತೀನಿ ಅಂತ ಅರ್ಜುನ ಮುಂಚೆ ಹೇಳಿದ್ದ. ನಾನು ಯುದ್ಧ ತೊರೆದು ಹೋಗ್ತೀನಿ, ನಾನು ಎಲ್ಲಾದ್ರೂ ಕಾಡಿಗೆ ಹೋಗ್ತೀನಪ್ಪ, ನಾನು ಇಲ್ಲಿ ಮಾಡಲ್ಲ. ನೋ, ನೀನ್ ಕ್ಷತ್ರಿಯ, ನೀನ್ ಯುದ್ಧ ಮಾಡ್ಲೇಬೇಕು. ನೀನು ಕ್ಷತ್ರಿಯ ಆಗ್ಬಿಟ್ಟು ಅಲ್ಲಿ ಹೋಗಿ ಸನ್ಯಾಸಿ ತರ ಕುತ್ಕೊಂಡ್ರೆ ಅಲ್ಲಿ ಯಾರಾದ್ರೂ ನಿನಗೆ ಯಾವ್ದಾದ್ರೂ ವೇಳೆನಲ್ಲಿ ಸಿಟ್ಟು ಬಂದ್ರೆ ನೀನ್ ಕತ್ತಿ ಎತ್ತಿ, ಯಾಕಂದ್ರೆ ಅದು ನಿಂದು ಗುಣ ಅದು. ಸೊ ಬ್ರಾಹ್ಮಣನಿಗೆ ಕತ್ತಿ ಎತ್ತಕ್ ಬರಲ್ಲ. ಸೊ ಸೊ ಅದು ತುಂಬಾ ಕೆಟ್ಟದಾಗತ್ತೆ. ಸೊ ಅದು ಏನ್ ಹೇಳ್ತಿದ್ದಾನೆ ಕೃಷ್ಣ ಅಂದ್ರೆ, ನಿಮಗೆ ಗುಣ, ನಿಮ್ದು ಇದ್ರ ಮೇಲೆ ಏನೇನ್ ನಿಮಗೆ ಸಾಮರ್ಥ್ಯ ಇದೆಯೋ ನೀವು ಆ ಕೆಲಸನೇ ಮಾಡ್ಬೇಕು. ಅದು ತಪ್ಪಾಗೇ ಮಾಡಿ, ನೀವು ಅದು ತಪ್ಪಾಗೇ ಮಾಡ್ತೀರಾ, ತೊಂದ್ರೆ ಇಲ್ಲ, ಅದೇ ಕೆಲಸ ಮಾಡಿ. ಬೇರೆಯವ್ರ ಕೆಲಸ ಮಾಡಕ್ ಹೋಗ್ಬೇಡಿ. ಈಗ ಒಬ್ರು ಹೇಳ್ತಾರಲ್ಲ, ಈಗ ಒಂದ್ ಮಗು ಬಹಳ ಚೆನ್ನಾಗಿ ಚಿತ್ರ ಬಿಡಿಸುತ್ತೆ, ಇಲ್ಲ ಅದಕ್ಕೆ ಡಾಕ್ಟರ್ ಆಗೋ ಇದಿರಲ್ಲ, ಸಾಮರ್ಥ್ಯ ಇರಲ್ಲ. ಅದನ್ನ ನೀವು ಡಾಕ್ಟ್ರೇ ಆಗ್ಬೇಕು ನೀವು ಅಂತ ಅದನ್ನ ಇದು ಮಾಡಿದ್ರೆ, ಒತ್ತಾಯ ಮಾಡಿದ್ರೆ ಆ ಮಗು ಕತೆ ಬೇರೆನೇ ಆಗುತ್ತಲ್ವಾ. ಅದಕ್ಕೆ ಆ ಒಂದು ಫೀಲ್ಡ್ ನಲ್ಲಿ ತೃಪ್ತಿಯಾಗಿ ಕೆಲಸ ಮಾಡಕ್ ಆಗಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಇಂದ ಅದು ಕೆಲಸ ಮಾಡಲ್ಲ ಅದು. ಸೊ ಅದಕ್ಕೆ ಯಾವಾಗ್ಲೂ ಮನಸ್ಸಿಗೆ ಒಂದು ತೊಂದರೆ ಇರುತ್ತೆ ಅದಕ್ಕೆ. ಸೊ ಯಾವಾಗ್ಲೂ ಒಬ್ಬ ಮನುಷ್ಯ ತನ್ನ ಕರ್ಮದಲ್ಲಿ, ತನ್ನ ಒಂದು ವೃತ್ತಿಯಲ್ಲಿ ಚೆನ್ನಾಗಿ ಸಂತೃಪ್ತಿಯಿಂದ ಇರ್ಬೇಕು ಅವನು ಅಂದ್ರೆ, ಒಳ್ಳೆ ಹೆಸರು ತಗೋಬೇಕು ಅಂದ್ರೆ ಅವನಿಗೇನು ಅವನ ಗುಣ ಕರ್ಮ ಇದೆ ಅದ್ರ ತರಾನೇ ಅವ್ನ್ ಕೆಲಸ ಮಾಡ್ಬೇಕು. ನೋಡಿ, ಎಲ್ಲರಿಗೂ ಇಲ್ಲಿ ನೀವೊಂದ್ ಚಿತ್ರ ನೋಡ್ತೀರಾ, ಎಲ್ಲಾ ಪ್ರಾಣಿಗಳನ್ನು ನಿಲ್ಸಿದ್ದಾರೆ. ಎಲ್ಲ ಹತ್ತಿ ಮರದ ಮೇಲೆ ಅಂತ ಹೇಳಿದ್ರೆ ಕೋತಿಗೆ ಈಸಿಯಾಗಿ ಹತ್ಬೋದು. ಹಂಗಂತೇಳಿ ಅಲ್ಲಿರೋ ಮೀನಿಗೆ, ಆನೆಗಳಿಗೆಲ್ಲ ಎಲ್ಲ ಹತ್ತಕ್ಕಾಗುತ್ತಾ? ಇಲ್ಲ. ಸೊ ಅವ್ರಿಗೇನ್ ಗುಣ ಇದೆಯೋ ಅದೇ ತರ ಅವ್ರಿಗೆ ಮಾಡಕ್ಕಾಗುತ್ತೆ. ಸೊ ನಿಮ್ ಸಾಮರ್ಥ್ಯ, ನಿಮ್ ಬುದ್ಧಿಗೆ ಯಾವ ಕೆಲಸ ಬರುತ್ತೋ ನಿಮ್ಗೆ ಅದನ್ನೇ ಮಾಡಿ ಅಂತ ಕೃಷ್ಣ ಹೇಳ್ತಾನೆ. ಅಷ್ಟು ಒಳ್ಳೆ ಅವನು ಕರುಣೆ ತೋರಿಸ್ತಾನೆ ನಮ್ಮ ಮೇಲೆ. ಸೊ ಇದು 61ನೇ ಶ್ಲೋಕ. ನೀವು ಓದ್ಬೋದು ಬೇಕಾದ್ರೆ. ಈಶ್ವರ ಸರ್ವಭೂತಾನಾಂ ಹೃದ್ದೇಶು ಅರ್ಜುನ ತಿಷ್ಠತಿ ಭ್ರಾಮ್ಯನ್ ಸರ್ವಭೂತಾನಿ ಯಂತ್ರ ರೂಢಾನಿ ಮಾಯೆಯ. ಇಲ್ಲಿ ಕೃಷ್ಣ ಹೇಳ್ತಿದ್ದಾನೆ, ಇದು ನಾನು ನಿಮ್ಗೆ ಗುಹ್ಯವಾದ ಒಂದು ಎಲ್ಲ ಟೈಮ್ ಕೃಷ್ಣ ಹೇಳ್ತಾನೆ, ಇದು ಅವನನ್ನು ನೆನೆಸ್ತಿರ್ತಾನೆ ಎಲ್ಲರಿಗೂ. ಅನುವಾದ ಓದಿ. ಅರ್ಜುನನೇ, ಪರಮಪ್ರಭು ಪ್ರತಿಯೊಬ್ಬನ ಹೃದಯದಲ್ಲೂ ಇದ್ದಾನೆ. ಐಹಿಕ ಶಕ್ತಿಯಿಂದ ಮಾಡಿದ ಯಂತ್ರದಲ್ಲಿ ಕುಳಿತಿರುವಂತೆ ಇರುವ ಎಲ್ಲಾ ಜೀವಿಗಳ ತಿರುಗಾಟವನ್ನು ನಿರ್ದೇಶಿಸುತ್ತಿದ್ದಾನೆ. ಭರತವಂಶದಲ್ಲಿ ಶ್ರೇಷ್ಠನಾದವನೇ, ಸಂಪೂರ್ಣವಾಗಿ ಅವನಿಗೆ ಶರಣಾಗತನಾಗು. ಅವನ ಕೃಪೆಯಿಂದ ನೀನು ದಿವ್ಯ ಶಾಂತಿಯನ್ನು, ಪರಮವೂ ಶಾಶ್ವತವೂ ಆದ ಸ್ಥಾನವನ್ನು ಪಡೆಯುತ್ತೀಯೇ. ಹೀಗೆ ನಿನಗೆ ಗುಹ್ಯಕ್ಕಿಂತ ಗುಹ್ಯತರವಾದ ಜ್ಞಾನವನ್ನು ವಿವರಿಸಿದ್ದೇನೆ. ಇದನ್ನು ಕುರಿತು ಸಂಪೂರ್ಣವಾಗಿ ವಿಮರ್ಶಿಸಿ ನಿನ್ನ
ಇಷ್ಟದಂತೆ ಮಾಡು. ಇಲ್ಲಿ ಕೃಷ್ಣನಿಗೆ ಅರ್ಜುನನಿಗೆ ಒಂದು ಹೇಳ್ತಾನೆ, ನಿನಗೆ ಏನ್ ಅನ್ಸುತ್ತೆ ಅದ್ ಮಾಡಪ್ಪ ಅರ್ಜುನ, ನಾನ್ ನಿನಗೆ ಗುಹ್ಯವಾದ ಒಂದು ಜ್ಞಾನ ಕೊಡ್ತಿದ್ದೀನಿ. ಏನು ಅಂತ ಹೇಳಿದ್ರೆ, ನೀನ್ ಇದನ್ನ ಅಹಂಕಾರ ಕೊಡಬಾರ್ದಲ್ಲ, ಆಮೇಲೆ ನಾನೇ ಎಲ್ಲ ಕೆಲಸ ಮಾಡ್ತಿದ್ದೀನಿ ಅಂತ. ಅದೊಂದು ಮಾಹಿತಿನೂ ಕೂಡ ಕೃಷ್ಣ ಕೊಡ್ತಾನೆ. ನಾನು ನಿನ್ನ ಹೃದಯದಲ್ಲಿ, ಎಲ್ಲ ಜೀವಾತ್ಮದ ಹೃದಯದಲ್ಲಿ ನಾನು ಪರಮಾತ್ಮನಾಗಿ ಇದ್ದೀನಿ, ನನ್ನಿಂದಾನೇ ನಿಮ್ಗೆ ಕೆಲಸ ಮಾಡಕ್ಕಾಗೋದು. ಯಂತ್ರ ರೂಢಾನಿ ಮಾಯೆ ಅಂದ್ರೆ ಯಂತ್ರದ ತರ ನಿನ್ ಶರೀರ. ಆ ಯಂತ್ರ ಕೆಲಸ ಮಾಡ್ಬೇಕು ಅಂದ್ರೆ ಅದ್ರೊಳಗೆ ಒಬ್ಬ ಡ್ರೈವರ್ ತರ ಒಬ್ಬ ಇರ್ಬೇಕು. ಅದು ನಿಮ್ಮ ಈ ಪರಮಾತ್ಮ ನಿನ್ ಕೈಯಲ್ಲಿ ಏನಾದ್ರು ಮಾಡ್ಸಕ್ಕಾದ್ರೆ ಅಷ್ಟೇ ನಿಂದು ಈ ಶರೀರಕ್ಕೆ ಏನಾದ್ರು ಕೆಲಸ. ನಿನ್ ಕೈ ಎತ್ತಬೇಕು ಅಂದ್ರೂ, ನಿನ್ ಕಾಲ್ ಎತ್ತಬೇಕು, ನಡಿಬೇಕು ಅಂದ್ರೂ, ಮಾತಾಡ್ಬೇಕು ಅಂದ್ರೂ ಆ ಪರಮಾತ್ಮನ ಪರ್ಮಿಷನ್ ಬೇಕು. ನೀವು ಭಾಗವತಮಲ್ಲಿ ಹೇಳ್ತಾರೆ, ನಿಮ್ ಕಣ್ಣಿನ ರೆಪ್ಪೆ ಮೇಲೆತ್ತಬೇಕು ಅಂದ್ರೂ ಒಬ್ರೊಬ್ರು ದೇವ್ರು ಇದಾರೆ, ಅದ್ರಲ್ಲಿ ಒಬ್ರೊಬ್ರು ಶಕ್ತಿ ದೇವತೆಗಳು ಇದಾರೆ, ಒಂದೊಂದು ಕೆಲಸ ಮಾಡಿಸ್ತಿದ್ದಾರೆ ನಮ್ಮ ಕೈಯಲ್ಲಿ. ಸೊ ಇವ್ರು ಯಾರ್ದು ಸಪೋರ್ಟ್ ಇಲ್ಲ ಅಂದ್ರೆ ನಮ್ಗೆ ಏನು ಮಾಡಕ್ಕಾಗಲ್ಲ. ಸೊ ಕೃಷ್ಣ ಹೇಳ್ತಿರೋದು, ನೀನು ತುಂಬಾ ಹಂಗಂತ ತಿಳ್ಕೊಬಿಡ್ಬೇಡ, ನಾನೇ ಎಲ್ಲ ಮಾಡ್ತಿದ್ದೀನಿ, ಪರಮಾತ್ಮನಾಗಿ ನಾನು ಒಳಗಡೆ ನಿನ್ನ ಹೃದಯದಲ್ಲಿದ್ದೀನಿ, ನನ್ನ ಅನುಗ್ರಹ ಇದ್ರಷ್ಟೇ ನಿನಗೆ ಮಾಡಕ್ಕಾಗೋದು. ಇದೊಂದು ದೊಡ್ಡ ಜ್ಞಾನ, ಇದೊಂದು ಜ್ಞಾನನೇ ನಾನು ನಿನಗೆ ಕೊಡ್ತಿರೋದು, ಗುಹ್ಯತರವಾದ ಒಂದು ಜ್ಞಾನವನ್ನು ನಿನಗೆ ನಾನು ತಿಳಿಸ್ತಿದ್ದೀನಿ ಅಂತ ಕೃಷ್ಣ ಹೇಳ್ತಿದ್ದಾನೆ. ಸೊ 64ನೇ ಶ್ಲೋಕ. ಸರ್ವಗುಹ್ಯತಮಂ ಭೂಯ ಶೃಣು ಮೇ ಪರಮಂ ವಚ, ಇಷ್ಟೋಸಿ ಮೇ ದೃಢಂ ಇತಿ ತಥೋ ವಕ್ಷ್ಯಾಮಿ ಹೇ ಹಿತ. ನೀನು ನನಗೆ ಅತ್ಯಂತ ಪ್ರಿಯನಾದ ಸ್ನೇಹಿತನಾಗಿರುವುದರಿಂದ ನಿನಗೆ ನನ್ನ ಪರಮೋದ್ದೇಶವನ್ನು, ಅತ್ಯಂತ ರಹಸ್ಯವಾದ ಜ್ಞಾನವನ್ನು ಹೇಳುತ್ತಿದ್ದೇನೆ. ಇದನ್ನು ನನ್ನಿಂದ ಕೇಳು, ಏಕೆಂದರೆ ಇದು ನಿನ್ನ ಹಿತಕ್ಕಾಗಿಯೇ. ಇಲ್ಲಿ ಕೃಷ್ಣ ತನ್ನ ಕರುಣೆಯನ್ನು ತೋರಿಸ್ತಿದ್ದಾನೆ. ಇಷ್ಟೆಲ್ಲ ಹೇಳಿದ್ಮೇಲೆ ನಾನು ನಿನಗೆ ಇದನ್ನ ಹೇಳ್ತಿದ್ದೀನಿ ಯಾಕೆ, ಇದು ತುಂಬಾ ಈ ಕಾನ್ಫಿಡೆನ್ಷಿಯಲ್ ಅಂತ, ಕಾನ್ಫಿಡೆನ್ಷಿಯಲ್ ಆಗಿರೋ ಒಂದು ಸೀಕ್ರೆಟ್ ಆಗಿರೋದನ್ನ ನಿನಗೆ ಈ ಜ್ಞಾನವನ್ನು ನಾನು ಕೊಡ್ತಿದ್ದೀನಿ. ಯಾಕೆ ಅಂದ್ರೆ ನೀನು ನನ್ನ ಫ್ರೆಂಡ್ ಕೂಡ, ನೀನ್ ನನ್ನ ಸ್ನೇಹಿತ, ನೀನ್ ನನ್ನ ಮೇಲೆ ನಿನಗೆ ಅಸೂಯೆ ಇಲ್ಲ. ಅಸೂಯೆ ಇದ್ರೆ ನಿನ್ ಮೇಲೆ ನಿನಗೇನು ಹೇಳ್ಕೊಡಕ್ಕಾಗಲ್ಲ ನಿನಗೆ. ಸೊ ನಿನಗೆ ನನ್ನ ಮೇಲೆ ಅಸೂಯೆ ಇಲ್ಲ, ನೀನು ನನ್ನನ್ನ ನಂಬ್ತೀಯ ಅನ್ನೋ ಒಂದು ಭರವಸೆಯಿಂದ ನಾನು ನಿನಗಿದು ಹೇಳ್ತಿದ್ದೀನಿ. ಸೊ ಈ 18 ದಿನದ ಭಗವದ್ಗೀತೆ ಕ್ಲಾಸ್ ನಾವು ತಗೊಂಡ್ರು, ಈಗ ಈ ಜ್ಞಾನ ನಮಗೆ ಬರಬೇಕು ಅಂದ್ರೆ, ನಮಗಿದು ಅರ್ಥ ಆಗ್ಬೇಕು, ಅದು ಯೂಸ್ಫುಲ್ ಆಗ್ಬೇಕು ಅಂದ್ರೆ ನಾವು ಕೃಷ್ಣನಿಗೆ ಒಳ್ಳೆ ಸ್ನೇಹಿತರಾಗಿರ್ಬೇಕು, ಕೃಷ್ಣನ್ ನಾವು ಅರ್ಥ ಮಾಡ್ಕೋಬೇಕು ಅನ್ನೋದು ಕೃಷ್ಣ ಇಲ್ಲಿ ನಮಗೆ ಹೇಳ್ಕೊಡ್ತಿದ್ದಾನೆ. ಸೊ ಅದು ನಾನು ನಿನಗೆ ಹೇಳ್ತಿದ್ದೀನಿ ಅಂತ ಹೇಳ್ತಿದ್ದಾನೆ ಅವನು. ಇಷ್ಟು ಜ್ಞಾನ ನಾನು ನಿನಗೆ ಹೇಳಿರೋದು ತುಂಬಾ ಸೀಕ್ರೆಟ್ ಇದು ಅಂತ ಹೇಳ್ತಿದ್ದಾನೆ. ಸೊ 65, 66ನೇ ಶ್ಲೋಕಗಳು. ಮನ್ಮನಾಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು, ಮಾಮೈವೈಷ್ಯಸ ಸತ್ಯಂ ತೇ ಪ್ರತಿಜಾನೆ ಪ್ರಿಯೋಸಿ ಮೇ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚ. ಯಾವಾಗಲೂ ನನ್ನನ್ನು ಕುರಿತು ಚಿಂತಿಸು, ನನ್ನ ಭಕ್ತನಾಗು, ನನ್ನನ್ನು ಪೂಜಿಸು ಮತ್ತು ನನಗೆ ನಮಸ್ಕರಿಸು, ಆಗ ನೀನು ನಿಶ್ಚಯವಾಗಿಯೂ ನನ್ನ ಬಳಿಗೆ ಬರುತ್ತೀಯೆ. ನೀನು ನನ್ನ ಬಹುಪ್ರಿಯ ಸ್ನೇಹಿತನಾದ್ದರಿಂದ ನಿನಗೆ ಈ ಭರವಸೆಯನ್ನು ಕೊಡುತ್ತೇನೆ. ಎಲ್ಲಾ ಧರ್ಮಗಳನ್ನು ಪರಿತ್ಯಜಿಸಿ ನನಗೆ ಶರಣಾಗತನಾಗು, ನಾನು ನಿನ್ನನ್ನು ಎಲ್ಲಾ ಪಾಪಗಳಿಂದ ಮುಕ್ತನನ್ನಾಗಿ ಮಾಡುತ್ತೇನೆ, ಹೆದರಿಕೊಳ್ಳಬೇಡ. ಸೊ ಕೃಷ್ಣ ಇದರಲ್ಲಿ ಲಾಸ್ಟಿಗೆ ಅವನೆಲ್ಲ ಏನದು ಇಷ್ಟು ಜ್ಞಾನ ಕೊಡ್ತಿದ್ದಾನೆ. ಲಾಸ್ಟಿಗೆ ಅವನೊಂದು ಮಾತು ಹೇಳ್ತಾನೆ, ಎಲ್ಲ ನಿನಗೆ ಬಿಟ್ಟಿದ್ದೀನಿ ನಾನು, ಆದ್ರೆ ಒಂದ್ ಮಾತು ಹೇಳ್ತೀನಿ, ನೀನು ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗಬೇಡ. ಮನ್ಮನಾಭವ ಮದ್ಭಕ್ತೋ ಅಂದ್ರೆ ನೀನು ನನ್ನನ್ನ ಮೂರು ಕೆಲ್ಸಗಳಿದೆ, ಇದೊಂದೆಷ್ಟು ಕೆಲ್ಸಗಳು ನೀನ್ ಮಾಡು, ನೀನ್ ತಲೆ ಕೆಡ್ಸ್ಕೊಳೋದೇ ಬೇಡ, ಎಲ್ಲ ನಿನ್ಗೆ ಏನೇನ್ ಬೇಕೋ ನಾನು ಅದನ್ನ ಮಾಡ್ಕೊಡ್ತೀನಿ ಅಂತ ಕೃಷ್ಣ ಹೇಳ್ತಿದ್ದಾನೆ. ಐ ಪ್ರಾಮಿಸ್ ಯು ಅಂದ್ರೆ ನಿನಗ್ ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ ಅಂತ. ಯು ಆರ್ ಮೈ ಡಿಯರ್ ಫ್ರೆಂಡ್, ನೀನ್ ನನ್ ಫುಲ್ ಕ್ಲೋಸ್ ಫ್ರೆಂಡ್ ಆಗ್ತೀಯ ಇವಾಗ. ತುಂಬಾ ನೀನ್ ನನಗೆ ಹತ್ರ ಆಗ್ತೀಯ ಈ 4 ಕೆಲ್ಸಗಳನ್ನ ಮಾಡಿದ್ರೆ. ಏನು, ನನಗೋಸ್ಕರ ನೀನು ನಿನಗೆ ನನ್ನನ್ನ ನೀನು ಪೂಜೆ ಮಾಡು, ಇಲ್ಲ ನನ್ನನ್ನ ಅರ್ಥ ಮಾಡ್ಕೋ, ನನಗೋಸ್ಕರ ನೀನ್ ಸ್ವಲ್ಪ ನನಗೋಸ್ಕರ ನನ್ನ ಜ್ಞಾನ ನೀನ್ ತಿಳ್ಕೊ, ಅದನ್ನ ಹೇಳ್ತಿದ್ದಾನೆ. ಸೊ ನೀನು ಶರಣಾಗು ಅಂದ್ರೆ ನೀನ್ ನನ್ನ ಮೇಲೆ ನೀನು ಶರಣಾಗತಿ ಹೊಂದ್ಕೋ, ಅಷ್ಟೇ ಸಾಕು. ಇಷ್ಟು ಕೆಲಸ ಮಾಡಿದ್ರೆ ನಾನ್ ನಿನಗೆ ಮೋಕ್ಷ ಕೊಡಿಸ್ತೀನಿ. ನೀನು ಹೆದರೋದೇ ಬೇಡ, ಡೌಟೇ ಬೇಡ, ನಾನು ನಿನಗೆ ನಾನು ಪ್ರಮಾಣ ಮಾಡ್ತೀನಿ ಅಂತ ಹೇಳ್ತಿದ್ದಾನೆ. ಇದು ಕೃಷ್ಣನ್ ಪ್ರಮಾಣ. ಯಾಕೆ ಸರ್ವ ಸಂಕಲ್ಪ ಅಂತ ಹೇಳ್ತಾನೆ ಅವನು. ಅಂದ್ರೆ ಅವನು ಏನ್ ಹೇಳ್ತಾನೋ ಸತ್ಯ ಆಗುತ್ತೆ ಕೃಷ್ಣ.
ಸೊ ಕೃಷ್ಣ ಇಲ್ಲಿ ಮಾತು ಕೊಡ್ತಿದ್ದಾನೆ ಅರ್ಜುನನ್ಗೆ, ಇದಿಷ್ಟು ಮಾಡು ನಿನಗೆ ಒಳ್ಳೇದಾಗುತ್ತೆ ಅಂತ. ಆಮೇಲೆ ಸರ್ವಧರ್ಮಾನ್ ಪರಿತ್ಯಜ್ಯ ಅಂತ ಲಾಸ್ಟಿಗೆ ಕೃಷ್ಣ ಹೇಳ್ತಿದ್ದಾನೆ. ಎಲ್ಲಾ ಧರ್ಮಗಳು ಅಂದ್ರೆ ಏನೇನ್ ನಿನ್ಗೆ ತೊಂದರೆಗಳು, ನೀನ್ ಗೊಂದಲದಲ್ಲಿ ಇರ್ತೀಯಲ್ವಾ, ನಾನು ಅದ್ ಮಾಡ್ಲಾ, ಈ ಪೂಜೆ ಮಾಡಿಲ್ಲ ಅಂದ್ರೆ ನನಗೇನಾದ್ರು ಪಾಪ ಬರುತ್ತಾ, ಆ ಪೂಜೆ ಮಾಡಿಲ್ಲ ಅಂದ್ರೆ ಪಾಪ ಬರುತ್ತಾ, ನೀನ್ ಹೆದರ್ಕೊಳೋದೇ ಬೇಡ. ಎಲ್ಲದನ್ನು ಬಿಟ್ಟು ನನಗ್ ಶರಣಾಗ್ಬಿಡು. ನಿನಗೆ ಜನ್ಮ ಜನ್ಮಾಂತರಗಳೆಲ್ಲ ನೀನಿರೋ ಪಾಪಗಳನ್ನೆಲ್ಲ ತೊಡ್ಕೊಡ್ತೀನಿ ನಾನು. ನೀನು ನನಗ್ ಶರಣಾಗ್ಬಿಡು ಅಷ್ಟೇ, ಹೆದರ್ಕೋಬೇಡ. ನೀನ್ ಅದ್ ಮಾಡಿಲ್ಲ, ಇದ್ ಮಾಡಿಲ್ಲ, ಆ ಧರ್ಮ ಮಾಡಿಲ್ಲ, ಈ ಧರ್ಮ ಯಾವ್ದು ಹೆದರ್ಕೋಬೇಡ, ಆ ಪೂಜೆ ಮಾಡಿಲ್ಲ, ಈ ಪುನಸ್ಕಾರ, ನನಗ್ ಶರಣಾಗ್ಬಿಡು, ನಾನು ನಿನ್ ಪಾಪಗಳನ್ನೆಲ್ಲ ತೊಳ್ಕೊಡ್ತೀನಿ. ಇದು ಕೃಷ್ಣಂದು ಒಂದು, ನೀವು ಡೋಂಟ್ ಫಿಯರ್ ಅಂತ ಹೇಳ್ತಾನೆ ಲಾಸ್ಟಿಗೆ ಅವನು, ನೀವು ಹೆದ್ರದೆ ಬೇಡ ನೀನು ಅಂತ. ಆದ್ರೆ ನಾವು ನೋಡಿ, ಒಬ್ರು ತುಂಬಾ ಶಕ್ತಿಯುತವಾದ ಮನುಷ್ಯ ಪ್ರೈಮ್ ಮಿನಿಸ್ಟರ್ ನಿಮ್ ಫ್ರೆಂಡ್ ಆದ್ರೆ ನಿಮಗೆ ಎಷ್ಟು ಪವರ್ ಬರುತ್ತೆ. ಇಲ್ಲಿ ಅವ್ರು ಹೇಳ್ತಿದ್ದಾರೆ ನಿಮಗೆ, ಅವ್ರಿಗೆ ಇದು ಹೇಳೋ ಅವಶ್ಯಕತೆ ಇಲ್ಲ. ಅವ್ರು ಹೇಳ್ತಿದ್ದಾರೆ, ನೀನ್ ನನಗ್ ಫ್ರೆಂಡ್ ಆದ್ರೆ ನಿನಗೆ ಏನ್ ತೊಂದರೆ ಆಗುತ್ತಪ್ಪ, ನೀನ್ ಅರ್ಥ ಮಾಡ್ಕೋದನ್ನ ಅಂತ ಕೈ ಚಾಚಿ ಮುಂದೆ ಬರ್ತಿದ್ದಾರೆ ನಮಗೋಸ್ಕರ. ಸೊ ನಾವು ಒಪ್ಕೊಂಡು ಮುಂದೆ ಹೋಗ್ಬೇಕಷ್ಟೆ. ಸೊ 68ನೇ ಶ್ಲೋಕ. ಯಾ ಇದಂ ಪರಮಂ ಗುಹ್ಯಂ ಮದ್ಭಕ್ತ್ವೇಷ ವಿದಾಸಿತೆ ಭಕ್ತಿಂ ಮಯಿ ಪರಾಂ ಕೃತ್ವಾ ಮಾಂ ಏವಶ್ಯ ಸಂಶಯಃ. ಸೊ ಅದೇ ಈ ಸೀಕ್ರೆಟ್ನ, ಈ ಪರಮ ರಹಸ್ಯವನ್ನು ಭಕ್ತರಿಗೆ ಹೇಳುವವನಿಗೆ ಪರಿಶುದ್ಧ ಭಕ್ತಿ ಸೇವೆಯನ್ನು ಮಾಡುವ ಅವಕಾಶವು ನಿಶ್ಚಯವಾಗಿಯೂ ದೊರೆಯುವುದು. ಅದರ ಅಂತ್ಯದಲ್ಲಿ ಅವನು ನನ್ನ ಬಳಿಗೆ ಹಿಂದಿರುಗಿ ಬರುತ್ತಾನೆ. ಪ್ರಪಂಚದಲ್ಲಿ ಇವನಿಗಿಂತ ನನಗೆ ಪ್ರಿಯನಾದ ಸೇವಕನಿಲ್ಲ, ಇವನಿಗಿಂತ ಪ್ರಿಯನಾದವನು ಮುಂದೆಯೂ ಇರುವುದಿಲ್ಲ. ನಮ್ಮ ಈ ಪವಿತ್ರ ಸಂಭಾಷಣೆಯನ್ನು ಯಾರು ಅಧ್ಯಯನ ಮಾಡುವನೋ ಅವನು ತನ್ನ ಬುದ್ಧಿಶಕ್ತಿಯಿಂದ ನನ್ನನ್ನು ಪೂಜಿಸುತ್ತಾನೆ. ಇದನ್ನು ಶ್ರದ್ಧೆಯಿಂದ ಮತ್ತು ಅಸೂಯೆ ಇಲ್ಲದೆ ಕೇಳುವ ಮನುಷ್ಯನು ಪಾಪ ಕರ್ಮಗಳಿಂದ ಮುಕ್ತನಾಗುತ್ತಾನೆ ಮತ್ತು ಪುಣ್ಯಕರ್ಮಿಗಳು ವಾಸಿಸುವ ಶುಭ ಲೋಕಗಳನ್ನು ಸೇರುತ್ತಾನೆ. ಸೊ ಅಷ್ಟೇ. ಇದ್ರಲ್ಲಿ ಏನು ಶ್ರುತಿಫಲ ಅಂತ ಹೇಳ್ಬೋದು. ಇದು ಶ್ರುತಿಫಲ. ಭಗವದ್ಗೀತೆ ಓದಿದ್ರೆ ನಿಮ್ಗೆ ಏನ್ ಗುಣ ಆಗುತ್ತೆ, ಶ್ರುತಿಫಲ ಇದು ಏನ್ ಬೆನಿಫಿಟ್ ಆಗುತ್ತೆ. ಎಲ್ಲರಿಗೂ ನೀವು ಈ ಜ್ಞಾನವನ್ನು ಹಂಚಿದ್ರೆ, ಕೃಷ್ಣ ಹೇಳ್ತಾನೆ ಎಲ್ಲರಿಗೂ ನೀವು ಈಗ ಜ್ಞಾನ ಹಂಚ್ಕೊಳ್ಳಿ, ನಾನ್ ನಿಮಗೊಂದು ಸೇವೆ ಕೊಡ್ತಿದ್ದೀನಿ. ಮೀನ್ಸ್ ನೀವು ನನ್ನ ಈ ಒಂದು ಸೀಕ್ರೆಟ್ನ ಎಲ್ಲರ ಹತ್ರನೂ ಹಂಚಿದ್ರೆ ನೀವು ನನ್ನ ಹತ್ರಕ್ಕೆ ಬರ್ತೀರಾ, ನಾನು ಆ ಗ್ಯಾರಂಟಿ ಕೊಡ್ತೀನಿ ನಿಮ್ಗೆ. ನೀವೇನೋ ಅದರಲ್ಲಿ ಡೌಟ್ ಪಡೋದೇ ಬೇಡ ಅಂತ. ಅದು ಬುದ್ಧಿಶಕ್ತಿನೂ ಕೊಡ್ತಾನೆ. ಇವಾಗ ನಾವು ಇಲ್ಲಿ ಕುತ್ಕೊಂಡು ಭಗವದ್ಗೀತೆ ಓದುವಾಗ ಒಂದು ಪೂಜೆ, ಇದು ನಾವು ಮಾಡ್ತಿರೋದು ಒಂದು ಪೂಜೆ. ನಾವು ಹಂಗೆ ಹೇಳಿದ್ರೆ ಬೇರೆಯವ್ರಿಗೆ, ನಾವು ನಮ್ಮ ಬುದ್ಧಿಶಕ್ತಿ ಯೂಸ್ ಮಾಡಿ ಒಂದು ಪೂಜೆ ಪುನಸ್ಕಾರ ಮಾಡ್ತಿದೀವಿ ಇಲ್ಲಿ ಕುತ್ಕೊಂಡು. ಅದೇ ಇವಾಗ ಅದನ್ನ ನಾವು ಬೇರೆಯವ್ರಿಗೆ ಹೇಳಿದ್ರೆ ಅವ್ರು ಏನ್ ಹೇಳ್ತಾರೆ, ಇದಾ ನೀವು ಮಾಡ್ತಿರೋದು ಪೂಜೆನಾ? ಇದು ಅವ್ರಿಗೆ ಡೌಟ್ ಆಗುತ್ತೆ. ಆದ್ರೆ ಇದು ಪೂಜೆನೆ. ಎಲ್ಲಿ ಅಧ್ಯಯನ, ಭಗವದ್ಗೀತೆಯ ಅಧ್ಯಯನ ನಡೆಯುತ್ತೋ ಅದೊಂದು ಪುಣ್ಯ ಕ್ಷೇತ್ರದ ತರ ಅದು. ಸೊ ಇದು ಓದ್ತಾ ಇಲ್ಲ ನಾವು, ಒಂದು ಪುಸ್ತಕ, ಒಂದು ಬುಕ್ಕು, ನ್ಯೂಸ್ ಪೇಪರ್ ಅಂದ್ರೆ ಸುಮ್ಮನೆ ಓದೋದು ಅಷ್ಟೇ. ಅಧ್ಯಯನ ಅದು ಭಗವದ್ಗೀತೆದು ಅಧ್ಯಯನ ಅಂತ ಹೇಳ್ತಾರೆ. ಅಧ್ಯಯನ ಅಂದ್ರೆ ಏನು? ಅದನ್ನು ಓದೋದು ಮಾತ್ರ ಅಲ್ಲ, ಅದು ಮನವರಿಕೆ ಮಾಡ್ಕೊಂಡು ನಾವು ಅದನ್ನ ಇನ್ನು ಅರ್ಥ ಮಾಡ್ಕೊಂಡು ನಮ್ಮ ಜೀವನದಲ್ಲಿ ಅದನ್ನ ಅಳವಡಿಸ್ಕೊಳಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಅದಕ್ಕೆ ಇದು ಅಧ್ಯಯನ. ಸೊ ಅಧ್ಯಯನ ಮಾಡೋದ್ರಿಂದ ಇದನ್ನ ಒಂದು ಸಾಮಾನ್ಯವಾಗಿ ನೋಡ್ಬೇಡಿ. ಸೊ ಈ ಅಧ್ಯಯನ ಮಾಡಿದ್ನ ನೀವು ಹಂಚಿದ್ರೆ ನೀವು ನನಗೆ ತುಂಬಾ ಹತ್ರವಾಗಿರೋರಾಗ್ತೀರಾ ಅಂತ ಕೃಷ್ಣ ಹೇಳ್ತಿದ್ದಾನೆ. ಇನ್ನೊಂದು 5 ನಿಮಿಷ ತಗೊಳ್ತೀವಿ ಟೈಮು. ಇನ್ನೊಂದು 4 ಶ್ಲೋಕ ಇದಾವೆ, ದಯವಿಟ್ಟು ಸ್ವಲ್ಪ ವೇಟ್ ಮಾಡಿ. ಓಕೆ, 72ನೇ ಶ್ಲೋಕ. ಸೊ 72ನೇ ಶ್ಲೋಕ. ಕಶ್ಚಿದ್ ಏತತ್ ಶ್ರುತಂ ಪಾರ್ಥ ತ್ವಯಿಕಾಗ್ರೇಣ ಚೇತಸಾ ಕಚ್ಚಿದ್ ಅಜ್ಞಾನ ಸಮೋಹ ಪ್ರಣಸ್ತಸ್ತೆ ಧನಂಜಯ. ಪಾರ್ಥನೆ, ಧನಂಜಯನೇ, ಇದನ್ನು ನೀನು ಗಮನವಿಟ್ಟು ಕೇಳಿದೆಯಾ? ನಿನ್ನ ಅಜ್ಞಾನ ಮತ್ತು ಮೋಹಗಳು ನಾಶವಾದವೆ. ಸೊ ಇದರಲ್ಲಿ ಈಗ ಕೇಳ್ತಿದ್ದಾನೆ ನಮ್ಮ ಅರ್ಜುನ, ಕೃಷ್ಣ ಕೇಳ್ತಿದ್ದಾನೆ, ಇವಾಗ ನಿಂದು ಗೊಂದಲಗಳು ಸಂದೇಹಗಳೆಲ್ಲ ಹೋಯ್ತೇನಪ್ಪ, ಎಲ್ಲ ನಿನ್ಗೆ ಅರ್ಥ ಆಯ್ತಾ? ನಾನು ಇಷ್ಟೊತ್ತು ಹೇಳಿದ್ ನಿನಗೆಲ್ಲ ಅರ್ಥ ಆಯ್ತಾ? ಸೊ ಹೇಳಿದಾನೆ, ಎಲ್ಲ ಹೇಳಿದಾನೆ ಅವನು. ಅದರಲ್ಲಿ ಏನ್ ಪ್ರಮುಖವಾಗಿ ಹೇಳಿದಾನೆ ಅನ್ನೋದು, ನೀನು ಭಕ್ತಿಯಿಂದ ಶರಣಾಗತಿ ಪಡ್ಕೋ, ಅವಾಗ ನಿನ್ಗೆ ಏನೂ ತೊಂದರೆ ಆಗಲ್ಲ. ಇಷ್ಟೆಲ್ಲ ಇದ್ರ ಸಾರ ಏನು? ಭಕ್ತಿ ಅಂದ್ರೆ ಪ್ರೇಮಪೂರ್ವಕ ಆದ ನಿನ್ನ ಶರಣಾಗತಿ ಅಷ್ಟೇ ನಾನು ಆಸೆ ಪಡೋದು. ನಾನ್ ನಿನ್ ಸ್ನೇಹಿತ, ನೀನ್ ನನಗೆ ತುಂಬಾ ಹತ್ರದವನಾಗ್ಬೇಕು. ಅದಕ್ಕೆ ನೀನ್ ಈ ಒಂದು 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 ಇದ್ರನ್ನ ಯಾರು ಹೇಳ್ತಾರೆ, ಈ ಜ್ಞಾನವನ್ನ ಹಂಚು, ಎಲ್ಲರಿಗೂ ಹಂಚು ಅಂತ ಅರ್ಜುನನ್ಗೆ ನಮಗೆ ಆ ಒಂದು ಇದನ್ನ ಅವನು ತಿಳಿಸ್ತಿದ್ದಾನೆ.
ಅರ್ಜುನ ಉವಾಚ 73ನೇ ಶ್ಲೋಕ. ನಷ್ಟಮೋಹ ಸ್ಮೃತಿರ್ಲಬ್ಧ ತತ್ವಾತ್ ಪ್ರಸಾದಾನ್ ಮಯಾಚ್ಯುತ ಸ್ಥಿತೋಸ್ಮಿ ಗತಃ ಸಂದೇಹ ಕರಿಷ್ಯೆ ವಚನಂ ತವ. ಅರ್ಜುನನು ಹೀಗೆ ಹೇಳಿದನು, ಪ್ರಿಯ ಕೃಷ್ಣ, ಚ್ಯುತಿ ಇಲ್ಲದವನೇ, ನನ್ನ ಮೋಹವು ಮಾಯವಾಯಿತು. ನಿನ್ನ ದಯೆಯಿಂದ ನನ್ನ ಸ್ಮೃತಿಯನ್ನು ಮತ್ತೆ ಪಡೆದಿದ್ದೇನೆ. ಈಗ ನಾನು ದೃಢ ಮನಸ್ಸಿನಿಂದಿದ್ದೇನೆ. ನನ್ನ ಸಂದೇಹಗಳಿಂದ ಬಿಡುಗಡೆಯಾಗಿದ್ದೇನೆ. ನಿನ್ನ ಅಪ್ಪಣೆಯಂತೆ ನಡೆಯಲು ಸಿದ್ಧನಾಗಿದ್ದೇನೆ. ಸೊ ಲಾಸ್ಟಿಗೆ ಅರ್ಜುನ ಹೇಳ್ತಿದ್ದಾನೆ, ಅವನು ಒಪ್ಕೊಂಡ್ಬಿಟ್ಟ. ಅವನು ಹೇಳ್ತಾನೆ ಲಾಸ್ಟಿಗೆ, ನನಗೆ ತುಂಬಾ ಗೊಂದಲಗಳಿತ್ತು. ಇವಾಗ ನಮ್ಮ ಜೀವನದಲ್ಲೂ ಅಷ್ಟೇ ನಮಗೆ ತುಂಬಾ ಗೊಂದಲ ಇರುತ್ತಲ್ವಾ, ಏನು ವ್ಯಾಮೋಹಗಳು, ಇದು ಮಾಡ್ಬೇಕಾ ಅದ್ ಮಾಡ್ಬಾರ್ದಾ. ಸೊ ಏನು ನೀನ್ ಇದೆಲ್ಲ ತಿಳಿಸಿದ್ಮೇಲೆ ಭಗವದ್ಗೀತೆನ ನಾವು ಚೆನ್ನಾಗಿ ನಮ್ಮ ಅರ್ಥ ಮಾಡ್ಕೊಂಡ್ರೆ ನಮ್ಮ ಮನಸ್ಸಲ್ಲಿ ಯಾವ ಗೊಂದಲನೂ ಇರೋದಿಲ್ಲ. ಅದು ಅರ್ಜುನನ್ ಮೂಲಕ ನಮ್ಗೆ ಅರ್ಥ ಮಾಡ್ಕೋಬೇಕಾಗಿರೋದು. ನಾವು ನಮ್ಮ ಮನಸ್ಸಲ್ಲಿ ಏನೇನ್ ಗೊಂದಲ ಇದೆ ಒಂದು ಉಳಿಯೋದಿಲ್ಲ. ಅದೊಂದು ಸಾಧನೆ ತರ ನಾವು ಈ ಸಾಧನೆನ ಇಟ್ಕೋಬೇಕು ನಮ್ಮ ಜೀವನದಲ್ಲಿ. ಅದಕ್ಕೋಸ್ಕರ ಏನ್ ಕೃಷ್ಣನ್ ಮಾತುಗಳನ್ನ ನಾವು ಫಾಲೋ ಮಾಡ್ಬೇಕು ಅಷ್ಟೇ. ಸೊ ಇವಾಗ ಅವ್ನು ಹೇಳ್ತಾನೆ, ನೀನ್ ಏನ್ ಹೇಳ್ತೀಯೋ ಅದ್ ನಾನು ಮಾಡ್ತೀನಿ ಕೃಷ್ಣ. ಕರಿಷ್ಯೆ ವಚನಂ ತವ. ಕರಿಷ್ಯೆ ವಚನಂ ತವ ಅಂದ್ರೆ ನೀನ್ ಏನ್ ಹೇಳ್ತೀಯೋ ಅದು ಮಾಡು ಅಂತ ಹೇಳ್ತೀಯ, ಇದು ಮಾಡು ಅಂತ ಹೇಳ್ತೀಯ, ಎಲ್ಲದಕ್ಕೂ ನಾನು ರೆಡಿ ಇದ್ದೀನಿ, ನಿನ್ ಮಾತಿಗೆ ನಾನು ಒಪ್ಪಿದ್ದೀನಿ ಅಂತ ಇಲ್ಲಿ ನನಗೆ ಜ್ಞಾನದ ದೀಪ, ಅದಾದ್ರೆ ಬುದ್ಧಿಶಕ್ತಿ ಬಂದಿದೆ, ನನಗೆ ಕ್ಲಾರಿಟಿ ಬಂದಿದೆ. ಅದಕ್ಕೆ ನಾವು ಭಗವದ್ಗೀತೆ ಓದಿದ್ರೆ ನಮಗೂ ಅಷ್ಟೇ ಒಂದು ಜೀವನದಲ್ಲಿ ಒಂದು ಕ್ಲಾರಿಟಿ ಅಂತ ಹೇಳ್ತಾರಲ್ಲ, ಒಂದು ಇದು ಸಿಗುತ್ತೆ. ಒಂದು ಯಾವ ಬುದ್ಧಿ ನಮಗೆ ಗೊಂದಲ ಕೊಡುತ್ತೋ ಆ ಬುದ್ಧಿ ಎಲ್ಲ ಒಂದ್ ಸ್ವಲ್ಪ ಈ ಜ್ಞಾನದ ದೀಪವನ್ನು ಹಚ್ಚಿದ್ರೆ ಹೆಂಗೆ ನಮಗೆ ಕತ್ಲೆಲ್ಲ ದೂರ ಆಗುತ್ತೋ, ಎಲ್ಲ ಸರಿ ಕ್ಲೀನಾಗಿ ಕಾಣುತ್ತಾ, ಅದೇ ತರ ಆಗುತ್ತೆ. ಸೊ ಹಂಗೆ ನಾವು ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಅದೇ ನ್ಯೂಸ್ ಪೇಪರ್ ಓದಿಲ್ಲ ಅಂದ್ರೆ, ಈಗ ಅರ್ಜುನ ಹೆಂಗೆ ಕೃಷ್ಣನಿಗೆ ಗೌರವ ಕೊಟ್ಟು ಅವನ ಮಾತನ್ನ ಕೇಳಿಸ್ಕೊಂಡು, ಅದೇ ತರ ನಾವು ಕೃಷ್ಣನ ಮಾತುಗಳನ್ನ ಕೇಳಿಸ್ಕೊಂಡ್ರೆ ನಮಗೂ ಈ ಗೊಂದಲಗಳು ದೂರ ಆಗುತ್ತೆ ಅಂತ. 78ನೇ ಶ್ಲೋಕ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯುರ್ಭೂತ್ವಾ ಭೂತೆ ಧ್ರುವ ನೀತಿರ್ಮತಿರ್ಮಮ. ಯೋಗೇಶ್ವರನಾದ ಕೃಷ್ಣನು ಎಲ್ಲಿ ಇರುವವನೋ ಮತ್ತು ಎಲ್ಲಿ ಧನುರ್ಧಾರಿಯಾದ ಅರ್ಜುನನಿರುವನೋ ಅಲ್ಲಿ ನಿಶ್ಚಯವಾಗಿಯೂ ಸಿರಿ, ವಿಜಯ, ಅಸಾಧಾರಣ ಶಕ್ತಿ ಮತ್ತು ನೀತಿ ಇವುಗಳು ಇರುತ್ತವೆ. ಇದು ನನ್ನ ಅಭಿಪ್ರಾಯ. ಸೊ ಇದು ನಮ್ಮ ಸಂಜಯ ಹೇಳ್ತಿರೋದು. ಈಗ ಕೃಷ್ಣಂದು ಅರ್ಜುನಂದು ಸಂವಾದ ಮುಗೀತು. ಇದು ಲಾಸ್ಟ್ಗೆ ಸಂಜಯ ಇದು ನೋಡ್ಬಿಟ್ಟು ಅವನಿಗೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ, ಅವನು 74ನೇದ್ರಿಂದ 76ವರೆಗೂ ಅವನು ಮಾತಾಡ್ತಿದ್ದಾನೆ. ಅವ್ನು ಲಾಸ್ಟ್ಗೆ ಹೇಳ್ತಾನೆ, ನನ್ಗೆ ಎಷ್ಟು ಖುಷಿ ಆಗ್ತಿದೆ, ನನ್ ರೋಮಾಂಚನ ಆಗ್ತಿದೆ ಅವ್ರನ್ನ ನೋಡ್ಬಿಟ್ಟು, ಕೃಷ್ಣನ್ನು ಅರ್ಜುನನ್ನು ನೋಡ್ಬಿಟ್ಟು ನನ್ಗೆ ಹೇಳಕ್ಕಾಗ್ತಿಲ್ಲ, ಅಷ್ಟು ಖುಷಿ ನನ್ನ ಮನ್ಸಲ್ಲಿ ಆಗ್ತಿರೋದು. ಇಷ್ಟು ಈ ಒಂದು ಇವರಿಬ್ರ ನಾನ್ ಶರಣಾಗತಿ ಆಗಿದ್ದೀನಿ, ದೇವ್ರಿಗೂ ಶರಣಾಗತಿ ಆಗಿದ್ದೀನಿ, ಅವನ್ ಭಕ್ತನಿಗೂ ಆಗಿದ್ದೀನಿ ಅಂತ ಸಂಜಯ್ ಹೇಳ್ತಾನೆ. ಈ ರೋಮಾಂಚನೆ ನಮಿಗೂ ಆಗ್ಬೇಕು, ಈ ಖುಷಿನೇ ನಮಗೂ ಆಗ್ಬೇಕು. ಇದು ನಮಗೆ ಭಗವದ್ಗೀತೆ ಕೇಳಿದ್ರೆ ನಮ್ಗೆ ಇನ್ನ ಕೇಳಿಸ್ಕೋಬೇಕು, ಇನ್ನ ಅದು ಕೇಳಿಸ್ಕೊಂಡಾಗ ಬೋರ್ ಆಗ್ಬಾರ್ದು, ರೋಮಾಂಚನ ಆಗ್ಬೇಕು ಅಂತ ನಮಗೆ ಗೊತ್ತಾಗುತ್ತೆ. ಆಮೇಲೆ ಅವನು ಹೇಳ್ತಾನೆ, ಈ ಕೃಷ್ಣನ ಈ ರೂಪ ನೋಡ್ಬಿಟ್ಟು ನನಗೆ ತುಂಬಾ ಆನಂದ ಆಗ್ತಿದೆ. ನಾನು ಇಷ್ಟು ಒಳ್ಳೆ ರೂಪ ಕೃಷ್ಣನ್ ಇವಾಗ್ಲೇ ನನಗೆ ವ್ಯಾಸದೇವ್ರಿಗೆ ಕಣ್ಣು ಕೊಟ್ರು. ಈ ಕಣ್ಣು ಅಂದ್ರೆ ದಿವ್ಯ ಚಕ್ಷು ಕೊಟ್ಟಿದ್ದ ಅವನಿಗೆ, ವ್ಯಾಸದೇವರಿಗೆ. ಅದು ಕೊಟ್ಟಿದ್ದಕ್ಕೆ ನನಗಿದ್ ನೋಡಕ್ ಆಗ್ತಿದೆ ಅಂತ. ಅದೇ ಜಾಗದಲ್ಲಿ ಧೃತರಾಷ್ಟ್ರರು ಇದ್ರು. ಧೃತರಾಷ್ಟ್ರಿಗೆ ಇದು ಹೇಳುವಾಗ ನೋಡಿ ಅವ್ರಿಗೆ ಕಣ್ ಕಾಣಿಸ್ತಿಲ್ಲ. ಇಷ್ಟೆಲ್ಲ ಕ್ಲೀನ್ ಆಗಿ ಅವನು ಎಲ್ಲ ಹೇಳ್ತಿದ್ದಾನೆ. ಅವನು ನೋಡಿದ್ದು, ಅರ್ಜುನ ಏನ್ ಹೇಳ್ತಿದ್ದಾನೆ, ವಿಶ್ವರೂಪ ನೋಡಿದ್ದು, ಕೃಷ್ಣ ಏನ್ ಹೇಳ್ದ, ಅರ್ಜುನ ಏನ್ ಹೇಳ್ದ, ಇದೆಲ್ಲ ಕ್ಲೀನ್ ಆಗಿ ಒಂದೊಂದಾಗಿ ಎಲ್ಲ ಇವನಿಗೆ ಕಾಣಿಸ್ತಿದೆ ಅಲ್ವಾ, ಅವ್ರು ಏನ್ ಮಾತಾಡ್ತಿದ್ದಾರೆ. ಟಿವಿ ನೋಡ್ದಂಗೆ ಅವನೆಲ್ಲ ಟಿವಿ ನೋಡ್ತಿದ್ದಾನೆ. ಹಂಗೆ ಅವನಿಗೆ ಏನ್ ಗೊತ್ತಾಗ್ತಿದೆ ಎಲ್ಲ ಧೃತರಾಷ್ಟ್ರನ್ಗೆ ಹೇಳ್ಕೊಡ್ತಿದ್ದಾನೆ. ಆದ್ರೆ ಧೃತರಾಷ್ಟ್ರನ್ ತಲೆನಲ್ಲಿ ಏನೂ ಹೋಗಿಲ್ಲ. ಅವನು ಹೇಳ್ತಾನೆ ಲಾಸ್ಟ್ಗೆ ಸಂಜಯ ಈ ಒಂದು ಶ್ಲೋಕದಲ್ಲಿ ಹೇಳ್ತಿದ್ದಾನೆ, ಎಲ್ಲಿ ಕೃಷ್ಣ ಮತ್ತೆ ಅರ್ಜುನ ಇರ್ತಾರೋ ಅಲ್ಲಿ ಸಿರಿ, ಅದೇನು 3 ಇದು ಹೇಳಿದ್ದಾರೆ, ಸಿರಿ ಮತ್ತೆ ವಿಜಯ ಮತ್ತೆ ಅಸಾಧಾರಣ ಶಕ್ತಿ ಮತ್ತೆ ನೀತಿ ಇವುಗಳಿರುತ್ತವೆ ಅಂತ ತುಂಬಾ ಕಟ್ಟುನಿಟ್ಟಾಗಿ ಸಂಜಯ್ ಹೇಳ್ತಾನೆ. ಸಂಜಯ್ ಯಾಕಿದು ಹೇಳ್ದ ಧೃತರಾಷ್ಟ್ರನ್ಗೆ, ಅವನಿಗೆ ಅದು ಅರ್ಥ ಆಗ್ಲಿಲ್ಲ. ನೀನ್ ಎಷ್ಟಾದ್ರೂ ನಿನ್ ಮಕ್ಳು ಕಷ್ಟಪಡ್ಲಿ, ದುರ್ಯೋಧನ, ನಿಮ್ 100 ಮಕ್ಳಿದಾರಲ್ಲ, 101 ಮಕ್ಳು, ಅವರು ಈ ಯುದ್ಧದಲ್ಲಿ ಗೆಲ್ಲೋದಿಲ್ಲ. ಅದ್ ನಾನು ಕರೆಕ್ಟಾಗಿ ಇಂಡೈರೆಕ್ಟ್ ಆಗಿ ಅವ್ನು ಹೇಳ್ತಾನೆ. ಇವ್ರು ಅರ್ಜುನನು ಕೃಷ್ಣ ಇರೋ ಜಾಗದಲ್ಲೇ ನಿಮಗ್ ಸಿರಿ ಅಂದ್ರೆ ನಿಮ್ ಲಕ್ಷ್ಮಿ ಅಲ್ಲೇ ಇರೋದು, ಅವಳ ಅಲ್ಲೇ ಗೆಲುವಿರೋದು, ಅಲ್ಲೇ ಸಂಪತ್ತಿರೋದು,
ಅಲ್ಲೇ ಗೆಲುವು, ಅಲ್ಲೇ ನೀತಿ, ಅಲ್ಲೇ ಧರ್ಮ. ಅದು ಅಂದ್ರೆ ಇವ್ರು ಗೆಲ್ತಾರೆ, ನೀವು ಸೋಲ್ತೀರಾ ಅಂತ ಹೇಳಕ್ ಹೋಗಿದ್ದು. ಆದ್ರೆ ಅವನಿಗೆ ಇದೇನು ಅರ್ಥನೇ ತಲೆ ಒಳಗೆ ಹೋಗ್ಲೇ ಇಲ್ಲ ಧೃತರಾಷ್ಟ್ರನಿಗೆ. ಅವನದ್ ಸುಮ್ಮನೆ ಕೆಡಿಸ್ಕೊಂಡು ಕೂತ್ಕೊಂಡ. ಸೊ ನಾವು ಅಷ್ಟೇ ಇದನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ನಮಿಗೂ ನಾವು ಧೃತರಾಷ್ಟ್ರನ್ ತರ ಆಗ್ಬಾರ್ದು ಅಂತ ಲಾಸ್ಟಿಗೆ ಎಲ್ಲಿ ಕೆಲವ್ರು ಹೇಳ್ತಾರೆ ಭಗವದ್ಗೀತೆ ನಾವು ಒಂದ್ಸಲಿ ಕೇಳಿದ್ವಿ, ಯಾರ ಹತ್ರನೋ ಕ್ಲಾಸ್ ಅಟೆಂಡ್ ಮಾಡ್ತೀರಾ, ಅಯ್ಯೋ ಭಗವದ್ಗೀತೆ ಮನೆಯಲ್ಲಿ ಇಟ್ಕೊಂಡ್ರೆ ಭಗವದ್ಗೀತೆ ಇಟ್ಕೊಂತಾರಷ್ಟೇ, ಅದನ್ನ ತೆಗೆದು ಓದೋದಿಲ್ಲ. ಭಗವದ್ಗೀತೆ ಅದು ತುಂಬಾ ಇದು, ಅದನ್ನ ಪೂಜೆ ಮಾಡ್ಬೇಕಷ್ಟೇ. ಭಗವದ್ಗೀತೆ ಒಳಗಡೆ ಇರೋ ಸಾರಾಂಶ, ಅದರದ್ದು ಜ್ಞಾನ ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ಅದನ್ನ ಬುಕ್ ತರ ಇಟ್ಕೊಂಡ್ರೆ ಏನ್ ಪ್ರಯೋಜನ? ಸೊ ಇದು ಸಂಜೆ ಅದನ್ನ ತನ್ನ ಹೃದಯಕ್ಕೆ ತಗೊಂಡ ಅವ್ರ ಮಾತುಗಳನ್ನ. ಯಾಕೆ? ಅವನಿಗೆ ಅಸೂಯೆ ಇರಲಿಲ್ಲ, ಅವನಿಗೆ ಭಕ್ತಿ ಇತ್ತು, ಕೃಷ್ಣನ ಮೇಲೆ ಭಕ್ತಿ ಇತ್ತು, ಅವನಿಗೆ ಇದೇನು ಹೇಳ್ತಾರ ವಿನಮ್ರತೆ ಇತ್ತು, ಅದರಿಂದ ಅವನಿಗೆ ಜ್ಞಾನ ಬಂದಿದ್ದು. ಸೊ ಇಲ್ಲಾಂದ್ರೆ ಅಂತವ್ರಿಗೆ ಜ್ಞಾನ ಬರಲ್ಲ. ಇವ್ರಿಗಿಲ್ಲ, ಧೃತರಾಷ್ಟ್ರನ್ಗೆ ಆ ವಿನಮ್ರತೆ ಇಲ್ಲ, ಅವ್ರಿಗೆ ಅಸೂಯೆ ಇದೆ, ಅವ್ರಿಗೆ ಪಾಂಡವರ ಮೇಲೆ ಅಸೂಯೆ ಇದೆ, ಕೃಷ್ಣನ್ ಮೇಲೆ ಅಸೂಯೆ ಇದೆ. ಅವ್ನಿಗೆ ಹೆಂಗ ಜ್ಞಾನ ಬರುತ್ತೆ? ಅವ್ನಿಗೆ ಜ್ಞಾನ ಬರ್ಲಿಲ್ಲ. ಸೊ ಬಹಳ ಜನಕ್ಕೆ ಅದೊಂದಿದೆ. ಆಮೇಲೆ ಹೇಳ್ತಾರೆ ಭಗವದ್ಗೀತೆ ಇಟ್ಕೊಂಡ್ರೆ ಮನೆಯಲ್ಲಿ ಅದೇನಾದ್ರೂ ಫೈಟಿಂಗ್ ಏನಾದ್ರು ಆಗ್ಬಿಟ್ರೆ, ಜಗಳ ಏನಾದ್ರು ಆಗ್ಬಿಟ್ರೆ ಅದಕ್ಕೆ ನಾವು ಭಗವದ್ಗೀತೆ ಇಟ್ಕೊಳಲ್ಲಪ್ಪ. ಇದು ಇಂಥ ಜ್ಞಾನ ಇಟ್ಕೊಂತಾರೆ ಅವರು. ಸೊ ಇಲ್ಲೇ ಕೃಷ್ಣನೇ ಹೇಳ್ತಿದ್ದಾರೆ, ಇಲ್ಲಿ ಸಂಜಯನೇ ಹೇಳ್ತಿದ್ದಾನೆ, ಎಲ್ಲಿ ಭಗವದ್ಗೀತೆ, ಎಲ್ಲಿ ಕೃಷ್ಣ ಮತ್ತೆ ಅರ್ಜುನನ್ ಸಂವಾದ ನಡೀತಾ ಇರುತ್ತೋ, ಇಲ್ಲಿ ನೋಡಿ, ಇಲ್ಲಿ ಸಂವಾದ ನಡೀತಿದೆ ನಮ್ಮ ಮನೆಯಲ್ಲಿ. ಸೊ ಇಲ್ಲಿ ಸಿರಿ ಅಂದ್ರೆ ಎಲ್ಲಾ ಸಿರಿ, ಎಲ್ಲ ನಿಮಗೆ ಐಶ್ವರ್ಯ ಮತ್ತೆ ವಿಜಯ ಮತ್ತೆ ಶಕ್ತಿ. ನಿಮ್ಗೆ ಕಷ್ಟಗಳು ಬರುತ್ತೆ, ಯಾವ ಒಂದು ನೀವೆಷ್ಟು ದೊಡ್ಡ ಹಂತದ ಭಕ್ತ ಆದ್ರೂ ನಿಮಗೂ ಕಷ್ಟ ಬರುತ್ತೆ, ನಿಮಗೂ ಕಾಯಿಲೆ ಬರುತ್ತೆ, ನಿಮಗೂ ಕಷ್ಟಗಳು ಬಂದೇ ಬರುತ್ತೆ. ಅದನ್ನ ಹೆಂಗೆ ಕಷ್ಟನ ನಾವು ಎದುರಿಸಿ ಮುಂದೆ ಹೋಗ್ಬೇಕು ಅನ್ನೋ ಒಂದು ಜ್ಞಾನ ಭಗವದ್ಗೀತೆಯಿಂದ ನಮಗೆ ಸಿಗುತ್ತೆ. ಅವಾಗ ಕಷ್ಟಗಳಾಗ ಅನಿಸೋದು ಇಲ್ಲ, ದೇವ್ರ ಕೃಪೆನೂ ಇರುತ್ತೆ, ಅದು ಇರುತ್ತೆ. ಸೊ ನಾವು ಹಂಗಂತ ತಿಳ್ಕೊಂಡು ನಾವು ಅಷ್ಟೇ ನಮ್ಮ ಭಗವದ್ಗೀತೆ ಇದೊಂದು 78ನೇ ಶ್ಲೋಕದಲ್ಲಿ ನಾವು ನಿಲ್ಲಿಸ್ತಾ ಇದ್ದೀವಿ. ಸೊ ಇದು ಸಾರಾಂಶ. ಅಂದ್ರೆ ಕೃಷ್ಣ ತನ್ನ ಹತ್ರಕ್ಕೆ ನಿಮ್ಮನ್ನ ಕರೆಸ್ಕೊಂತಿದ್ದಾನೆ, ಅವನು ಬಹಳ ಕಾಯ್ತಿದ್ದಾನೆ. ಭಕ್ತಿಪೂರ್ವಕವಾದ ಸೇವೆಯೇ ಅವನು ನಿಮ್ಮಿಂದ ಬಯಸ್ತಿರೋದು. ಸೊ ಬೇರೆ ಏನು ಬಯಸ್ತಿಲ್ಲ ಅವನು. ನೀವು ನಿಮ್ಮ ಜ್ಞಾನ, ನಿಮ್ಮ ಚಟುವಟಿಕೆಗಳು, ನಿಮ್ಮ ಧ್ಯಾನ, ನೀವು ಯಾವಷ್ಟು ದೊಡ್ಡ ಕಷ್ಟವಾಗಿರೋ ಕೆಲಸಗಳು ಮಾಡಬೇಡಿ. ಜಸ್ಟ್ ಭಗವದ್ಗೀತೆ ಅಧ್ಯಾಯ ನೀವು ಭಕ್ತರ ಸಂಘ ಇಟ್ಕೊಂಡು ನೀವು ಜೀವನದಲ್ಲಿ ಮುಂದೆ ಹೋದ್ರೆ ಅಷ್ಟೇ ಸಾಕು, ದೇವರ ಕೃಪೆಯಿಂದ ನೀವು ಮುಂದೆ ಹೋಗ್ಬೋದು ಅಂತ ಕೃಷ್ಣ ಹೇಳ್ತಿದ್ದಾನೆ. ಸೊ ನನ್ಗೆ ಇಲ್ಲಿ ಹರೇ ಕೃಷ್ಣ ಜಪ ನೀವು ದಿನ ಮಂತ್ರದ ಜಾಪ ಮಾಡಿದ್ರೆ ಸಾಕು, ಅದನ್ನಷ್ಟೇ ನೀವು ನಾಮಾಮೃತ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂಬ ಈ ಮಹಾಮಂತ್ರದ ಜಪದ ಮಹತ್ವವನ್ನು ಶ್ರೀಮದ್ ಭಾಗವತಂ ಅವರ 2ನೇ ಕಂದದ ಮೊದಲ ಅಧ್ಯಾಯದಲ್ಲಿ 10ನೇ ಶ್ಲೋಕದಲ್ಲಿ ಬಹುಮುಖ್ಯವಾಗಿ ವಿವರಿಸಲಾಗಿದೆ. ಸುಖದೇವ ಗೋಸ್ವಾಮಿ ಮಹಾರಾಜ್ ಪರೀಕ್ಷಿತ್ ಅವರಿಗೆ ಹೇಳುತ್ತಾರೆ, ಪ್ರಿಯರಾಜನೇ, ಯಾವುದೇ ವ್ಯಕ್ತಿ ಹೃದಯದಿಂದ ಹರೇ ಕೃಷ್ಣ ಮಂತ್ರದ ಜಪಕ್ಕೆ ಆಕರ್ಷಿತನಾಗಿದ್ದರೆ ಅವನು ಅತ್ಯುತ್ತಮ ಪರಿಪೂರ್ಣತೆ ತಲುಪಿದನು ಎಂದು ಅರ್ಥ ಮಾಡಿಕೊಳ್ಳಬಹುದು. ಸೊ ಅದೇ ಇಷ್ಟು ತುಂಬಾ ಸುಲಭವಾಗಿರೋ ಒಂದು ಪ್ರಭುಪಾದರು ನಮಗೆ ಹೆಂಗೆ ಇಷ್ಟು ದೊಡ್ಡ ಯತ್ನ ನಾವು ಹಿಂಗೆ ಭಗವದ್ಗೀತೆ ಅರ್ಥ ಮಾಡ್ಕೊಳೋದು. ಬೇರೆ ಬೇರೆ ಭಾಷೆಗಳಲ್ಲಿತ್ತು, ಬೇರೆ ಬೇರೆ ಜನ ಅದಕ್ಕೆ ಅನುವಾದ ಬರ್ದಿದ್ರು, ಯಾರಿಗೂ ಅರ್ಥ ಆಗ್ತಿರ್ಲಿಲ್ಲ. ಅವ್ರು ಅದನ್ನು ವಿವರ್ತನೆ ಮಾಡಿ ಎಲ್ಲ ಭಾಷೆಗಳಲ್ಲೂ ಅವ್ರು ಸ್ವಲ್ಪ ಕಷ್ಟ ತಗೊಂಡ್ರು ಅವರು ಅದಕ್ಕೋಸ್ಕರ. ಸೊ ನಮಗೆ ಅದು ನೋಡೋ ಒಂದು ನಮ್ಗದು ಓದೋ ಒಂದು ಇದು ಪುಣ್ಯ ಸಿಕ್ಕಿದೆ. ಅದು ನಾವು ಅದು ಉಪಯೋಗ ತಗೋಬೇಕು. ಮತ್ತೆ ಇಲ್ಲಿ ನೆರೆದಿರುವ ಎಲ್ಲ ನಾನೇನು ಹೇಳ್ತಿದ್ದೀನಿ ಅಂತ ಎಲ್ಲ ಇಲ್ಲಿ ಬಂದಿರೋ ಎಲ್ಲ ಭಕ್ತರು ಅಂತಾನೆ ಹೇಳ್ಬೇಕು. ನಿಮ್ಗೆಲ್ಲ ನನ್ನ ತುಂಬು ಹೃದಯದ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ. ನಾನು ಪ್ರಭುನೂ ಅರ್ಪಿಸ್ತಾ ಇದ್ದೀವಿ. ಮತ್ತೆ ತಿಳಿದಿಲ್ದಂಗೂ ನಾವು ಏನೋ ತಪ್ಪು ಮಾಡಿದ್ರೆ ಕ್ಷಮಿಸಿ. ನಿಮ್ಮ ಸಹಕಾರ ಇಷ್ಟು ದಿನ ಇರ್ಲಿಲ್ಲ ಅಂದ್ರೆ 1ನೇ ಅಧ್ಯಾಯದಿಂದ 18ನೇ ಅಧ್ಯಾಯದವರೆಗೂ ಬೆಳಿಗ್ಗೆ 6 ಗಂಟೆಗೆ ನೀವು ತಪಸ್ಸಿಯ ತರ ಬಂದು ಇಲ್ಲಿ ಕುತ್ಕೊಂಡು ಕ್ಲಾಸ್ಗಳು ಅಟೆಂಡ್ ಮಾಡಿದ್ದೀರಾ. ಸೊ ಅದಕ್ಕೋಸ್ಕರ ನಿಮ್ ಸಹಕಾರ ಇಲ್ಲ ಅಂದ್ರೆ ಈ ಯಜ್ಞ ಅಂದ್ರೆ ಈ ಭಗವದ್ಗೀತೆ ಯಜ್ಞ ಮುಗಿಸೋದಿಕ್ಕೆ ಆಗ್ತಾನೆ ಇರ್ಲಿಲ್ಲ. ಸೊ ನಿಮ್ಗೆ ನಾನು ತುಂಬಾ ಹೃದಯದ ಮತ್ತೆ ಅಭಿನಂದನೆಗಳು ಅರ್ಪಿಸ್ತಾ ಇದ್ದೀನಿ. ಮತ್ತೆ ಭಗವಂತ ನಿಮ್ಗೆ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ. ಎಲ್ಲರೂ ಈ ಒಂದು ದಾರಿನಲ್ಲಿ ಆಧ್ಯಾತ್ಮಿಕದ ದಾರಿಯಲ್ಲಿ ಇನ್ನ ಮುಂದೆ ಹೋಗ್ಬೇಕು.
ಇಲ್ಲಿ ಸ್ಟಾಪ್ ಆಗಂಗಿಲ್ಲ ನೀವು. ಸೊ ಅದು ನಾನು ಅದು ಹೇಳಕ್ ಆಸೆ ಪಡ್ತೀನಿ. ಮತ್ತೆ ಅದಕ್ಕೋಸ್ಕರ ಏನು ಅಂದ್ರೆ ಬೆಳಗ್ಗೆ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಿದ್ರೆ ಸ್ವಲ್ಪ ಶುದ್ಧಿಯಾಗಿ ನಿಮ್ಮ ಮನಸ್ಸಲ್ಲಿ ಏನಾದ್ರೂ ಇದ್ರೆ ಅದು ಶುದ್ಧಿ ಆಗ್ಬಿಟ್ಟು ಈ ಜ್ಞಾನ ತಗೊಳಕ್ಕೆ ನಿಮ್ಗೆ ಇನ್ನ ಮುಂದೆ ಬರೋಕ್ಕೆ ಆಸೆ ಆಗುತ್ತೆ ಅನ್ನೋದೇ. ಸೊ ಧನ್ಯವಾದಗಳು. ಸೊ ಎಲ್ರಿಗೂ ತುಂಬಾ ನನ್ನ ಪೂರ್ವಕವಾದ ಅಭಿನಂದನೆಗಳು. ಮತ್ತೆ ಈ 18 ದಿನದ ಒಂದು ಕಾರ್ಯಕ್ರಮಕ್ಕೆ ಬಂದು ಭಾಗಿಯಾಗಿದ್ದಕ್ಕೆ. ಸೊ ಆ ಕೃಷ್ಣನ ಒಂದು ಕೃಪೆಯಿಂದ ಎಲ್ರಿಗೂ ಅಟ್ಲೀಸ್ಟ್ ಒಂದು ಸ್ವಲ್ಪನಾದರೂ ಜ್ಞಾನ ಭಗವದ್ಗೀತೆಯಿಂದ ಒಂದು ದೊರಕಿದೆ ಅಂತ ನಾನು ಭಾವಿಸುತ್ತಾ ತುಂಬ ಎಲ್ರಿಗೂ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ. ಏನಾದರೂ ಕ್ವಶನ್ಸ್ ಅಥವಾ ಮತ್ತೆ ಏನಾದರೂ ಇದ್ರೆ ನೀವು ಕೇಳ್ಬೋದು. ದಯವಿಟ್ಟು ಕ್ವಿಜ್ ಮಾತ್ರ ಕಂಪ್ಲೀಟ್ ಮಾಡಿ, ಯಾಕೆಂದ್ರೆ ಸರ್ಟಿಫಿಕೇಟ್ ನಾವು ಆನ್ಲೈನಲ್ಲಿ ಒಂದು ಸಾಫ್ಟ್ ಕಾಪಿನ ಸರ್ಟಿಫಿಕೇಟ್ ಕಳಿಸ್ತೀವಿ ಎಲ್ಲರಿಗೂ. ಕ್ವಿಜ್ ಅಟೆಂಡ್ ಮಾಡಿ. ಸೊ ಶನಿವಾರದೊಳಗಡೆ ಕಂಪ್ಲೀಟ್ ಮಾಡ್ಬೇಕೆಲ್ಲ ಕ್ವಿಜ್ಗಳು ಇದ್ರೆ. ಸೊ ನಾವು ಸರ್ಟಿಫಿಕೇಟ್ ಕಳಿಸ್ತೀವಿ ಎಲ್ಲರಿಗೂ. ಮತ್ತೆ ಮುಂದಿನ ಒಂದು ಕಾರ್ಯಕ್ರಮಕ್ಕೆ ನಾನು ಇದನ್ನು ಮಾಡ್ತಾ ಇದ್ದೀನಿ, ಯೋಜನೆ ಮಾಡ್ತಾ ಇದ್ದೀನಿ. ಸೊ ಯಾರ್ಯಾರಿಗೆ ಇಷ್ಟ ಇದೆ ಆ ಕಾರ್ಯಕ್ರಮಕ್ಕೆ ನೀವು ನನಗೆ ಹೆಸರು ಕೊಟ್ಟರೆ ನಾನು ಅದಕ್ಕೆ ನೋಂದಣಿ ಮಾಡ್ತೀನಿ. ನಮ್ಮ ಮುಂದಿನ ಕಾರ್ಯಕ್ರಮ ವಾರಕ್ಕೆ 1 ಸಾರಿ ಇರುತ್ತೆ. ಅದು ಮೋಸ್ಟ್ಲಿ ಭಾನುವಾರ 1 ಗಂಟೆ ಇರುತ್ತೆ, ವಾರದಲ್ಲಿ ಒಂದು ದಿನ. ಸೊ ನಿಮಗೆ ಯಾರಿಗಾದ್ರೂ ಇಷ್ಟ ಇದ್ರೆ ನಾವು ಅಲ್ಲಿ ಮುಖ್ಯವಾಗಿ ನಾವು ಇವಾಗ ಓದಿರೋದು ಸ್ವಲ್ಪ ಅಷ್ಟೇ. ಭಗವದ್ಗೀತೆಯಲ್ಲಿ ಮುಖ್ಯವಾದಂಥ ಒಂದು ಶ್ಲೋಕಗಳನ್ನು ಓದಿವಿ. ನಾವು ಅಲ್ಲಿ ಓದಂಥದ್ದು ಇನ್ನೂ ಸ್ವಲ್ಪ ಆಳವಾದ ಒಂದು ಅಧ್ಯಯನ ಇರುತ್ತೆ. ಸೊ ನಮ್ಮಲ್ಲಿ ಭಕ್ತಿನಲ್ಲಿ ಮುಂದೆ ಹೋಗ್ಬೇಕು ಅಂತಂದರೆ ನಾವು ಮುಂದೆ ಬೇರೆ ಒಂದು ಲೆವೆಲ್, ಇವಾಗ ಲೆವೆಲ್ 1ನಲ್ಲಿ ನಾವು ಇದನ್ನು ಭಗವದ್ಗೀತೆ ಓದಿದ್ವಿ. ನೆಕ್ಸ್ಟು ಲೆವೆಲ್ 2ಗೆ ಹೋಗ್ತೀವಿ. ಲೆವೆಲ್ 2, 3 ಆ ಥರ ನಾವು ಭಕ್ತಿನಲ್ಲಿ ಮುಂದೆ ಅಧ್ಯಯನ ಮಾಡಿಕೊಂಡು ನಾವು ಅದರಲ್ಲಿ ಜ್ಞಾನಾರ್ಜನೆನ ಪಡೆದುಕೊಂಡು ಮುಂದೆ ಹೋಗಬೇಕು. ಆಗನೇ ನಮಗೆ ಈ ಭೌತಿಕ ಪ್ರಪಂಚದಿಂದ ಇದು ಮುಕ್ತಿ ಪಡೀಲಿಕ್ಕೆ ಸಾಧ್ಯ ಅಂತ ನಾನು ಹೇಳ್ತಾ, ದಯವಿಟ್ಟು ನಿಮಗೆ ಯಾರಿಗಾದ್ರೂ ಇಷ್ಟ ಇದ್ರೆ ಹೆಸರು ಕೊಡಿ. ಇವತ್ತು ಕೊಡಬೇಕು ಅಂತೇನಿಲ್ಲ, ನಿಮಗೆ ಯಾವ ಬೇಕಾದರೂ ಈ ವಾರದಲ್ಲಿ ನನಗೆ ಮೆಸೇಜ್ ಮಾಡಿ. ಸೊ ನಾನು ಇನ್ನೊಂದು ಗ್ರೂಪ್ಗೆ ಆಡ್ ಮಾಡ್ತೀನಿ. ಅಲ್ಲಿ ನಾವು ವಾರಕ್ಕೊಮ್ಮೆ ಭೇಟಿ ಆಗೋಣ. ಮತ್ತೆ ನಮ್ಮ ಈ ಭಕ್ತಿ ಕಾರ್ಯಕ್ರಮವನ್ನು ಭಕ್ತಿ ವೃಕ್ಷ ಅಂತ ಒಂದು ಕಾರ್ಯಕ್ರಮ ಇರುತ್ತೆ, ಅದರಿಂದ ಮುಂದುವರಿಯೋಣ ಅಂತೇಳಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ನಿಮ್ಮ ಅನಿಸಿಕೆಗಳನ್ನ ನೀವು ದಯವಿಟ್ಟು ಇವಾಗ ಹೇಳ್ಬೋದು. ಕೊನೆಯ ದಿನ